ಎಕ್ಸಾಮ್ ಹತ್ರ ಬಂದ್ರೆ ಎಷ್ಟೊಂದು ಕೂಲ್ ಆಗಿದ್ದಾನೆ. ಶಾಂತಿ ನೋಡೆ ಅವನ್ನ, ಇವನ್ ಬಂದು ಸರಸ್ವತಿ ಬಂದ್ ಎಕ್ಸಾಮ್ ಬರೀತಾಳೇನೋ. ಚೋಟು ಊರ್ ಮೇಲೆ ಊರ್ ಹೊತ್ಕೊಂಡು ಉರಿತಾ ಇದ್ರೆ ಅದ್ ಯಾವನೋ ಕೂತ್ಕೊಂಡು ಪಿಟೀಲ್ ಬಾರಿಸದಂತೆ ಹಂಗಾಯ್ತು ಅವ್ನ ಕತೆ. ಎಲ್ಲರೂ ಎಕ್ಸಾಮಿನೇಷನ್ ಅಂತ ಟೆನ್ಷನ್ ಅಲ್ಲಿ ಓದ್ಕೋಬೇಕಾದ್ರೆ ಇವನ್ ಮಾತ್ರ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ. ನೋ ಟೆನ್ಷನ್. ನನ್ ತಂಗಿ ಮದ್ವೆ ಬರ್ಲೇಬೇಕು, ನೀನು ಅಷ್ಟೇ. ಸೋಮ, ನನ್ ತಂಗಿ ಮದ್ವೆ ಕಣ, ನೀನ್ ಬರ್ಬೇಕು. ಆಗಣ, ನೀನು ಅಷ್ಟೇ. ಹೋದ್ಸತಿ ತಪ್ಪಿಸ್ಕೊಂಡಂಗ್ ತಪ್ಪಿಸ್ಕೋಬೇಡ ಆಯ್ತಾ? ಅವೆಲ್ಲ ಇರುತ್ತೆ ಬಾರ. ನನ್ ತಂಗಿ ಮದ್ವೆ ಗೃಹ ಪ್ರವೇಶಕ್ಕೆ ತಪ್ಪಿಸ್ಕೊಂಡಂಗ್ ತಪ್ಪಿಸ್ಕೋಬೇಡ. ಸುನೀತಾ. ಎಸ್ ಮ್ಯಾಮ್. ಶ್ರುತಿ. ಪ್ರೆಸೆಂಟ್ ಮ್ಯಾಮ್. ಗಿರೀಶ್. ಎಸ್ ಮ್ಯಾಮ್. ನಾಗು. ಎಸ್ ಮೇಡಮ್. ಮೆಮೊ. ಈ ಕಾಲೇಜ್ ಫೇರ್ವೆಲ್ ಡೇನ 18ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಲಾಸ್ನವರು ಕಲ್ಚರಲ್ ಪ್ರೋಗ್ರಾಮ್ ಕೊಡ್ಬೇಕಾಗತ್ತೆ. ಸರಿ, ಈಗ ಯಾವ ಪ್ರೋಗ್ರಾಮ್ ಮಾಡೋಣ? ಒಂದು ಕೆಲಸ ಮಾಡೋಣ, ರಾಮಾಯಣ ಮಾಡ್ಬೇಡ. ಸೀತೆನ ಆಶ್ರಮ ಕಳಿಸಿ ನೀವೆಲ್ಲ ಹಾಯಾಗಿರೋಕ. ಏ ಬೇಡಪ್ಪ, ಮಹಾಭಾರತ ಮಾಡೋಣ. ನಾನೇ ಭೀಮ. ಭೀಮ ಅಲ್ಲ, ನಾನೇ ದುಶ್ಯಾಸನ, ಇವಳೇ ದ್ರೌಪದಿ. ದ್ರೌಪದಿ ಸೀರೆ ಹಿಡಿದು ಮಜಾ ತಗೊಳಕ? ಗುರುವೆ, ಇದು ಹರಿಯಲ್ಲ ಮುರಿಯಲ್ಲ ಅನ್ನೋ ಕತೆ. ನಡಿ ಹೋಗೋಣ. ಕೂತ್ಕೊಳ್ಳಿ. ಮೇನ್ ಡಾಮಿನೇಷನ್ ಪ್ರೋಗ್ರಾಮ್ ನಮ್ಗೆ ಇಷ್ಟ ಆಗಲ್ಲ, ನಮಗೂ ಇಂಪಾರ್ಟೆನ್ಸ್ ಇರ್ಬೇಕು. ಅವೆಲ್ಲ ನಮ್ಗೆ ಗೊತ್ತಿಲ್ಲ. ವಿವೇಕ್, ನೀನೇ ಡಿಸೈಡ್ ಮಾಡಪ್ಪ. ಹಿಂಗ್ ಮಾಡಿದ್ರೆ ಹೆಂಗೆ? ಏನ್ ಹೇಳೋ? ಹಾ, ವಿಶ್ವಾಮಿತ್ರ ಮೇನಕ್ಕೆ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದ್ರೆ ಹೇಗೆ? ಅಮ್ಮಣ್ಣೆ ಬಂದ್ಬಿಡು, ನೀನು ಗೆಜ್ಜೆ ಕಟ್ಕೊಂಡು ತಕತೆ ಡ್ಯಾನ್ಸ್ ಮಾಡು. ನಮ್ಮ ಹುಡುಗ ಗಡ್ಡ ಬಿಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತಾನೆ. ಬೇಡ 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 ಅಂದ್ರೆ ಪ್ರೋಗ್ರಾಮೇ ಬೇಡ. ನನಗೆ ಒಪ್ಪಿಗೆ. ಏನ್ ಗುರು ನೀನು? ನೋಡೋ, ಇಷ್ಟು ದಿವಸ ಬರೀ ರೇಗಿಸ್ತಾ ಕಿತ್ತಾಡ್ತಾ ಬಂದ್ವಿ. ಕಾಲೇಜ್ ಫಂಕ್ಷನ್ ತಾನೆ, ಮಾಡೋಣ ಬಿಡು, ನಾವೇ ಸೋಲೋಣ. ಏನೇ ಆಗ್ಲಿ ಹುಡುಗಿರಿಗೆ ನೀನ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೇವೆ ಗುರು. ತಪ್ಪೇನು ಇಲ್ಲ. ನೋಡ್ರೋ, ಫೀಮೇಲ್ ಅಲ್ಲೇ ಮೇಲಿರೋ ಹಾಗೆ ವುಮನ್ ಅಲ್ಲಿ ಮ್ಯಾನ್, ಮೇಡಮ್ ಅಲ್ಲಿ ಆಡಮ್, ಶ್ರೀಮತಿಲಿ ಶ್ರೀ. ಅವ್ರಿಲ್ದೆ ನಾವಿಲ್ಲ ಕಣ್ರೋ. ಅಜ್ಜಿ, ತಾತ ಎಲ್ಲೇ? ತೋಟದಲ್ಲಿ ಆಳುಗಳ ಹತ್ರ ಕೆಲಸ ಮಾಡಿಸ್ತಿದ್ದಾರೆ, ಹೋಗ್ ನೋಡು. ತಾತ ಏನ್ ತಾತ, ಕೆಲಸ ಮಾಡಕ್ ಇಷ್ಟ ಜನ ಆಳ್ಗಳಿದ್ರು ನೀನೇ ಎಲ್ಲ ಕೆಲಸ ಮಾಡ್ಬೇಕಾ? ಮಾಡ್ಬೇಕು. ಈ ಮಣ್ಣಿನ ಋಣ ತೀರಿಸೋ ಅವಕಾಶ ಎಲ್ರಿಗೂ ಸಿಕ್ಕೋದಿಲ್ಲಪ್ಪ. ಋಣನ? ಈ ಮಣ್ಣಲ್ಲ. ಈ ದೇಶ ಕಾಯೋ ಯೋಧರಿಗೆ, ಅನ್ನ ಕೊಡೋ ರೈತರಿಗೆ ಮಾತ್ರ ಇಂಥ ಅವಕಾಶ ಸಿಕ್ಕೋದು. ನೋಡೋ, ಈ ಬದುಕು ಆರಂಭವಾಗೋದು ಮಣ್ಣಿನಿಂದ, ಮುಂದುವರಿಯೋದು ಮಣ್ಣಿನಿಂದ, ಮುಗಿಯೋದು ಮಣ್ಣಿನಿಂದ. ಸಚ್ಚಿದಾನಂದ ಸಚ್ಚಿದಾನಂದ ಸಚ್ಚಿದಾನಂದೋ ಸಚ್ಚಿದಾನಂದ ಸಚ್ಚಿದಾನಂದ ಸಚ್ಚಿದಾನಂದ. ಒಂದಲ್ಲ ನೆಲದ ಬಸಿದಿಂದ, ಮನೆಯು ಅದರಿಂದ, ಅನ್ನ ಮಣ್ಣಿಂದ, ಮೈಯು ಅದರಿಂದ. ಇದೇ ಬದುಕಿನ ಸತ್ಯ ಕಣ. ಅದಕ್ಕೆ ಈ ಹಾಡು, ಈ ಬದುಕು ನನಗೆ ತುಂಬಾ ಇಷ್ಟ. ಅರ್ಚನೆ ಮಾಡಿ. ಹೆಸರು? ವಿಶಾಲಾಕ್ಷಿ. ಕಾಶಿನಾಥ್. ಬೇಡ, ಬರೀ ವಿಶಾಲಾಕ್ಷಿ ಹೆಸರಲ್ಲಿ ಮಾಡಿ. ಸರಿ.
ವಿವೇಕ್, ಇವತ್ತು ನಿನ್ ತಾಯಿ ಹುಟ್ಟಿದ್ದಿನ ಕಣೋ. ಹಾಗೆ ಅಪ್ಪನ ಹುಟ್ಟಿದ್ದಿನ ಯಾವತ್ತಾದ್ರೂ ಪೂಜೆ ಮಾಡ್ಸಿದೀರಾ? ಅವನು ಮನುಷ್ಯನಲ್ಲ. ಮೃಗಾನೇ ಆಗಿದ್ರು ನನಗೆ ಅಪ್ಪನೇ ತಾನೆ. ಅಲ್ಲ ತಾತ, ಕಡೆ ಪಕ್ಷ ನಮ್ಮಪ್ಪ ಹೇಗಿದ್ರು ಅಂತನಾದ್ರೂ ನನಗೊಂದು ಫೋಟೋ ತೋರಿಸಿದ್ದೀರಾ? ಇಲ್ಲ, ಯಾಕಂದ್ರೆ ಅವನು ನಿನ್ನ ತಾಯಿನ ಕೊಂದವನು. ಪ್ರತಿ ವರ್ಷ ಇದೊಂದು ಹೇಳ್ಬಿಟ್ಟು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ? ವಿವೇಕ್, ನನ್ನ ಜೀವಮಾನದಲ್ಲಿ ಹಬ್ಬ ಅಂತ ಆಚರಿಸಿರೋದು ಎರಡನ್ನು ಮಾತ್ರ. ಒಂದು ಗಣರಾಜ್ಯೋತ್ಸವ, ಇನ್ನೊಂದು ಸ್ವಾತಂತ್ರ್ಯೋತ್ಸವ. ಅದು ಬಿಟ್ರೆ ನಿನ್ನ ತಾಯಿಯ ಹುಟ್ಟು ಹಬ್ಬ ಅಂದ್ರೆ ಇವತ್ತು. ಅಂದ್ಮೇಲೆ ನಿನ್ನ ತಾಯಿ ಮೇಲಿರೋ ನಮ್ಮ ಪ್ರೀತಿ ಎಷ್ಟು, ನನ್ನ ಮಗನ ಮೇಲಿರೋ ದ್ವೇಷ ಎಷ್ಟು ಅಂತ ನಿನಗೆ ಗೊತ್ತಾಗಿರ್ಬೇಕಲ್ಲ. ಆದ್ರೂ ಕಾಣದೇ ಇರೋ ತಂದೆಯ ಬಗ್ಗೆ ನಿನಗೆ ಇಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ, ಕೈಯಾರೆ ಪ್ರೀತಿಯಿಂದ ಬೆಳೆಸಿದ ನಮ್ಮ ಮಗ ವಯಸ್ಸಿಗೆ ಬಂದ ಮೇಲೆ ಬಿಟ್ಟು ಹೋದ್ರೆ ಹೆತ್ ಕರುಳು ನಮ್ಗೆ ಎಷ್ಟು ಸುಖವಾಗ್ತದೆ ಅಂತ ನಿನಗೆ ಅರ್ಥವಾಗುತ್ತೇನಯ್ಯ? ತಾತ, ಐ ಆಮ್ ವೆರಿ ಸಾರಿ. ಇನ್ಮೇಲೆ ಯಾವತ್ತು ನಿನ್ನ ಇಂಥ ಪ್ರಶ್ನೆ ಕೇಳಲ್ಲ. ಪ್ರಾಮಿಸ್. ನಿದ್ದೆ ಮಾಡ್ಬಿಟ್ಯಾ? ಇಲ್ವಲ್ಲ. ಮತ್ತೆ ಕಣ್ಬಿಡು ಗುರು, ಎಲ್ಲರೂ ಕಾಯ್ತಾ ಇದ್ದಾರೆ. ಇವತ್ತೊಳ್ ಕುಣಿದು ಸುಸ್ತಾಗಿ ಕೆಳಗ್ ಬೀಳಿ ಆವಾಗ ನಕ್ಕಂಡ್ಬಿಡ್ತೀನಿ. ಈಗ ಗೊತ್ತಾಯ್ತಾ? ಮೆರೆದವ್ರು ಯಾರು ಮನ್ಸಲ್ಲಿ ಉಳ್ಕೊಳಕ್ ಸಾಧ್ಯನೇ ಇಲ್ಲ. ಮೊನ್ನೆ ನಾನು ಹೇಳಿದ್ನಲ್ಲ, ಅದ್ರಲ್ಲೊಂದು ಸಣ್ಣ ಚೇಂಜ್. ಆಡಮ್ ಇದ್ರೇನೆ ಮೇಡಮ್, ಇಲ್ಲಾಂದ್ರೆ ಬರೀ ಮೇಲ್ ಇದ್ರೇನೆ ಫಿಮೇಲ್, ಇಲ್ಲಾಂದ್ರೆ ಬರೀ ಶ್ರೀ ಇದ್ರೇನೆ ಶ್ರೀಮತಿ, ಇಲ್ಲಾಂದ್ರೆ ಬರೀ ಮತಿ. ನಿನಗೆ ದೇವ್ರೇ ಗತಿ. ಸೊ ವಿವೇಕ್, ಕೆಳಗೆ ಬಿದ್ದವರನ್ನು ನೋಡಿ ನಗೋದು ಮನುಷ್ಯತ್ವ ಅಲ್ವೋ? ಸಾಧ್ಯವಾದ್ರೆ ಅಂಥವ್ರನ್ನ ಕೈ ಹಿಡಿದು ಮ್ಯಾಲೆ ಎತ್ತಬೇಕು. ತಪ್ಪಾಯ್ತು ತಾತ. ತಪ್ಪನ್ನು ಎಲ್ರು ಮಾಡ್ತಾರಯ್ಯ, ಇನ್ನೊಮ್ಮೆ ಮಾಡಬೇಡ, ತಿದ್ಕೋ. ಅವಳನ್ನ ಕ್ಷಮಿಸ್ತಾಳ? ನೋಡು, ಈ ಬೊಗಸೆಗೆ ಇದ್ದದ್ದನ್ನು ಕೊಡೋ ಶಕ್ತಿ ಇದೆ, ಇಲ್ಲದನ್ನು ಪಡ್ಕೊಳ್ಳೋ ಶಕ್ತಿ ಇದೆ. ಭಿಕ್ಷೆ ಬಿಡ್ಬೇಕಾ? ಈಶ್ವರನೇ ಭಿಕ್ಷೆ ಬೇಡಿದ. ಬೊಗಸೆ ಬಡ್ಡಿಯ ಮದರ್ ತೆರೇಸಾ ತನ್ನ ಸಮಾಜ ಸೇವೆ ಶುರು ಮಾಡಿದ್ದು. ಇನ್ನು ನಾವ್ಯಾರು? ಸುನೀತಾ, ನಿಂತ್ಕೋ. ಸುನೀತಾ, ಏನು? ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ ಕಣೆ. ಏ ಸುನಿ, ಬಿಡೋ. ಕೂತ್ಕೋ. ಕ್ಷಮಿಸ್ತೀಯ ತಾನೆ? That's like a good girl. ನಾನೊಂದು ಮಾತು ಕೇಳ? ಇಷ್ಟು ಜನದ ಮುಂದೆ ಕ್ಷಮಿಸು ಅಂತ ಕೇಳ್ತಾ ಇದೆಯಲ್ಲ, ನಿಂಗೊಂಚೂರು ನಾಚಿಕೆ ಆಗಲ್ವಾ? ಅಯ್ಯ, ತಪ್ಪಾಗಿದೆ ಅಂತ ಗೊತ್ತಾದ್ಮೇಲೆ ಅದನ್ನ ತಿದ್ಕೊಳ್ಳೋದು ಮುಖ್ಯ. ನಾಚಿಕೆ, ಪ್ರತಿಷ್ಠೆ ನಿಮ್ ತಾತ ಹೇಳ್ಕೊಟ್ರಾ? ಎಸ್. ಪುಣ್ಯ ಮಾಡಿದ್ದೆ. ಅಂತವ್ರು ಸಿಗೋದು ಬಹಳ ಕಷ್ಟ. ಥ್ಯಾಂಕ್ ಯು. ಎನಿವೇ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ಸ್.
ಮರದೆ ಆದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕಲಿಯಾಗಿ ಕನ್ನಡಕ್ಕೆ ಚಿನ್ನ ವಾವಾ. ಹೋಗಲ್ಲ. ನನ್ ಮಗನೇ ಯಾವ್ದನ್ನ ಎಲ್ಲಿ ಹೇಳ್ಬೇಕು ಅಂತ ಗೊತ್ತಿಲ್ವಾ? ಇಲ್ಲ ಗುರುವೆ, ಇಷ್ಟು ವರ್ಷದಿಂದ ಅವಳನ್ನ ಒಂದ್ಸಲಿನ ಮುಟ್ಟಕ್ಕಾಗ್ಲಿಲ್ಲ. ಇದೇ ಚಾನ್ಸ್ ಇಟ್ಕೋ, ಬರ್ತೀನಿ. ಅಯ್ಯೋ ದಿವ್ಯಾ ಅಲ್ಲ ವಿದ್ಯಾ. ನಾನು ಯಾವ್ದೋ ಒಂದು ನೀನ್ ಬಿಟ್ಟು ಹೋಗ್ ನನಗ್ ಮನ್ಸೇ ಬರ್ತಾ ಇಲ್ಲ. ನೀನ್ ಕಟ್ಕೊಳ್ಳೋಣ ಅಂದ್ರೆ ನಿನ್ ಹೈಟ್ ಪರ್ಸನಾಲಿಟಿ ಸಾಲದೆ ಅಡ್ಜಸ್ಟ್ ಮಾಡ್ಕೋ. ವಿವೇಕಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ. ಬರಿ ದೊಡ್ಡವ್ರು ಹೇಳ್ತಾ ಇದ್ರು ನಾಯಿಗೂ ಒಂದ್ ಕಾಲ ಬರುತ್ತೆ ಅಂತ. ಯಾಳ್ ಫುಲ್ ನನ್ನ ಮಗನಿಗೆ ಹುಡುಗಿರ್ ತಪ್ಕೊಳ್ಳೋ ಕಾಲನೂ ಬಂದ್ಬಿಡ್ತು. ಏನ್ ಮಾಡ್ತೀಯ? ಅದೃಷ್ಟ ಹಾಕೋಣ ಚೋಟು ನಿಂದು. ಯಾಕೋ ಏನಾಯ್ತು ವಿವೇಕ್? ಯಾಕೋ? ಎಲ್ಲಾರ್ದು ಎಕ್ಸಾಮ್ಸ್ ಮುಗೀತು. ನೀವೆಲ್ರೂ ನಿಮ್ ಮನೆಯವ್ರು ನೋಡಕ್ ಹೋಗೋ ಸಂತೋಷದಲ್ಲಿದ್ದೀರಾ. ನಾನು ನಮ್ಮ ಮನೆಯವ್ರ ಜೊತೆಲೇ ಇದ್ರು ಯಾಕೋ ಒಂಥರ ಎಲ್ಲ ಫ್ರೆಂಡ್ಸ್ನು ಒಟ್ಟಿಗೆ ಕಳ್ಕೊತಿದ್ದೀನಿ ಅನ್ಸ್ತಾ ಇದೆ. ಅಯ್ಯೋ ದಡ್ಡ, ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತಾ ಇದ್ಯಾ? ಇನ್ 15 ದಿನ ಬಿಟ್ಟು ಎಲ್ರು ಸಿಗ್ತೀವಲ್ಲ. ಯಾಕೆ? ಅದೇ ನಮ್ ನಂದನ್ ತಂಗಿ ಮದ್ವೆ ಅಲ್ವಾ ಬೆಂಗಳೂರಲ್ಲಿ? ಹೌದಲ್ವಾ? ಬ್ಯಾಂಗ್ಳೂರ್. ಎಸ್. ಕಾಪು ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್ ಕ್ಯಾಪ್ಟನ್. ನನ್ನ ಎದುರು ಹಾಕೊಂಡವರು ಸೋಲಲ್ಲ, ಸಾಯ್ತಾರೆ. ಸತ್ರು ಲ್ಯಾಂಡ್ ಮಾತ್ರ ನಿನಗೆ ಮಾರೋದಿಲ್ಲ ನಾನು. ಕಪಾಲಿ ಕ್ಯಾಪ್ಟನ್, ಡೀಲ್ ಮುಗ್ಸಕ್ಕೆ ಹೇಳಿ ಎಷ್ಟು ದಿನ ಆಯ್ತು? 1 ವಾರ ಆಯ್ತು ಕ್ಯಾಪ್ಟನ್. ಮತ್ತೆ ಲೇಟ್ ಆಗಿದ್ದಕ್ಕೆ ಪೆನಾಲ್ಟಿ? ಈಗೇನ್ ಹೇಳ್ತೀಯ? ಇಂಥ ರಕ್ತ ನಾ ತುಂಬಾ ನೋಡಿದ್ದೀನಿ ನಾನು. ಹಾಗಾದ್ರೆ ಇವನಿಗೆ ಹೊಡಿದೆ ಬಡಿದೆ ನರ್ಕಕ್ಕೆ ಕಳಿಸ್ಕೊಟ್ರು. ತಂಗ್ವೇಲು, ಕಾವೇರಿ ನೀರು ಸಾಯೋವರೆಗೂ ಕುಡಿ. ಇವತ್ತು ರಾತ್ರಿ ಇವನ್ ಬಾಡಿನ ಅಲ್ಸುರ್ಲೆ ಕಲ್ಪಿಸಾಕಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಇದು ಮರ್ಡ್ರು ಅಂತ ಪೊಲೀಸ್ನವ್ರಿಗೂ ಗೊತ್ತಾಗೋದಿಲ್ಲ. ಅಯ್ಯೋ ಕುಂತ್ಕೊಳ್ರಪ್ಪ, ಪಾರ್ಟಿ ಇದು. ಕುಡಿದ್ಮೇಲೆ ನಿಂತ್ಕೊಳಕ್ ಆಯ್ತದ? ಕೋತಿಗಳು ಕುಡ್ದಿದ್ ಸಾಲ್ದು ಅಂತ ಕುಡ್ಕೋದಿಕ್ ಚೇಳು ಬೇರೆ ಅಂದಂಗೆ ಇವನೊಬ್ಬ. ಸದ್ಯ ಬಿಸಿ ಅಂತ ಎಲ್ಲಿ ಪಾರ್ಟಿ ಬರೋದಿಲ್ವೇನೋ ಅಂತ ತಿಳ್ಕೊಂಡು ಭಯ ಪಟ್ಬಿಟ್ಟಿದ್ದೆ. ಹೆಂಗ್ರಿ ತಪ್ಪಿಸ್ಕೊಳಕ್ ಆಯ್ತದೆ? ಎಂತ ಕೇಸ್ ಆದ್ರೂ ಕಾಕಿ ಬರಕ್ಕಿಂತ ಮುಂಚೆ ಬಂದ್ ಕಾಯೋದು ಕಾದಿತಾನೆ. ಬಸ್ ಏನ್ ಬಸ್ ಇದ್ ಪಾರ್ಟಿ ಗೊತ್ತಿಲ್ವಾ? ನನ್ ಮಗ PC ಪಾಸ್ ಆಗವನೆ. ಓ ಪರವಾಗಿಲ್ಲ, ಕುಡ್ಕೊಂಡು ಗಿಡ್ಕೊಂಡು ಹೋಟ್ಲಲ್ಲಿ ಗಲಾಟೆ ಮಾಡ್ಕೊಂಡಿರ್ತಾರೆ ಅನ್ಕೊಂಡಿದ್ದೆ. ನಿಮ್ ಮಕ್ಳು ಓದ್ಕೊತಾರೆ. ತಗ 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 ಒಲ್ಲ ಕುಡ್ಕ. ಸರ್, ಕಾಪು ಅಪ್ಪೋಡ ಕಾಪು ಒಂದ್ ಕಡೆ ಸೇರಿದ್ದಾರೆ ಅಂದ್ರೆ ಏನಾದ್ರೂ ಅನಾಹುತ ಆಗೋದ್ ಗ್ಯಾರಂಟಿ. ಯಾರನ್ನು ತಡಿಬೇಡಿ, ಹೊಡೆದಾಡ್ಕೊಂಡು ಸಾಯ್ಲಿ. ಓ ಬಾರಯ್ಯ, ಬಾ ಬಾ, ವೆಲ್ಕಮ್ ವೆಲ್ಕಮ್. ಓ ಅವನ್ ಬಂದ್ಮೇಲೆ ನನಗೇನ್ ಕೆಲ್ಸ? ನಾನ್ ಬರ್ತೀನಿ. ಏಯ್ ಬಾರಯ್ಯ, ಇಲ್ಲಿ ನೀನು ಕಾಪು ಒಂದಾದ್ರೆ ಇಡೀ ಬೆಂಗಳೂರನ್ನೇ ಗಡಗಡ ಅಂತ ನಡುಗಿಸ್ಬೋದು. ಮೊದ್ಲು ಈ ನನ್ ಮಕ್ಕಳನ್ನ ಶೂಟ್ ಮಾಡ್ಬೇಕು. ನದಿ ಯಾವತ್ತು ಕೆರೆ ಕಟ್ಟೆ ಸಹವಾಸ ಮಾಡಲ್ಲ. ಆದ್ರೆ ಸ್ನೇಹ ಏನೇ ಇದ್ರು ಸಮುದ್ರದ ಜೊತೆಗೇನೆ. ಇಲ್ಲಿರೋನು ಸಮುದ್ರನೇ, ನದಿ ಸೇರೋದರ್ದು ಯಾವನ್ಗೂ ಇಲ್ಲ. ನಮ್ ದಾರಿಗೆ ಅಡ್ಡ ಬರಬಾರ್ದು ಹೇಳಿ ಅವನ್ಗೆ. ಏಯ್, ಅದನ್ನ ನಾನ್ ಹೇಳ್ಬೇಕು. ಬಿಡದಿ ಹತ್ರ 150 ಎಕರೆ ಡೀಲ್ ಬಂದಿದೆ. ಮಧ್ಯ ಯಾರೇ ತಲೆ ಹಾಕಿದ್ರು ಆ ತಲೆ ಇರೋದಿಲ್ಲ ಅಂತ ಎಷ್ಟೋ ತಲೆಗಳನ್ನ ತೆಗೆದುಬಿಟ್ಟು ಮನೆ ಮೇಲೆ ದೃಷ್ಟಿ ಬೊಂಬೆ ತರ ನೇತ ಹಾಕ್ಬಿಟ್ಟಿದೀನಿ. ಅವನ್ಗೆ ಹುಷಾರಾಗಿರ ಕೇಳಿ. ಏನ ಏನಂದ? ಏನ ಏನಂದೆ? ಏಯ್ ಶುಕ್ಲಾಚಾರಿ, ಒಂದ್ ಕಣ್ಣು ಆಗ್ಲೇ ಹೋಗಿದೆ, ಇನ್ನೊಂದ್ ಕಣ್ಣು ತೆಗೆದು ಬಿಡ್ತೀನಿ. ಏಯ್, ಎಲ್ಲಾರ್ಗು ಸತ್ಯದ ಕಣ್ಣು ಸುಳ್ಳಿನ ಕಣ್ಣು ತಿರುತ್ತೆ ಕಣ. ನನಗಿರೋದೇ ಸತ್ಯದ ಕಣ್ಣು. ಸತ್ಯದ ಕಣ್ಣಲ್ಲ, ಅದು ಕಳ್ಳ ಕಣ್ಣು. ಕಿತ್ತು ಬಿಡ್ತೀನಿ. ಇರಪ್ಪ ಇರಪ್ಪ, ಯಾಕಂಗ ಆಡ್ತೀಯ? ಸ್ವಲ್ಪ ಸುಮ್ಮನೆ ನಾನು ಹೇಳ್ತೀನಿ.
ಪ್ರಕಾಶ ನೀನ್ ಬುದ್ಧಿದ್ದೇನ ಅವ್ನ್ ತಂಟೆಗೆ ಹೋಗ್ಬೇಡ ಅಂತ ಕೇಳಲ್ವಲ್ಲ ಮತ್ತೆ ಅವ್ನು ಹೇಳ್ದಂಗೆಲ್ಲ ಕೇಳಕ್ಕಾಯ್ತದನ್ರಿ? ಸುಮ್ನಿರು. ಈ ಡೀಲ್ ಹೋದ್ರೆ ಏನಾಯ್ತು, ಬೇರೆ ಡೀಲ್ ಇಲ್ವಾ? ಬೇಕಾದ್ರೆ ನಾನೇ ಕೊಡಿಸ್ತೀನಿ. 200 ಎಕರೆ ಆಯ್ತದ? ಆಯ್ತಪ್ಪ. ಏನ್ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ರು. ಪ್ರಕಾಶ ಕಾಪು ಇಬ್ರು ಚೇರ್ಸ್ ಹೇಳಿ. ಸೇರ್ಸು. ನನ್ ಜೊತೆ ಚೇರ್ಸ್ ಹೇಳಕ್ಕೆ ನಿನಗಿನ್ನು ವಯಸ್ಸು ಅನುಭವ ಬಂದಿಲ್ಲ. ಮೊದಲು ಅದನ್ನ ಸಂಪಾದನೆ ಮಾಡು. ಕಾಪು ಹೇಗೆ ಗಾಡಿನ ಹೋಗ್ಲಿ ಬಿಡು ಪ್ರಕಾಶ, ಯಾಕೆ ಇನ್ನೊಂದ್ ಸರ್ತಿ ನಿನ್ನ ಹತ್ರ ಬಂದ್ರೆ ನಿನ್ನ 2 ಕಣ್ಣು ಕಿತ್ಬಿಟ್ಟು ದೇವಸ್ಥಾನ ಮುಂದೆ ಕುಣಿಸ್ಬಿಟ್ಟು ಓಟ್ ಕೇಳ್ಬಾರ್ದು, ಭಿಕ್ಷೆ ಕೇಳ್ಬೇಕು. ಏನಪ್ಪ ಇವರು? ಇವ್ರದೇ ರಾಜ್ಯಭಾರ, ದೇಶ ಉದ್ಧಾರ. ಹೂವಿನ ಹಾರಿಸಿ ತಗೊಂಬನ್ನಿ ಅಂತ ಹೇಳಿ ನಿಮ್ಗೆ ಎಷ್ಟು ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಎಲ್ಲ ಟೆನ್ಷನ್ ಆಗಿದೆ, ಜಲ್ದಿ ತಗೊಂಬನ್ನಿ ಸರ್. ಹುಡುಗ ವಿವೇಕ, ನಿನ್ಗೇನಂತ ಹೇಳಿದ್ದೆ? 2 ದಿವಸ ಮುಂಚಿತವಾಗಿ ಬಾ ಅಂತ ತಾನೆ. ಗೆಸ್ಟ್ಗಳ ತರ ರಿಸೆಪ್ಷನ್ ಟೈಮ್ ಕರೆಕ್ಟ್ ಆಗಿ ಬಂದಿದ್ದೀರಲ್ಲ, ಇದು ನ್ಯಾಯನಾ? ನಂದ ನಿನ್ ಫ್ರೆಂಡ್ಸ್ಗೆಲ್ಲ ಕಾಫಿ ತಿಂಡಿ ಎಲ್ಲ ವಿಚಾರಿಸ್ಕೊಪ್ಪ. ಸರ್ ನಮ್ ಬಗ್ಗೆ ನೀವೇನು ಯೋಚನೆ ಮಾಡ್ಬಿಡಿ, ಬೇಕಾದ್ರೆ ಕಾಫಿ ತಿಂಡಿ ನಾವೇ ಹುಡ್ಕೊಂಡ್ಬಿಟ್ಟು ನಾನೆಲ್ಲ ನೋಡ್ಕೊಂತೀನಿ, ಹೋಗಿಯಪ್ಪ. ಅಂದಪ್ಪ ಪರವಾಗಿಲ್ಲಮ್ಮ, ಮದುವೆಗೆ ಸೇಟು ಹುಡುಗಿರೆಲ್ಲ ಬಂದ್ಬಿಟ್ಟವ್ರೆ. ಮದುವೆ ಫುಲ್ ಕಲರ್ಫುಲ್ ಆಗಿರುತ್ತೆ. ಲೋ ನಾಗಪ್ಪ, ಅವಳು ಸೇಟು ಅಲ್ಲ ಕಣೋ, ನಮ್ಮವಳೆ. ಆದ್ರೆ ಅವಳಿಗೆ ನಾನೇ ಸುಂದರಿ ಅನ್ನೋ ಫೀಲಿಂಗ್. ನನ್ನ ನೋಡೋ ಹುಡುಗರೆಲ್ಲ ನಾಯಿಗಳ ತರ ಹಿಂದೆ ಮುಂದೆ ಓಡಾಡ್ತಾರೆ ಅನ್ನೋ ಭ್ರಮೆ ಕಣಪ್ಪ. ಅದಕ್ಕೆ ಮಕ್ಕ ತೆರೆ ಮರೆಯಲ್ಲಿರೋದು. ಗುರುವೇ ಅಂದ ಚಂದನ ತುಂಬಾ ಹೊತ್ತು ಬಚ್ಚಿಡಕ್ಕೆ ಮುಚ್ಚಿಡಕ್ಕೆ ಆಗಲ್ಲ. ಅಯ್ಯ ಬಂದ್ರಲ್ಲೇ. ಸರ್, ಗಂಡಿನ ಕಡೆಯವ್ರು ಬಂದಿದ್ದಾರೆ, ದೇವಸ್ಥಾನದಲ್ಲಿ ಇದ್ದಾರೆ. ಯಾರೋ ಗಂಡಿನ ಅಂಕಲ್ ಆಂಟಿ ಅಂತೆ ತುಂಬಾ ಹಾರಾಡ್ತಿದ್ದಾರೆ. ನಂದ ಇಲ್ಲೆಲ್ಲ ಸ್ವಲ್ಪ ನೋಡ್ಕೋ, ಗಂಡಿನ ಕಡೆಯವ್ರು ಬಂದಿದ್ದಾರಂತೆ, ಕರ್ಕೊಂಡ್ ಬರ್ತೀನಿ. ನೀವು ಹೋಗಿಯಮ್ಮ. ಏನಾಯ್ತಪ್ಪ? ಅದೇ ಗಂಡಿನ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರದ್ದೇ ಗಲಾಟೆ. ಅವ್ರ ಕಾಟದಲ್ಲಿ ಮದುವೆ ಹೇಗ್ ನಡೆಯುತ್ತೋ ದೇವ್ರಿಗೆ ಗೊತ್ತು. ಇದು ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ನಂದ ಹೋಟ್ಲಿಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಬರ್ತೀವಿ ಕಣ. ಗುರುವೆ ಅದೆಲ್ಲ ಬೇಡ, ನೀನ್ ನನ್ ಜೊತೆ ಬಾ. ನಾನ್ ಯಾಕೋ? ಇಂಥದಕ್ಕೆಲ್ಲ ನೀನೇ ಸರಿ, ಬಾರಪ್ಪ ಹೇಳ್ತೀನಿ. ನೀ ಹೋಗಿರೋ. ಅಲ್ಲ, ಗಂಡಿನ ಕಡೆಯವರು ಬಂದಿದ್ದೀವಿ, ಬೇಗ ಕಾಫಿ ತಿಂಡಿ ಕೊಟ್ಟು ಶೋಲ್ಟ್ರಿ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ? ನೀವ್ 1 ಗಂಟೆ ಬೇಗ ಬಂದಿದ್ದೀರಮ್ಮ, ಅದಕ್ಕೆ ಗೊತ್ತಾಗ್ಲಿಲ್ಲ. ಓ, ನಾವ್ 1 ಗಂಟೆ ಬೇಗ ಬಂದಿದ್ದಕ್ಕೆ ಈ ಪನಿಷ್ಮೆಂಟಾ? ಇನ್ನೂ ಮದ್ವೆನೇ ಆಗಿಲ್ಲ, ಈಗ್ಲೇ ಇಷ್ಟು ಮರ್ಯಾದೆ. ಇನ್ ಬರೋ ಮಹಾತಾಯಿ ಇನ್ನೆಷ್ಟು ಮರ್ಯಾದೆ ಕೊಡ್ತಾಳೋ? ಇಲ್ಲಮ್ಮ, ನನ್ ತಂಗಿ ಬಂಗಾರದಂತವಳು. ಸರ್ ದಯವಿಟ್ಟು ನೀವಾದ್ರೂ ಸ್ವಲ್ಪ ಹೇಳಿ. ಮೇಡಮ್ ಹೇಳದ್ಮೇಲೆ ಮುಗೀತು. ಅಮ್ಮ ನಮಸ್ತೆ. ನಂದ ಏನಾಯ್ತು? ಏನಿಲ್ಲ ಗುರು, ಗಂಡಿನ ಕಡೆಯವ್ರನ್ನ ಕರೆಯಕ್ಕೆ ಯಾರು ಬೇಗ ಬರ್ಲಿಲ್ಲ ಅಂತ ಹೇಳಿ ಬೈತಾ ಇದಾರೆ. ಬೈತಾ ಇದಾರ? ಯಾರು? ಈ ದೇವ್ತೆನಾ? ನಾನಾ? ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಮನೆ ದೇವರು ಮಾರಮ್ಮ ಜ್ಞಾಪಕಕ್ಕೆ ಬರ್ತಾನೆ. ಹೌದಾ? ನಂದ ಅವ್ರು ಬೈತಿಲ್ಲಪ್ಪ, ಬುದ್ಧಿ ಹೇಳ್ತಾ ಇದಾರೆ. ತಪ್ಪು ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು? ಆ ತಪ್ಪನ್ನ ತಿದ್ಕೋಬೇಕು, ಅಷ್ಟೇ ಅಲ್ವಾ? ಅಷ್ಟೇಪಾ. ಅವ್ರೇನ್ ಚೌಟ್ರಿಗೆ ಬರಲ್ಲ ಅಂತಿಲ್ವಲ್ಲ? ಇಲ್ವಲ್ಲ. ಅಂದ್ಮೇಲೆ ಚೌಟ್ರಿಗೆ ಹೋಗ್ಬೋದಲ್ಲ? ಓ, ಶಾಸ್ತ್ರ ಮುಗಿಸಿ ಅಷ್ಟೇ. ನೋಡು, ಒಂದೊಂದ್ಸಲ ನಾವು ಒಳ್ಳೆಯವ್ರನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ನೀವೆಲ್ಲ ಬನ್ನಿಮ್ಮ, ಶಾಸ್ತ್ರ ಮಾಡಿ. ಬನ್ನಿ 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 ಬನ್ನಿ. ಎಕ್ಸ್ಕ್ಯೂಸ್ ಮೀ. ನಾನು ನಿಜವಾಗ್ಲೂ ದೇವತೆನಾ? ಅದು ಒಂದ್ ಸಣ್ಣ ಸುಳ್ಳು ಹೇಳ್ಬಿಟ್ಟೆ. ಅಂದ್ರೆ ನೀವು ಬರೀ ದೇವತೆ ಅಲ್ಲ, ಸುಂದರವಾದ ದೇವತೆ. ಇರ್ಲಿ ಇರ್ಲಿ. ನೋಡಿ, ಈ ಅಂದ, ರೂಪ, ಸೌಂದರ್ಯ ಇವೆಲ್ಲ 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 ಪದಗಳು ಹುಟ್ಕೊಂಡಿದ್ದೆ ನಿಮ್ಮಿಂದ. ಅಲ್ಲ, ನೀವೇ ಹೇಳಿ, ನಿಮಗಿಂತ ರೂಪವತಿ ಇರಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಕೆಲವರು ಕನ್ನಡಿ ಮುಂದೆ ನಿಂತ್ಕೊಂಡು ನಾನೇ ಬ್ಯೂಟಿ ಕ್ವೀನ್ ಅಂತ ಅನ್ಕೋತಾರೆ. ಯಾಕೆ ಹೇಳಿ? ಯಾಕಂದ್ರೆ ಕನ್ನಡಿ ನೀನ್ ಚೆನ್ನಾಗಿಲ್ಲ ಅಂತ ಹೇಳಲ್ವಲ್ಲ. ಇನ್ ಕೆಲವರು ಮುಖ ಮುಚ್ಕೊಂಡು ಓಡಾಡ್ತಾರೆ. ಆದ್ರೆ ನಾನ್ ಚಾಲೆಂಜ್ ಮಾಡ್ತೀನಿ, ನಾನೇ ಸುಂದರಿ ಅಂತ ಅಂದ್ಕೊಂಡಿರೋರು ಯಾರಾದ್ರೂ ಒಬ್ರು ಬಂದು ನಿಮ್ ಪಕ್ಕದಲ್ಲಿ ನಿಂತ್ಕೊಂಡು ಒಂದ್ಸಲ ಚಾಲೆಂಜ್ ಮಾಡಿ ಗೆದ್ದು ತೋರಿಸ್ಲಿ, ಅವಾಗ ಒಪ್ಕೋತೀನಿ. ಆಕ್ಚುಲಿ ನಿಮ್ ತಂದೆಯವರಲ್ಲಿ ಯಾರು? ಅದೇ
ನಿಮ್ ಪಕ್ಕದಲ್ಲೇ ನಿಂತಿದ್ರಲ್ಲ. ಅವರು ನನ್ನ ಹಸ್ಬೆಂಡ್. ಇರ್ಲಿ ಬಿಡಿ, ದೇವ್ರು ನಿಮ್ಗೆ ಇದೊಂದು ವಿಷಯದಲ್ಲಿ ಮೋಸ ಮಾಡ್ಬಿಟ್ಟಿದ್ದಾನೆ. ಆಕ್ಚುಲಿ ಹೌದು, ನಿಮ್ಮಂತ ಕ್ಯಾಡ್ಬರೀಸ್ ಇದ್ರು ನಿಮ್ ಹಸ್ಬೆಂಡ್ಗ ಪೆಪ್ಪರ್ಮಿಂಟ್ ಮೇಲೆ ಯಾಕೆ ಕಣ್ಣು? ನರ್ಗೆನ ಹಿಂಗೆ 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 ಸುತ್ತಿ ಹಿಂಗ್ ಕಣ್ಣ ಕಾಣುತ್ತೆ. ನೀವು ಹೆಂಗಸ್ರಿಗೆಲ್ಲ ನಾನ್ ಹೇಳ್ಕೊಡ್ಬೇಕಾ? ಹೆಂಗಸ್ರು ನಿಮಗ್ ಗೊತ್ತಿಲ್ಲ. ಏನ್ ಮಾಡ್ತಿದ್ದೀರಾ ಇಲ್ಲಿ? ಏನಿಲ್ಲ, ಸೀರೆ ನರ್ಗೆ. ಅಲ್ಲಿ ಹುಡುಗನಿಗೆ ಸೂಟ್ ಹಾಕ್ಬೇಕು, ಬರ್ತೀರಾ? ಬನ್ನಿ. ಗುರುವೆ ಅಲ್ಲಿ ನೋಡು. ಏನು ಜಮತ್ಕೊಳ್ಳಿ ಮುಸ್ಕಿಲ್ದೆ ಬರ್ತಾ ಇದ್ದಾಳ? ಹೌದು. ಹೊತ್ತು ಬಾರಲ್ಲ. ಏನ್ರಿ ನಿಮ್ಮಂತ ಬ್ಯೂಟಿ ಈ ಜನರ ಮಧ್ಯೆ ಕೂತ್ಕೊಂಡ್ರೆ ಚಂದ್ರ ಮೋಡದ ಮರಲಿ ಇದ್ದಾಗ ಆಗತ್ತೆ. ಹೌದಾ? ನನ್ ಮಾತು ಕೇಳಿ, ಸೀದಾ ಎದ್ದು ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳಿ. ಇಲ್ಲಿರೋರೆಲ್ಲ ನಿಮ್ಮ ನೋಡಿ ಹೊಟ್ಟೆ ಹುರ್ಕೊಳ್ಳಿ. ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗ್ಲಾ? ಏನ್ರಿ ನೀವು ಕೂತ್ಕೊಳ್ಳಿ ಅಂಕಲ್. ಅಯ್ಯೋ ನಾನು ಹೆಂಡ್ತಿ. ಕೂತ್ಕೊಳ್ಳಿ. ನಿಮ್ಮಂತ ಯಂಗ್ ಅಂಡ್ ಎನರ್ಜೆಟಿಕ್ ಬಾಡಿಗೆ ಅವ್ರು ಸರಿಯಾದ ಬೇರೆ ಅಲ್ಲ ಸರ್. ನನ್ನ ಹೆಂಡ್ತಿ ಚೆನ್ನಾಗಿಲ್ವಾ? ಏನ್ ಚಂದಾನೋ, ಎಲ್ಲ ಬರೀ ಮೇಕಪ್, ತೆಗೆದ್ರೆ ಮೈ ಕಪ್ಪು. ಅದಕ್ಕೆ ನಾನು ಈ ಮದುವೆ ಮನೆಯಲ್ಲಿ ಯಾವ್ದಾದ್ರು ಒಳ್ಳೆ ಜೋಡಿ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ. ನೋಡಿ ನೋಡಿ, ಒಳ್ಳೆ ಕೆಲಸ. ಬಂದೆ. ಆಮೇಲೆ ಯಾವಾಗ ಬಂದ್ರಿ? ಸದಾಶಿವ ಅಂತ ಬೀರೂರು. ನಮ್ಮ ಕಡೆ ಬಂದು ವಿಚಾರ. ಆಯ್ತಪ್ಪ, ನಿಜ ಹೇಳ, ಸ್ವಲ್ಪ ದೂರ ಇರಿ. ಆಮೇಲೆ ಗಂಡು ಹುಡುಗಿನ ಬಿಟ್ಬಿಟ್ಟು ನಿಮ್ಮನ್ನ ಹೇಳ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಇನ್ನೊಂದು ವಿಷಯ ಗೊತ್ತಾ? ನೀವೇನಾದ್ರೂ 10 ವರ್ಷ ಚಿಕ್ಕವರಾಗಿದ್ದಿದ್ರೆ ನಾನೇ ಆರಿಸ್ಕೊಂಡು ಹೋಗ್ಬಿಡ್ತಿದ್ದೆ. ನೋಡು, ಆ ಆಂಟಿ ಕುಂತ್ರು ನಿಂತ್ರು ಗ್ಯಾಪ್ ಇಲ್ದಂಗೆ ಫೋಟೋ ಹೊಡಿತಾರೆ. ನಾಗೋ ಹೇಳು. ನೆಗೆಟಿವ್ ಯಾರು ಕೊಡ್ತಾರೆ? ಸುಮ್ನೆ ಫ್ಲಾಶ್ ಮಾಡ್ತೀರಾ ಕೇಳ. ಒಟ್ಟಲ್ಲಿ ಅವಳು ಬಿಸಿ ಆಗಿದ್ರೆ ಈ ಮದ್ವೆ ಸಲೀಸಾಗಿ ನಡೆಯುತ್ತೆ. ಸರಿ ಸರಿ. ಓಕೆ, ಬಾಯ್ ಬಾಯ್. ಬ್ಯೂಟಿಫುಲ್. ಹೇಳನ್ ಕೇಳನ್ ಯಾವನ ಗತಿಗಿಲ್ವೇನ ಇಲ್ಲಿ? ಸುಮ್ನೆ ಆಗ್ತಾ ಇದಾರೆ, ಇವರು ತಿಂತಾ ಇದಾರೆ. ಯಾರೇ ಅಲ್ಲಿ ಅಡಿಗೆ ಎಲ್ಲ ಏನಕ್ಕೆ ಮಾಡಿದಿರಾ? ಶೋರೂಮ್ ಅಲ್ಲಿ ಇಡಾಕ ಬಂದ ತೋರ್ದ ಹೊಟ್ಟದ ಬೇಕು ಬೇಡ ಅಂತ 2ನೇ ಸರಿ ಕೇಳನ್ ಗತಿ ಇಲ್ಲ ಇಲ್ಲಿ. ಏನ್ ಅಂಕಲ್, ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಅಡಿಗೆ ಎಲ್ಲ ಏನಕ್ಕೆ ಮಾಡೋದು? ಮನೆ ತಗೊಂಡೋಗಕ್ಕ. ಕರೆಕ್ಟ್ ಅಂಕಲ್, ಕರೆಕ್ಟ್. ನಾನ್ ಯಾವಾಗ್ಲೂ ಕರೆಕ್ಟೇ ಕಣೆ. ಇವ್ರು ತಪ್ಪಾಗಿದೆ ಅಂಕಲ್, ತಪ್ಪಾಗಿದೆ. ನಾನ್ ಸರಿ ಮಾಡ್ತೀನಿ. ಹೇಳು. ಯಾವ ಮಿಕ್ಕಿರೋದು ಹಳ್ಸೋದ್ಮೇಲೆ ನಾಯಿಗೆ ಹಾಕೋದ್ರ ಬದಲು ಅಂಕಲ್ ಹಾಕ್ಬೋದು ತಾನೆ? ಯಾವ ನೀ 2ನೇ ಸಲ ಕೇಳಿದ ತಕ್ಷಣ ಹಾಕಿಸ್ಕೊಂಡು ತಿನ್ನಕ್ ಅಂಕಲ್ ಏನ್ ದನನ? ಇಲ್ಲ ತಾನೆ ಅಂಕಲ್? ಆದ್ರೂ ನೀನ್ ಕೇಳ್ಬೇಕು, ಇಲ್ಲ ಕೇಳ್ಬೇಕು. ಅವ್ರು ಹಾಕಿಸ್ಕೊಳಲ್ಲ, ಬೇಡ ಅಂತ. ಬೇಕಂಕಲ್? ಬೇಡ ಬೇಡ ಬೇಡ, ಹೋಗ್ತಾ ಇರ. ಪಲ್ಯ 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 ಎಷ್ಟ್ ಸಲ ಅಂತ ಪಲ್ಯ ತಿಂತಾರ ಅವ್ರು? ಬೇಡ ಬೇಡ ಬೇಡ, ಪಲ್ಯ ಬೇಡ, ತಿನ್ನಲ್ಲ ಅವ್ರು. ಬೇಕಾ? ಬೇಡ ಬೇಡ ಬೇಡ, ಹೋಗ್ತಾ ಇರಿ ಅಷ್ಟೇ. ಏನದು? ಸ್ವೀಟ್? ನೋ ನೋ, ಬೇಡ ಬೇಡ. ಸ್ವೀಟ್ ತಿಂದು ಶುಗರ್ ರೈಸ್ ಆದ್ರೆ ಯಾರ್ ಜವಾಬ್ದಾರಿ? ಊಟ ತಿಂಡಿ ಬಡ್ಸೋದ್ ಮಾತ್ರ ಮುಖ್ಯ ಅಲ್ಲ, ಆರೋಗ್ಯದ ಬಗ್ಗೆ ಗಮನ ಇರ್ಬೇಕು. ಏನಂಕಲ್? ಬೇಡ, ಹೋಗ್ತಾ ಇರಿ ಹೋಗ್ತಾ ಇರಿ. ನೀವು ರೈಸ್ ತಿನ್ಲೇಬೇಕು ಸರ್. ಅನ್ನ, ಹೊಟ್ಟೆಗೆ ಅನ್ನ ತಿಂದ ಇನ್ನೇನ್ ತಿಂತಾರೆ? ಅನ್ನ ಬೇಕು. ಬೇಕು, ಹಾಕು. ಹಾಕು. ಬೇಕಾ ಸರ್? ಸಾಕು ಹೋಗು ಹೋಗು.
ಏನದು ಸಾರು ಸಾರು ಖಾರ ಖಾರ ತಿಂದು BP ರೈಸ್ ಆದ್ರೆ ಏನ್ ಗತಿ ಕಂಟ್ರೋಲ್ ಅಲ್ಲಿ ಊಟ ಮಾಡಿ ಬಾಡಿ ಹೆಂಗ್ ಮೇಂಟೈನ್ ಮಾಡಿದ್ರೆ ನೋಡ್ ಅಂಕಲ್ ನೋಡ್ ಸುಮ್ನೆ ಅವ್ರನ್ನ ಬೇಡ ಬೇಡ ಹೋಗು ಸಾರೆಲ್ಲ ಬೇಡ ಮಜ್ಜಿಗೆ ತಗೊಂಬನ್ನಿ ಮಜ್ಜಿಗೆ ತಣ್ಣಗಿರೋ ಮಜ್ಜಿಗೆ ಹಾಕಿ ಮಜ್ಜಿಗೆ ತಿಂತಾರೆ ಇನ್ನೊಂದ್ ಸ್ವಲ್ಪ ಹಾಕಿ ಇನ್ನೇನಾದ್ರು ಬೇಕಾ ಅಂಕಲ್ ಬೇಡ ನಿಧಾನಕ್ಕೆ ತಿನ್ನಿ ಅಂಕಲ್ ಏನು ಅರ್ಜೆಂಟ್ ಇಲ್ಲ ಏನ್ ಬೇಕೋ ಕೇಳ ಹಾಕ್ಸ್ಕೊಳ್ಳಿ ಏನಾದ್ರು ಬೇಕಾ ಬೇಡ ಕರೆಕ್ಟ್ ಆಗಿ ಕೇಳ್ಬೇಕು ನಡಿಯ ಸೂಪರ್ ಗುರು ಅನ್ನ ಕಲಿಬೇಕು ನನ್ ಮಗ ಅಲಿಯದ ಖಂಡಿತವಾಗ್ಲೂ ಅರ್ಧ ರಾತ್ರಿ ಅನ್ನ ಕಲಿತ ನನ್ನ ಮಗ ಹುಷಾರಾಗಿ ನೋಡ್ಕೋಬೇಕು ನಡಿ ಹೋಗೋಣ ಏನ್ ಬರೀ ಶಾಸ್ತ್ರ ಮಾಡ್ತಾ ಇದೀರ ಯಾರು ಒಂದ್ ಹಾಡು ಹೇಳಿ ಎಲ್ಲ ಮಲಗಿರ್ತಾರೆ ಈಗ ಯಾರ್ಯಾರು ಹೇಳ್ತಾರೆ ಎದ್ದೇಳಿ ಏನಪ್ಪ ಆ ಮುಸ್ಲಿ ಸುಂದರಿ ಜೊತೆ ಆ ರೇಂಜ್ ಮೈ ಮರೆತು ಕುಣಿತಾ ಇದ್ದಲ್ಲ ಏನ್ ಸಮಾಚಾರ ಅದೆಲ್ಲ ಏನಿಲ್ಲಪ್ಪ ಸುಮ್ನೆ ಅಲ್ಲ ಗಂಡ್ಸಾಗಿ ಅವ್ಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ದೇನೆ ಸುಮ್ನೆ ಇರಕ್ಕಾಗತ್ತಾ ಪ್ರಶ್ನೆಗಲ್ಲಮ್ಮ ಸೋತಿರೋದು ಅವಳ ಬ್ಯೂಟಿಗ್ ಸೋತಿರೋದು ಸುಮ್ನೆ ಕುತ್ಕೊಳ್ಳಲೆ ನಿಜ ಹೇಳಮ್ಮ ವಿವೇಕ ಹೌದ್ ತಾನೆ ಅದು ಮತ್ತೆ ಅವಳನ್ನ ಅಷ್ಟೊಂದು ಇಷ್ಟಪಡಕ್ಕೆ ಕಾರಣ ಏನೋ ಗೊತ್ತಿಲ್ಲ ನೋಡಿದ ತಕ್ಷಣ ಮನ್ಸಿಗೆ ಹಿಡಿಸಿದ್ಲು ಅವಳು ನೋಡ್ತಿದ್ರೆ ಮಾತೆ ನಿಂತೋಗುತ್ತೆ ಕಣ ನೋಡು ಸಾಹೇಬ್ರು ಡೀಟೇಲ್ ಆಗಿ ಅಬ್ಸರ್ವ್ ಮಾಡವ್ರೆ ಮತ್ತಿನ್ನೇನ್ ಅನ್ಸುತ್ತೆ ತುಂಬಾ ಸುಂದರವಾಗಿದ್ದಾಳೆ ಅವಳ ಬ್ಯೂಟಿಗೆ ಪ್ಯಾರೆಟ್ ಗ್ರೀನ್ ಡ್ರೆಸ್ ಏನಾದ್ರು ಹಾಕೊಂಡ್ ಬಂದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾಳೆ ಕಳ್ದೋದ್ನಲ್ಲಪ್ಪೋ ಆರೋಗ್ಯ ಚೆನ್ನಾಗಿ ನೋಡ್ಬೇಕಂದ ಬಹಳ ಹುಷಾರಪ್ಪ ಪ್ರೀತಿ ಅಮ್ಮ ಅಯ್ಯೋ ಅಣ್ಣ ಅಪ್ಪ ತಿನ್ನಕ್ಕೇನಾರು ಕೊಡ್ರಪ್ಪ ಏನಿಲ್ಲ ಹೋಗಯ್ಯ ಅಯ್ಯಮ್ಮ ಅಪ್ಪನಿಲ್ಲ ಉತ್ತರಾಣ ಇಲ್ದಂಗ ಆಗೋಯ್ತಾ ಈಗ ಏನ್ ಮಾಡೋದು ತಿನ್ನು ಅನ್ನದ ಮುಂದೆ ಕುತ್ಕೊಂಡು ತಲಾಟೆ ಮಾಡಿದ್ರೆ ಗೊತ್ತಲ್ಲ ಭಿಕ್ಷೆ ಎತ್ತಿದ್ರೆ ಒಂದ್ ತೂತು ಅನ್ನ ಸಿಗಲ್ಲ ಮದ್ವೆ ಮುಗಿಯವರೆಗೂ ಇದೇ ತರ ಕೊಟ್ಟಿ ತಿನ್ಕೊಂಡಿದ್ರೆ ಬದುಕ್ದೆ ಇಲ್ಲ ಅಂದ್ರೆ ಹೋಗಲ್ಲ ಎಳಕು ಹೌದಾ ಏನಾಯ್ತು ಯಾರೋ ಬಂದು ನಮ್ಮ ಮಧ್ಯೆ ಮಲಗಿದ್ದಾನೆ ಯಾರು ನೋಡೋ ಹೋಗ ಅಂಕಲ್ ನೀವಾ ಏನ್ ಅಂಕಲ್ ನೀವು ನಿಮ್ ಹೆಂಡತಿ ನಿಮ್ಗೆ ಸೂಟಬಲ್ ಅಲ್ಲ ಅಂತ ಈ ತರ ಕಣ್ ಹೆಣ್ಮಕ್ಳ ಮಧ್ಯೆ ಹೋಗಿ ಮಲ್ಕೊಳ್ಳೋದ ನಂದ್ರ ಮೇಲೆ ನಾ ಮಲಗಿದ್ನಪ್ಪ ಹುಡುಗಿರಿ ಎಲ್ಲಿಂದ ಗುರುವೆ ಇವನ್ ಮಾತ್ ಏನ್ ಕೇಳ್ತೀಯ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ 4 ತದಕ್ಸಿದ್ರೆ ಇವಾಗ ಏನ್ ಏರೈತಲ್ಲ ಕಾವು ಪೂರ್ತಿ ಇಳಿತದೆ ಬೇಡಪ್ಪ ವಿವೇಕ್ ನೀನಾದ್ರೂ ಹೇಳಪ್ಪ ಹೋಗ್ಲಿ ಬಿಟ್ಬಿಡ ನೀನ್ ಸುಮ್ನೆ ಮಾತಾಡ್ಬೇಡ ನೀನು ಏನೋ ಗಲಾಟೆ ಮಾಡಿ ಎಲ್ರು ಕೆಳಕರಿಸ್ಬೇಕು ಅಂತಿದ್ದೆ ನೀನೀಗ ಹೋಗಿ ಗೂಬೆಗೋಸ್ಕರ ಈ ದೇವತೆ ಮರ್ಯಾದೆ ಯಾಕ್ರಯ್ಯ ಕಳಿತೀರಾ ನಾಳೆ ದಿನ ಈ ವಿಷಯ ಆಚೆ ಬಂದ್ರೆ ಏನಾಗುತ್ತೆ ಇವ್ರ ಗಂಡನೇ ಹುಡುಗಿರ ಹಿಂದೆ ನಾಯಿ ತರ ಅಳಿತಿದ್ದ ಅಂತ ಜನ ನೋಡಿ ಕೇಕೆ ಯಾಕೆ ನಗದಿಲ್ಲ ಹೌದಪ್ಪ ಕರ್ಕೊಂಡೋಗಿಮ್ಮ ಮದುವೆ ಮನೆಗ್ ಬಂದ್ವಾ ತಿಂದ್ವಾ ಓದ್ವಾ ಅಷ್ಟ್ರಲ್ಲೇ ಇರ್ಬೇಕು ಯಜಮಾನಿಕೆ ತೋರ್ಸಕ್ ಏನಾದ್ರು ಟ್ರೈ ಮಾಡ್ದೆ ಆಳ್ಗೊಂದೊಂದ್ ಏಟು ಧರ್ಮದ ಏಟು ಕಣ್ಣೀರ ಯಾವ ಊರ್ ಛತ್ರನೇ ಇದು ಬೆಳಗ್ಗೆ ಎದ್ರೆ ಬಿಸಿನೀರಿಲ್ಲ ಕುಡಿಯ ಕಾಫಿ ಗತಿ ಇಲ್ಲ ಗಂಡಿನ ಕಡೆಯರು ಅಂದ್ರೆ ಯಾರಿಗೂ ಮರ್ಯಾದೆನೇ ಇಲ್ಲ ನಮ್ಗಳ ಕರ್ಮ ಏನೋ ಹೇಳ್ತಿದ್ರಿ ಏನಿಲ್ವಲ್ಲ ರಾತ್ರಿ ಎಲ್ಲಿದ್ರಿ ಹೇಳ ಬಿಸಿನೀರ್ ಬೇಕಾ ತಣ್ಣೀರು ಆರೋಗ್ಯಕ್ಕೆ ಬಹಳ ಒಳ್ಳೇದು ತಣ್ಣೀರ್ ಮಾಡ್ರಪ್ಪ ಏನಿ मिन्नले बच्चिको
ಇಲ್ಲಿರೋರಲ್ಲಿ ನಾನೇ ಸುಂದ್ರಿ ಅಂತಾರೆ. ಅದು ನಿಜಾನೇ. ನೀನು ಪರವಾಗಿಲ್ಲ, ನಿನ್ನನ್ನ ಕಟ್ಕೊಳ್ಳೋನು ಸ್ವಲ್ಪ ಪುಣ್ಯ ಮಾಡಿರ್ತಾನೆ. ಯಾಕೆಂದ್ರೆ ತುಂಬಾ ಪುಣ್ಯ ಮಾಡಿದ್ರೆ ನನ್ನಂತೋಳು ಸಿಗ್ತಾಳೆ. ಥ್ಯಾಂಕ್ಸ್. ಗಂಡಿನ ಕಾಲ್ ತೊಳೆಯೋದಕ್ಕೆ ಒಂದು ಬೆಳ್ಳಿ ತಟ್ಟೆ ಇಲ್ಲ ಅಂದ್ರೆ ಹೇಗ್ರಿ? ನಿಮ್ ಕೈಲಾಗಲ್ಲ ಅಂದ್ರೆ ನಮಗ್ ಹೇಳ್ಬೇಕಿತ್ತು, ನಾವು ತರ್ತಿದ್ವಿ. ದಯವಿಟ್ಟು ಕೂಗಾಡ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮರ್ತೋದ್ವಿ, ಬೇಕಾದ್ರೆ ಇವಾಗ್ಲೇ ತರಿಸ್ಕೊಡ್ತೀನಿ. ಏನ್ ಬೇಕಾದ್ರೆ ನೀವು ತಂದ್ಕೊಡೋ ತಟ್ಟೆ ತಗೊಂಡೋಗಿ ನಾವೇನು ಊಟ ಮಾಡ್ಬೇಕಾಗಿಲ್ಲ. ಚಿಕ್ಕಮ್ಮ, ಈಗ ಬೆಳ್ಳಿ ತಟ್ಟೆ ಇಂಪಾರ್ಟೆಂಟಾ ಇಲ್ಲ ಶಾಸ್ತ್ರ ಇಂಪಾರ್ಟೆಂಟಾ? ಓ ಅಲ್ಲಪ್ಪ, ನಿನ್ಗೆ ನಿನ್ನ ಅಪ್ಪ ಇಂಪಾರ್ಟೆಂಟಾ ಅಮ್ಮ ಇಂಪಾರ್ಟೆಂಟಾ? ಇಬ್ರು ಬೇಕು ತಾನೆ. ಹಾಗೇನೆ ಇದು ಕೂಡ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ನಿಂತ್ಕೋ. ಹಾಯ್ ಬೇಬಿ. ಯಾರು? ನೀವೇ. ದಿವಸ ಎಲ್ರಿಗೂ ವಯಸ್ಸು ಹೆಚ್ಚಾಗ್ತಾ ಹೋದ್ರೆ ನಿಮಗ್ ಮಾತ್ರ ಕಮ್ಮಿ ಆಗ್ತಿರೋ ಹಾಗೆ ಕಾಣುತ್ತೆ. ಯಾವ ಸೋಪ್ ಯೂಸ್ ಮಾಡೋದು? ಓ, ಅದಕ್ಕೆ ಸೂಪರ್ ಲುಕ್ಸ್. ಅದಿರ್ಲಿ, ಏನಿ ಗಲಾಟೆ ಎಲ್ಲ? ನೋಡಪ್ಪ ಇವ್ರೆಲ್ಲ ಮೆತ್ತಿಗೆ ನೋಡಪ್ಪ. ನೋಡಿ, ನೀವು ಕೋಪ ಮಾಡ್ಕೊಂಡ್ರೆ ವಯಸ್ಸಾದವ್ರ ತರ ಕಾಣ್ತೀರಾ. ನಿಜವಾಗ್ಲು? ನಿಮ್ ಮೇಲಾಣೆ, ನಿಮ್ ಬ್ಯೂಟಿ ಮೇಲಾಣೆ. ನೋಡಪ್ಪ, ಇವ್ರು ಕಾಲ್ ತೊಳೆಯೋದಿಕ್ಕೆ ಬೆಳ್ಳಿ ತಟ್ಟೆನೆ ತಂದಿಲ್ಲ. ಬೇಬಿ, ನೀವು ಒಂದ್ ತಟ್ಟೆಗೋಸ್ಕರ ಕೂಗಾಡ್ತಿದ್ದೀರಾ, ಆದ್ರೆ ನಿಮ್ ಯಜಮಾನರಿಗೆ ಒಂದ್ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಹೋಗಿ ಹೋಗಿ ಪೆಪ್ಪರ್ ಮಿಂಟಿಗೆ ಬಾಯ್ ಬಿಡ್ತಾ ಇದ್ದಾರೆ. ಎಲ್ಲಿ ಯೋಚನೆ ಮಾಡಿ, ಬಾಳ್ ಇಂಪಾರ್ಟೆಂಟಾ ಬೆಳ್ಳಿ ತಟ್ಟೆ ಇಂಪಾರ್ಟೆಂಟಾ? ಚಿಕ್ಕಮ್ಮ, ನಾನೀಗ ಏನ್ ಮಾಡ್ಲಿ? ನನ್ನೇನ್ ಕೇಳ್ತೀಯೋ? ತಾಳಿ ಕಟ್ಟ. ವಿವೇಕ್, ನೀನು ಮದ್ವೆಗೆ ಬಂದಿದ್ದು ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್ ಹಂಗಿರ್ಲಿ. ಇಲ್ಲಿ ಮೊದಲನೇ ದಿನ ಒಂದು ಹುಡುಗಿ ಮುಸ್ಕಾಕೊಂಡು ಓಡಾಡ್ತಿದ್ಲಲ್ಲ, ಆ ಹುಡುಗಿ ಎಲ್ಲೋ? ಈಗ ಅದು ಇಂಪಾರ್ಟೆಂಟಾ? ಅಲ್ಲ, ಕೇಳ್ದೆ. ಯಾಕೆ? ಏನಿಲ್ಲ, ನೀವು ಚೆನ್ನಾಗೇ ಇದ್ದೀರಾ, ಅಕಸ್ಮಾತ್ ಆ ಹುಡುಗಿ ನಿಮಗಿಂತ ಚೆನ್ನಾಗಿದ್ರೆ? ಅಂದ್ರೆ ಆ ಹುಡುಗಿ ಯಾರು ಅಂತ ನಿಮಗ್ ಗೊತ್ತಿಲ್ವಾ? ಅದು ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಸಾರಿ ಕೇಳ್ಬೇಕು. ನೀನು ತಪ್ಪು ಮಾಡಿದ್ಯಾ? ಏನಿಲ್ಲ, ನಾನು ಒಂದ್ ಸುಳ್ಳು ಹೇಳ್ಬಿಟ್ಟಿದ್ದೆ. ಸುಳ್ಳ? ಅಂದ್ರೆ ನಾನ್ ಸುಂದ್ರಿ ಅಲ್ವಾ? ಅದಲ್ಲ, ಅದು ನಿಜಾನೇ. ಹಾಗೇನೆ ನಿಮ್ ಯಜಮಾನ್ರು ಬಹಳ ಚೆನ್ನಾಗಿದ್ದಾರೆ. ಆಕ್ಚುಲಿ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ನೋ ಮೆನ್ಷನ್. ಬರ್ತೀನಿ. ಅಯ್ಯೋ, ಮಾಡ್ಕೊಂಡಿದ್ರ? ಒಳ್ಳೇದಾಗ್ಲಿ. ಹೊರಡೋಣ? ಹೋಗೋಣ. ಬರ್ತೀನಪ್ಪ. ಬಿಟ್ರಾ? ಬರ್ತೀನಪ್ಪ. ಆಯ್ತು. ಹೇಗಿದ್ರು ರಜಾ, ಇನ್ನೊಂದೆರಡು ದಿನ ಇದ್ದೋಗ್ಬೋದಾಗಿತ್ತಲ್ಲ. ಅದು ಊರಲ್ಲಿ ಅಜ್ಜಿ ತಾತ ಇಬ್ಬರೇ ಇರ್ತಾರೆ. ಒಂದ್ ನಿಮಿಷ ಬಂದೆ. ನೀರು ಬಾಯ್. ಇರಲ್ವಾ? ಇಲ್ಲ, ಅದು ಊರಲ್ಲಿ ನನಗೋಸ್ಕರ.
ಗೊತ್ತಾಯ್ತಮ್ಮ. ಮೆತ್ತಗಿರೋ ಬೆಣ್ಣೆ ಕರಗೋದು ಬಿಸಿಗೇನೆ, ಗಟ್ಟಿಗಿರೋ ಚಿನ್ನ ಕರಗೋದು ಬಿಸಿಗೇನೆ. ನನ್ನನ್ನ ಇನ್ನೂ 2 ದಿನ ಇದ್ದು ಹೋಗು ಅಂತ ಹೇಳಿದ್ದು ಯಾಕೆ? ಅದು ಮುಸ್ಕ್ ಹಾಕೊಂಡಿದ್ಲಲ್ಲ, ಆ ಹುಡುಗಿನ ತೋರ್ಸಕ್ಕೆ. ಅಂತ ಇಂಟ್ರೆಸ್ಟ್ ಏನಿಲ್ಲ ಆ ಹುಡುಗಿ ಬಗ್ಗೆ. ಏನ್ ಮಾಡ್ತಿದ್ದೀರಾ? ನಾನು ಅದನ್ನ ಕೇಳಲಿಲ್ಲ. ಐ ಮೀನ್ ಸ್ಟಡೀಸ್, ಕೆಲಸ. ನನ್ನ ಡಿಗ್ರಿ ಎಕ್ಸಾಮ್ ಮುಗ್ದಿದೆ, ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ದೀನಿ. ಗುಡ್. ಸಂಪಾದನೆ ಮಾಡೋ ಆತ್ರನಾ ಅಥವಾ ಆಸೆನಾ? ಅವಶ್ಯಕತೆ. ನಮ್ಮ ತಂದೆ ಸಬ್ ಇನ್ಸ್ಪೆಕ್ಟ್ರು. ನನ್ನ ಮದ್ವೆಗೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಏನೋ. ನನಗೆ ಸಿಂಪಲ್ ಮದುವೆ ಇಷ್ಟ. ಅಂದ್ರೆ ಹೆಣ್ಣನ್ನು ನೋಡಿದ್ದಾಗಿದೆ, ಒಪ್ಪಿಗೆನೂ ಆಗಿದೆ. ಮನಸ್ಸಿಗೆ ಯಾರು ಅಂತ ಹೇಳ್ಬೋದಲ್ಲ? ಕೇಳೋ ಮನಸ್ಸಿಗೂ. ಕೂತ್ಕೋ ಮಾ, ಕೂತ್ಕೋ ಮಾ. ಯಾರೇ ಅದು? ಬಾ ಹೇಳ್ತೀನಿ. ವಿವೇಕ್ ಅಮ್ಮ. ನಮಸ್ತೆ. ನಮಸ್ಕಾರ. ಎಲ್ಲಿ ಪರಿಚಯ ಆಗಿತ್ತು? ಮದುವೆ ಮನೇಲಿ. ಇಂಥದ್ದೇನಾದ್ರೂ ಆಗುತ್ತೆ ಅಂತಾನೆ ಇವಳಪ್ಪ ಇವಳನ್ನ ವುಮೆನ್ಸ್ ಕಾಲೇಜಿಗೆ ಸೇರಿಸಿತು. ಮಾ, ನಮ್ ವಿಷಯನ ಡ್ಯಾಡಿಗೆ ನೀನೇ ಹೇಗಾದ್ರೂ ತಿಳಿಸು. ಅದ್ರ ಅವಶ್ಯಕತೆ ಇಲ್ಲ. ಯಾಕೆ? ಹಲೋ ಸರ್. ಥ್ಯಾಂಕ್ಸ್. ನನ್ನ ಮಗಳ ಬಗ್ಗೆ ನಿನ್ಗೇನು ಗೊತ್ತು? ಸರ್ ಆಕ್ಚುಲಿ ವಸು, ಐಮ್ ಸಾರಿ, ನಿಮ್ಮ ಮಗಳು ಬಹಳ ಒಳ್ಳೆ ಹುಡುಗಿ. ನನ್ನ ಪ್ರೀತಿಸಿದಳೆ ಅನ್ನೋದು ಬಿಟ್ರೆ ನನಗಿನ್ನೇನು ಗೊತ್ತಿಲ್ಲ ಸರ್. ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ನಿನ್ನಲ್ಲಿ ಯಾವ ಯೋಗ್ಯತೆ ಇದೆ ಅಂತ ಅವಳನ್ನು ಪ್ರೀತಿಸ್ತೆ? ಸರ್, ಹಣದ ವಿಚಾರದಲ್ಲಿ ನಾನು ಯಾರಿಗಿಂತಲೂ ದೊಡ್ಡವನಲ್ಲ, ಗುಣದ ವಿಚಾರದಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಅಜ್ಜಿ ತಾತಾನೇ ನನಗೆ ಆಸ್ತಿ. ನನ್ನ ಮನಸ್ಸಲ್ಲಿ ಅವ್ರು ಬಿತ್ತಿರೋ ಪ್ರೀತಿನೇ ನನ್ನ ಶಕ್ತಿ. ಅವ್ರ ಮಾರ್ಗದರ್ಶನ ನನ್ನ ದಾರಿ. ನಮ್ಮವ್ರ ಗೌರವ ಉಳಿಸ್ಕೊಳ್ಳೋದು ನನ್ನ ಗುರಿ. ನನ್ನ ಜವಾಬ್ದಾರಿಗಳು ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಏನ್ ಮಾಡಬಾರ್ದು ಅಂತನೂ ಗೊತ್ತು. ಅಪ್ಪ ಅಮ್ಮ? ನನಗೆ ಅಜ್ಜಿ ತಾತನ್ ಬಿಟ್ರೆ ಬೇರೆ ಯಾರು ಇಲ್ಲ. ನನಗೆ ಅಪ್ಪ ಅಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ನಿಮ್ ಪ್ರೀತಿಗೆ ನಾನು ಒಬ್ಬದೇ ಹೋದ್ರೆ? ಸರ್, ನಿಮ್ಮ ಮಗಳಂತೂ ನಾನು ಖಂಡಿತ ಮರೆಯಲ್ಲ. ಹಾಗಂತ ನಿಮ್ ಮರ್ಯಾದೆ ಕಳೆಯೋ ಕೆಲಸನೂ ಯಾವುದು ಮಾಡಲ್ಲ. ಬರ್ತೀನಿ ಸರ್. ಬಾಯ್ ಬಸ್ಸು. ಬರ್ತೀನಮ್ಮ. 1 ನಿಮಿಷ. ನಾನು ಬಂದು ತಾತ ಅಜ್ಜಿ ಹತ್ರ ಮಾತಾಡ್ತೀನಿ. ಹೌದಪ್ಪ, ನಮ್ಗೆ ಹಣ, ಜಾತಿ, ಅಂತಸ್ತು ಯಾವುದು ಮುಖ್ಯ ಅಲ್ಲ. ಸಬ್ ಇನ್ಸ್ಪೆಕ್ಟರ್ ಅಲ್ವಾ, ಇಂಟ್ರೋಗೇಟ್ ಮಾಡೋ ಅಭ್ಯಾಸ. ಗುಡ್ ಸೆಲೆಕ್ಷನ್. ಆ ವಸು ನನಗೆ ಹಿಂದೆ ಒಂದು ಮುಂದೆ ಒಂದು ಹಿಡಿಸಲ್ಲ. ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ಇದ್ದಾಗ ಹೆದರಿಕೆ ಯಾಕೆ? ಆದ್ರೂ ಮದ್ವೆ ಆಗೋವರೆಗೂ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ರೆ ಒಳ್ಳೇದು. ಒಂದು ಕಾನೂನು, ಇನ್ನೊಂದು ಸಂಪ್ರದಾಯ. ಅದು ಶೋಧನೆ, ಇದು ಬೋಧನೆ. ಚೆನ್ನಾಗಿರುತ್ತೆ ಅಲ್ಲಿ. ಯಾರಿಗೆ ಫೋನು? ಅಜ್ಜಿ ತಾತನ್ಗೆ ನಿನ್ ವಿಷಯ ಹೇಳೋಣ ಅಂತ. ಅಷ್ಟು ಅರ್ಜೆಂಟಾ? ಏನಿಲ್ಲ, ತಪ್ಪು ಮಾಡಿದ ತಕ್ಷಣ ಆದಷ್ಟು ಬೇಗ ತಿದ್ಕೋ ಅಂತ ಹೇಳಿದ್ರು, ಅದಕ್ಕೆ. ಅಂದ್ರೆ ನಾನು ಲವ್ ಮಾಡಿ. ಸಾರಿ ಸಾರಿ. ಹಾ ತಾತ, ಹೆಸರು ವಸುಂಧರಾ ಅಂತ. ತಂದೆ ಸಬ್ ಇನ್ಸ್ಪೆಕ್ಟರು. ನನಗೇನೋ ತುಂಬಾ ಇಷ್ಟ ಆಗಿದ್ದಾಳೆ. ನಿಮ್ಗೂ ಇಷ್ಟ ಆಗ್ತಾಳೆ ತಾತ. ಏಯ್, ಯಾಕೋ ಕಣ್ ಕಾಣಿಸಲ್ವಾ? ಏನಂದೆ? ಕಣ್ ಕಾಣಿಸಲ್ವಾ ರಾಸ್ಕಲ್ ಅಂದೆ. ಸಾರಿ, ಆಗ್ಲೇ ನೋಡ್ಲಿಲ್ಲ, ಈಗ ನೋಡೇ ಹೊಡಿತೀನಿ.
ನೀನು ಇವಳು ಬಾಡಿಗಾರ್ಡ? ಅದೆಲ್ಲ ಆಮೇಲೆ, ಮೊದ್ಲು ಈ ಹುಡುಗಿರ್ ಮೈ ಮೇಲೆ ಬೀಳೋದು ಸರಿ ಅಲ್ಲ. ಇನ್ಯಾವ್ದು ಸರಿ? ಎತ್ತಾಕೊಂಡೋಗದ? ಎತ್ತಾಕೊಂಡೋಗಿ. ಎಲ್ಲ ಅವನು ಇಲ್ಲ ಇದೀನಣ್ಣ. ಈ ಕಡೆ ಬಾ. ಬಲಗಣ್ಣ ಔಟ್ ಒಂದು ಗೊತ್ತಿಲ್ವಾ? ನನ್ನ ಮಕ್ಳು ಅಲ್ಲೇ ನಿಂತ್ಕೊಟ್ಟು ಸಾಯ್ತೀರಾ? ಹೆಜ್ಜೆ ನೋಡಿದ್ರು ಅಣ್ಣ ಒಬ್ನೇ ಅಣ್ಣ, ಒಂದೇ ಏಟು. ಜ್ವರ ಬಂದ್ಬಿಟ್ಟಿದ್ಯಲ್ಲೋ, ಆಪರೇಷನ್ ಮಾಡಿಸ್ಕೊ. ಅದು ಆಪರೇಷನ್ ಅಲ್ಲ, ಟ್ರೀಟ್ಮೆಂಟ್. ನಾನು ಹೇಳಿದ್ದೀನೇನು ಅದ್ನೇ. ಯಾವನ ಕಲಾಕಾರ ನನ್ನ ಮಗನ ಹೊಡೆದಿರೋದು? ಹಂಗ್ ಕಾಣಿಸಲ್ಲ ಅಣ್ಣ, ಇನ್ನು ಜುಟ್ಟು ಅಣ್ಣ. ಆದ್ರೂ ನೀವೆಲ್ಲ ನೋ ಪ್ಯೂಸ್. ಏನು ಪ್ರಯತ್ನ ಇಲ್ಲ. ಅದು ಪ್ಯೂಸ್ ಅಲ್ಲ, ಯೂಸ್. ಈಗ ಕಾಪು ಆಟನೇ ಕಂಟ್ರೋಲ್ಸ್ ಮಾಡಕ್ಕಾಗ್ತಿಲ್ಲ. ಇವನ್ ಯಾವನ ಇವನು? ಈ ವಿಷಯ ಮಾರ್ಕೆಟ್ ಅಲ್ಲಿ ಲಿಂಕ್ಸ್ ಆದ್ರೆ ಅದು ಲಿಂಕ್ ಅಲ್ಲ, ಲೀಕ್. ನನ್ನ ಮಗ ವಯಸ್ಸಾದ್ಮೇಲೆ ಹೆಣ್ಣಿಗೆ ಬೆಲೆ ಕಡಿಮೆ, ಎದಕ್ಕೆ ಹೋಯ್ತು ಅಂದ್ರೆ ರೌಡಿಸಮ್ ಬೆಲೆ ಕಡಿಮೆ. ನಡೆಯೋವರೆಗೂ ಕಂಡ್ರು ನಾಣ್ಯ ಇಲ್ಲ. ಹಳೇದು 5 ಪೈಸಾ 10 ಪೈಸಾ ತರ ಭಿಕ್ಷುಕರು ಮಿಸ್ಕೊಳಲ್ಲ ಅಂತ ಕೂತ್ಬಿಡ್ತಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ. ಅವನು ಯಾರು, ಎಲ್ಲಿದ್ದ, ಯಾಕೆ ಬಂದ, ಫುಲ್ ರೀಟೈಲ್ ಆಗ್ಬೇಕು ನನಗೆ. ಹೋಗರ್ಕಮನಿ ಹೋಗಿ. ರಿಟೇಲ್ ಅಲ್ಲ, ಡೀಟೇಲು. ಯಾವ್ದೋ ಒಂದು. ಈ ವಿಷಯ ಕಾಪು ಗೊತ್ತಾದ್ರೆ ನಗಬಾರ್ದ ಕಡೆ ಎಲ್ಲ ನಕ್ಬಿಡ್ತಾನೆ. ಈ ಬೆಂಗಳೂರು ಸಿಟಿಲಿ ಪ್ರಕಾಶ್ ಎದುರಿಸೋ ತಾಕತ್ತಿರೋ ಗಂಡ್ಸು ನಾನೊಬ್ಬನೇ ಅಂತ ತಿಳ್ಕೊಂಡಿದ್ದೆ. ಈಗ ಇನ್ಯಾವನೊಬ್ಬ ಹುಟ್ಕೊಂಡಿದ್ದಾನೆ. ಇಂಥವ್ರು ಗಲ್ಲಿಗೂ ಹುಟ್ಕೋಬೇಕು. ಏಯ್, ಅವನ್ ಯಾರು ಅಂತ ಪತ್ತೆ ಮಾಡೋ. ನಮ್ ಗ್ಯಾಂಗಿಗೆ ಸೇರ್ಸ್ಕೊತೀರಾ ಕ್ಯಾಪ್ಟನ್? ಸೇರ್ಸ್ಕೊಳಲ್ಲ, ಕರೆದು ಸನ್ಮಾನ ಮಾಡ್ತೀನಿ. ಅಣ್ಣ, ಅವನ ಹೆಸರು ವಿವೇಕ್. ಶಿವಮೊಗ್ಗ ಕಾಲೇಜಲ್ಲಿ ಡಿಗ್ರಿ ಎಕ್ಸಾಮ್ ಬರ್ದಿದ್ದಾನೆ. ಅವನ ಫ್ರೆಂಡ್ ತಂಗಿ ಮದುವೆಗೆ ಬೆಂಗಳೂರಿಗೆ ಬಂದಿದ್ದಂತೆ. ಶಿವಮೊಗ್ಗ ನುಗ್ರ ರಕ್ತ ಹೆಂಗ್ ಅರಿಬೇಕು ಅಂದ್ರೆ ತುಂಗಭದ್ರೆ ಕೆಂಬದ್ರೆ ಆಗ್ಬೇಕು. ಆಫೀಸ್ ಬೇಗ ತೆಗೆಯೋ. ಇವ ರಜಾ ಮುಂದಿನ ತಿಂಗಳು ಬಂದ್ರೆ. ಈ ಮನೇಲಿ ವಿವೇಕಾನಂದ ಇದಾನ? ನೀವ್ಯಾರು? ಇದ್ರೆ ಕರೀರಿ. ಯಾರಲ್ಲಿ? ಏಯ್ ಕಾಳೆ, ಇವನೇ ಎತ್ತಕೊಡ್ರ. ಏನು ಇದೆಲ್ಲ? ಯಾರದು? ಯಾರಪ್ಪ ನೀನು? ಸರ್, ನೀವು ಶಿವಪ್ಪ ಪುರ್ವಂತೆ ಅಲ್ವಾ? ಹೌದು. ಕಾಳೆ, ಅಲ್ಲೇ ನಿಂತ್ಕೊಳ್ರ. ಎಲ್ಲ ಅವನು? ಅಯ್ಯೋ, ಅವನ ವಿಷಯ ಏನ್ ಮರಿಬೇಕಷ್ಟೇ. ಅಷ್ಟೇ ಇವಾಗ ಹೊಡೆದಿರೋದು ಅವನ್ಗಾದ್ರು ನೋವಾಗಿರೋದು ನಂಗೆ ಕಣ್ರಿ. ಅವನ್ನ ಕತ್ತರಿಸಿ ಅಂಡ್ರ ಒಳಗೆ ಒಂದೊಂದು ಪೀಸ್ ಹಂಚಿದಾಗ್ಲೆ ಈ ಅಪ್ಪೋಳ ಅಂಬಾರಿ ಮೇಲೆ ಮೆರೆಯಕ್ ಸಾಧ್ಯ. ಅವನ್ ಮೈ ಮೇಲೆ ಒಂದ್ ಏಟ್ ಬಿದ್ರು
ನಾವೆಲ್ಲ ಉಳಿಯೋದು ಬಹಳ ಕಷ್ಟ. ಏನು ಏನು ದೊಡ್ಡ ಕಲಾಕಾರ ಫ್ಯಾಮಿಲಿ ಸಾವಂದು. ಅವ್ರ ತಾತ ಯಾರಂತೆ ಗೊತ್ತಾ? ಯಾವನು? ಶಿವಪ್ಪ ಪುರುವಂತೆ. ಶಿವಪ್ಪ ಪುರುವಂತೆ. ಬೆಂಗಳೂರಲ್ಲಿ ಒಂದು ಗಲಾಟೆ ಆಯ್ತು. ಅದ್ರಲ್ಲಿ ಅವನು ಹೊಡೆದಿದ್ದೆ. ಅವನ್ ಪ್ರಕಾಶ್ ಅಪ್ಪೋಡ ಕಡೆಯವನು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಅಂಥ ದೊಡ್ಡ ಗೂಂಡಾಗಳು ನಿಮ್ಮನ್ನ ನೋಡಿದ ತಕ್ಷಣ ಯಾಕೆ ಹೆದರ್ಕೊಂಡು ಹೋದ್ರು? ಗೊತ್ತಿಲ್ಲ ಮಾರಾಯ. ನನ್ನ ನೋಡಿ ಯಾರು ಅಂದ್ಕೊಂಡ್ರು ಏನ್ ಕತಿಯ? ಇಲ್ಲ, ನಿಮಗ್ ಗೊತ್ತು ತಾತ. ಈಗ ನೀವು ಹೇಳ್ದೆ ಹೋದ್ರೆ ನಿಮಗ್ ನನ್ನ ಮೇಲಿರೋ ಪ್ರೀತಿ, ನನಗೆ ನಿಮ್ಮ ಮೇಲಿರೋ ಗೌರವ ಎರಡು. ಬೆಂಗಳೂರಲ್ಲಿ ಇವನಿಗಿಂತ ದೊಡ್ಡ ರೌಡಿ ಕಾಪು ಅಂತಿದ್ದಾನೆ. ಅದ್ ನಿಮ್ಗೆ ಹೇಗೆ ಗೊತ್ತು? ಅವನ ಪೂರ್ತಿ ಹೆಸರು ಕಾಶಿನಾಥ ಪುರುವಂತೆ. ಅಂದ್ರೆ ಈ ಶಿವಪ್ಪ ಪುರುವಂತೆ ಮಗ ನಿನ್ನಪ್ಪ. ಮತ್ತೆ ನಮ್ಮ ತಂದೆ ಬದುಕಿದ್ರು ಸತ್ತಿದ್ದಾರೆ ಅಂತ ಸುಳ್ಳು ಹೇಳಿದ್ರ? ಹೌದು. ಯಾಕೆ? ಸುತ್ತೆಲ್ಲ ಕತ್ತಲದೊಳಗ ಬೆಳಗತದ ದೀಪ ಬಾ ಸಮೀಪ. ಇದು ಯಾವ ಸೀಮೆಯ ಚದುರು ನಿಂತಿನ ನೆದುರು, ಸೀಮೆಯ ಚದುರು ನಿಂತಿನ ನೆದುರು, ಇಟ್ಟ ನಿನ್ನ ಗುರು ಸಚ್ಚಿದಾನಂದ ಸಚ್ಚಿದಾನಂದ. ಹುಡುಕ್ರು ಎಲ್ಲ ಕಡೆ ಹುಡುಕ್ರು. ಯಾರು ನೀವು ಬಿಟ್ಟು ಬಂದ್ಬಿಟ್ಟು ನನಗೆ? ಯಾರು ನೀವು? ನನಗೆ ಚಾಲೆಂಜಸ್ ಹುಡುಕ್ರಲೇ ಹುಡುಕ್ರ. ನಿಮ್ಗೆ ಯಾರು ಬೇಕು? ನೀವೆಲ್ಲ ಯಾರು? ಅಪೋಡ ಪ್ರಕಾಶ್ ಅಪೋಡ. ಕಾಶಿನ ಬೇಕು ನಿನಗೆ? ಮಗ ಮಗ ಅವನಿಗೆ ಹೇಳ, ಅವನಿಗೆ ನನ್ನ ಬಿಸ್ನೆಸ್ ಕಟ್ಟ ಬರ್ತವನೆ. ಯಾರನ್ನು ಉಳಿಸಲ್ಲ, ಎಲ್ಲಾರನು ತೆಗೆದು ಬಿಡ್ತೀನಿ. ನೀನೇನು ರಾಷ್ಟ್ರಧ್ವಜ ಮಾಡ್ತೀಯಾ? ಯಾವನ್ ಎಷ್ಟೇ ದೊಡ್ಡನಾದ್ರೂ ಏನೇ ಕೆಲಸ ಮಾಡ್ತಿದ್ರು ಅದನ್ನ ನೋಡ್ದಟ್ಕೆ ಎದ್ದು ನಿಂತ್ಕೊಂಡು ಸಲ್ಯೂಟ್ ಹೊಡಿಬೇಕು. ಆ ಕೆಲಸ ನಮ್ಗೆ ಯಾಕೆ? ನಂದೇನಿದ್ರು ಗಾಂಜಾ, ಚರಸು, ಅಫೀಮು ಕೊಡೋನು ಸ್ಮಗ್ಲಿಂಗ್ ಬಿಸ್ನೆಸ್. ನೆಮ್ಮದಿಯ ವ್ಯವಹಾರ ಮಾಡ್ತೀನಿ, ನೆಮ್ಮದಿಯ ನಿದ್ದೆ ಮಾಡ್ತೀನಿ. ಮಾಡ್ತಿರೋದು ಕಚಡ ಕೆಲಸ, ಅದನ್ನ ಕೊಚ್ಕೊಳ್ಳೋದು ಬೇರೆ. ಮರ್ಯಾದೆಯಿಂದ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ಗೆ ಹೇಳ್ತೀನಿ. ಯಾರು ಪೊಲೀಸ್ರ? 3 ಕೊಟ್ರೆ ಮರ್ಯಾದಸ್ಥರ ಕಡೆ ಇರ್ತಾರೆ, 30 ಕೊಟ್ರೆ 3 ಬಿಟ್ರ ಕಡೆ ಇರ್ತಾರೆ. ಗೊತ್ತಾ? ನಾನು ದೇವರನ್ನ, ನ್ಯಾಯವನ್ನ, ಪೊಲೀಸರನ್ನು ಕೂಡ ನಂಬುತ್ತೀನಿ. ಯಾವನೋ ಒಬ್ಬ ಸರಿ ಇಲ್ಲ ಅಂತ ಒಬ್ಬ ರೌಡಿ ಹೇಳಿದ್ರೆ ಆ ಮಾತನ್ನ ನಂಬುವಂತ ಬುದ್ಧಿಗೇಡಿ ನಾನಲ್ಲ. ಓ ಕರೆಕ್ಟ್. ನಿನ್ಗೆ ಗಂಡ ಬೇಕಾನೆ? ಅವನಿಗೆ ಹೇಳು. ಹೇಳ್ತೀಯಾ? ಏನಂತ? ನಿಮ್ ದಾರಿಗೆ ಅಡ್ಡ ಬರಬಾರ್ದು ಅಂತ. ಬಂದ್ರೆ ಅವನ್ ಮುಗಿಸಿ ಅವನ ಜಾಗದಲ್ಲಿ ನಾನಿರ್ತೀನಿ, ನಿನ್ನ ಪಕ್ಕದಲ್ಲಿ. ಏನ ಹೆಂಗಸ್ರ ಮುಂದೆ ಬಂದ್ ಬಾಳ ಕದರ್ ತೋರಿಸ್ತಾ ಇದೀಯಾ? ಹೆಂಗಸ್ರ? ಯಾಕೆ ನಿಮ್ಮಪ್ಪ ಗಡ್ಸಲ್ವಾ? ಏಯ್, ಹೆಂಡತಿ ಮಕ್ಕಳು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಜಾಸ್ತಿ ನಗ್ಬೇಡ. ನಿನ್ಗೊಬ್ಳು ತಂಗಿ ಇದ್ದಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಬೇಡ ಕಣ ಕಾಪು, ಬೇಡ ಕಣ. ಅವಳನ್ನ ನಮ್ಮವ್ರು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಬೇಡ ಕಾಪು, ನನ್ ತಂಗಿಗೆ ಏನ್ ಮಾಡ್ಬೇಡ. ಇದೇ ಕೊನೆ. ಬಿಲದಲ್ಲಿರೋ ಇಲಿ ತರ ಇದ್ರೆ ಬದುಕೋತೀಯ. ಮೀಸೆ ಇದೆ ಅಂತ ಹುಲಿ ತರ ಆಡಿದ್ರೆ ನಾನ್ ಬೇಕಾಗಿಲ್ಲ. ಬರೀ ನಾಯಿ ಬೆಕ್ಕು ಬಿಟ್ಟು ನಿನ್ ಕತೆ ಮುಗಿಸ್ಬಿಡ್ತೀನಿ. ಕಾಪು, ನನ್ ತಂಗಿ. ಅವನ್ ತಂಗಿನ ಬಿಟ್ಟು ಕಳ್ಸ್ರ. ಒಂದ್ ನಿಮಿಷ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ಏಯ್, ಅದನ್ನ ಕಟ್ಕೊಂಡು ನಿನ್ಗೇನೇ ಆಗ್ಬೇಕು? ಮೈ ತುಂಬಾ ಬಟ್ಟೆ, ಹೊಟ್ಟೆ ತುಂಬಾ ಅನ್ನ ಸಿಕ್ತಿದೆ ತಾನೆ? ನೀನ್ ಬದುಕುವುದಕ್ಕೆ ಅಂತ ದೇಶದ್ರೋಹದ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ನೀನು ಕೆಟ್ಟವನು ಅಂತ ನಿನಗೆ ಯಾರು ಹೆಣ್ಣು ಕೊಡದೇ ಇದ್ರು. ಅಂಥದ್ರಲ್ಲಿ
ಮದುವೆ ಆದ್ಮೇಲೆ ಸರಿ ಹೋಗ್ತೀಯಾ ಅಂತ ಈ ಹೆಣ್ಣನ್ನು ಒಪ್ಪಿಸಿ ನಾನು ನಿನಗೆ ಮದುವೆ ಮಾಡಿದೆ. ಆದ್ರೆ ನೀನು ಕುಲಿಗೆಟ್ಟು ಹೋದಿಯಲ್ಲೋ ಚಂಡಾಲ. ನೋಡು, ತಪ್ಪನ್ನು ಎಲ್ರೂ ಮಾಡ್ತಾರೆ, ತಿದ್ದುಕೊಳ್ಳೋನು ಮನುಷ್ಯ. ನೀನು ಅಷ್ಟೇ. ಪೊಲೀಸರಿಗೆ ಶರಣಾಗು, ಒಳ್ಳೆಯವನಾಗಿ ಬಾ. ನಿನ್ನನ್ನು ನನ್ನ ಮಗ ಅಂತ ಒಪ್ಕೋತೀನಿ. ನನಗೇನು ಬೇಜಾರಿಲ್ಲ. ಆಹಾ, ಜೈಲ್ಗೆ ಹೋಗೋ ನಾನ್ ತಾನೆ, ನಿಮ್ಗ್ಯಾಕೆ ಬೇಜಾರಾಗತ್ತೆ ಪಾಪ. ಅಲ್ಲ, ಒಂದ್ ಮಾತು ಕೇಳ್ತೀನಿ, ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದು ನ್ಯಾಯ ನೀತಿ ಅಂತ ತಿರುಗ್ತಾ ಇದ್ರಲ್ಲ, ಯಾವತ್ತಾದ್ರೂ ನೆಮ್ಮದಿ ಆಗಿದ್ರಾ? ಅನ್ನ ಬಟ್ಟೆ ಇತ್ತಾ? ಇಲ್ಲ. ಈಗ ನೋಡಿ ಎಲ್ಲ ಇದೆ. ಇದನ್ ಬಿಟ್ಟು ಮತ್ತೆ ಭಿಕ್ಷೆ ಬೇಡು ಅಂತೀರಾ? ಅದು ನನ್ನಿಂದ ಸಾಧ್ಯ ಇಲ್ಲ. ಅಂದ್ಮೇಲೆ ನಿಮ್ಮಂತವ್ರ ಹೆಂಡತಿ ಆಗಿ ಜನಗಳ ಮಧ್ಯೆ ಮರ್ಯಾದೆ ಕಳ್ಕೊಂಡ್ ಬಾಳೋದಕ್ಕೆ ನಂಗೂ ಇಷ್ಟ ಇಲ್ಲ. ಮತ್ ಬಿಟ್ಟಾಗಲೇ ನಾನೇ ನಿಮ್ಮ ಅಪ್ಪನ ಕೈ ಕಾಲು ಹಿಡಿದು ನನಗೆ ಮದುವೆ ಮಾಡ್ಕೊಡು ಅಂತ ಕೇಳಲಿಲ್ಲ. ಅಮ್ಮ, ನನ್ನನ್ನು ಕ್ಷಮಿಸಿ ಬಿಡು ತಾಯಿ. ಮಾವಯ್ಯ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಇಂಥ ಜಾಗದಲ್ಲಿ ನಾವ್ಯಾರೂ ಇರಬಾರ್ದು. ಬನ್ನಿ ಹೋಗೋಣ. ನೀವ್ ಹೋಗಂಗಿದ್ರೆ ಹೋಗಿ, ಆದ್ರೆ ವಿವೇಕ್ನ ಬಿಟ್ಟೋಗಿ ಇಲ್ಲಿ. ಯಾಕೆ? ನಿಮ್ ತರ ಬೆಳೆಸಿ ನಿಮ್ಗಿಂತ ದೊಡ್ಡ ರೌಡಿ ಮಾಡ್ಬೇಕು ಅಂತನಾ? ಅದು ನನ್ನ ಇಷ್ಟ ಕಣೆ. ನಾನು ಅವನ ಅಪ್ಪ. ಹಾಗಾದ್ರೆ ನಾನೇನ್ರಿ ಆಗ್ಬೇಕು? ಹೇಳ್ರಿ, ನಾನೇನಾಗ್ಬೇಕು? ನಾನು ಅವ್ನ್ ತಾಯ್ತಾನೆ. 9 ತಿಂಗಳು ಅವನ್ನ ಹೊತ್ಕೊಂಡಿದ್ನಲ್ಲ, ಯಾವತ್ತಾದ್ರೂ ನೀವು ಪ್ರೀತಿಯಿಂದ ಬೇಡ, ಅಧಿಕಾರದಿಂದ ನನ್ನನ್ನು ಹೆಂಡತಿ ಅಂತ ಮಾತಾಡ್ತಿದ್ದೀರಾ? ಹೇಳ್ರಿ. ಹೇಳಲಿಲ್ಲ, ಈಗ ಹೇಳ್ತಾ ಇದ್ದೀನಲ್ಲ, ಅವ್ನು ಹುಟ್ಟಿಸ್ದವ್ ನಾನು. ಒಂದ್ ಹೆಣ್ಣು ಮನ್ಸ್ ಮಾಡಿದ್ರೆ ಹುಟ್ಸೋದಕ್ಕೆ 100 ಜನ ಸಿಗ್ತಾರೆ, ಆದ್ರೆ ಹೆರೋಕ್ ಸಿಗೋದು ಒಬ್ಳೆ. ಕಾಪು, ಇವನೇ ನನ್ನ ಸೊಸೆಯನ್ನು ಕೊಂದದ್ದು. ಎಳ್ಕೊಂಡೋಗಿ. ಅಪ್ಪಾಗಿ ನೀನೇ ನನ್ನ ಕೊಲೆಗಾರ ಯಾರೇ ಆದ್ರೂ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಅನುಭವಿಸಿ ಒಳ್ಳೆ ಮನುಷ್ಯನಾಗಿ ಬಾ. ಆಗಲೂ ನೀನು ಬದಲಾಗದಿದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಪ್ರಕಾಶನ್ ಕಡೆಯವ್ರಿಗೆ ಹೊಡೆದಾಗ ಯಾವನೋ ಹುಡುಗ ಹೊಡೆದಿದ್ದಾನೆ ಅಂತ ಸಂತೋಷ ಪಟ್ಟೆ. ಆದ್ರೆ ಈಗ ಗೊತ್ತಾಯ್ತು, ನಿನ್ನ ಮೈಯಲ್ಲಿ ಹರಿತಿರೋದು ನನ್ನ ರಕ್ತ ಅಂತ. ಅದಕ್ಕೆ ಹೊಡೆದಿದೀಯ. ಅಮ್ಮ, ಚೆನ್ನಾಗಿದೆಯಾ? ನಾನು ಜೈಲಿಂದ ಹೊರಗಡೆ ಬಂದಾಗ ನೀವನ್ನೆಲ್ಲಾ ಕಡೆ ಹುಡುಕದೆ. ಸದ್ಯ ಈಗ್ಲಾರು ಸಿಕ್ಕದಲ್ಲ, ಬನ್ನಿ ಹೋಗೋಣ. 22 ವರ್ಷದಿಂದ ನೀನಿಲ್ಲದೆ ನೆಮ್ಮದಿಯಿಂದ ಇದ್ವಪ್ಪ. ಆದ್ರೆ ಈಗಿರಕ್ಕಾಗಲ್ಲ. ಇವನು ಮುಟ್ಟಿರೋದು ಪ್ರಕಾಶ್ ಕಡೆಯವ್ರನ್ನ. ಬೆಂಗಳೂರಿಂದ ಇವನ್ನ ಮುಗ್ಸಕ್ಕೆ ಅಂತ ಬಂದವರು ಹಾಗೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಾನು, ಕಾಪು. ನಾನಿಲ್ದೆ ಇನ್ನು ಮುಂದೆ ನೀವು ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ. ಆಗತ್ತೆ. ಬೇಡ, ಈಗಾಗ್ಲೇ ಒಂದು ತಪ್ಪಾಗಿದೆ. ಇನ್ನೊಂದು ತಪ್ಪು ಮಾಡಿ ತೊಂದರೆ ಅನ್ಭವಿಸ್ಬೇಡ. ತಪ್ಪಾದಾಗ ಅದನ್ನ ತಿದ್ಕೊಳ್ಳೋದು ಹೇಗೆ ಅಂತ ನಮ್ಮ ಅಜ್ಜಿ ತಾತ ನನಗೆ ಹೇಳ್ಕೊಟ್ಟಿದ್ದಾರೆ. ಅಮ್ಮ, ನೀನಾದ್ರೂ ಹೇಳೋನ್ಗೆ. ನೋಡಪ್ಪ, ನಾವಂತೂ ನಿನ್ನನ್ನು ಸರಿಯಾಗಿ ಬೆಳ್ಸಕ್ ಆಗ್ಲಿಲ್ಲ, ಹಾಗಂತ ಅವನು ಹಾಳು ಮಾಡಕ್ ಹೋಗ್ಬೇಡ. ನೀವೇನ್ ಹೇಳ್ತೀರಾ? ವಿವೇಕ್, ಇದು ನೀನು ಮಾಡಿರೋ ತಪ್ಪು, ನೀನೇ ಸರಿಪಡಿಸ್ಕೋಬೇಕು. ಲೋ, ನಾ ನಿಮ್ಮಪ್ಪ ಕಣೋ. ವಿವೇಕ್, ಪ್ಲೀಸ್ ಪ್ಲೀಸ್, ನಿಮಗೆ ನಿಜವಾಗ್ಲೂ ನಮ್ಮ ಬಗ್ಗೆ ಕಾಳಜಿ ಇದ್ರೆ ನಮ್ಮಿಂದ ದೂರ ಇದ್ದು ನಮ್ಮ ವಿಷಯಕ್ಕೆ ತಲೆನೇ ಹಾಕದೆ ಕೋಆಪರೇಟ್ ಮಾಡಿ. ಲೋ, ಸರಿ, ಇನ್ನೇನು ಡಲ್ ಆಗಿದ್ದಾರೆ. ನಮಸ್ಕಾರ.
ಒಬ್ನೇ ಬಂದವನು ಜೊತೆಗೆ ಅವ್ರ ಅಪ್ಪನೂ ಬಂದವನು ನೋಡ್ರೋ. ಹಲೋ ಹಲೋ, ಒಬ್ನೇ ಬಂದಿದ್ದೀನಿ. ಯಾರ ಕಾಣ್ತಾನೆ ಇಲ್ಲ. ಬರೋ ನನ್ನ ಮಕ್ಕಳೆಲ್ಲ ರೈಟ್ ಸೈಡ್ಸೇ ಬರ್ತಾರೆ, ಲೆಫ್ಟ್ ಸೈಡ್ಸ್ ಬರಕ್ ಏನಿವ್ರಿ ದಾಡಿ. ಕುಂತ್ಕೋ ಹೇಳೋ. ಏನಾಯ್ತಪ್ಪ ಅಂದ್ರೆ, ನಾನು ನಮ್ಮ ಹುಡುಗಿ ಇಬ್ರು ಜೊತೆಲಿ ಗೋಪಾಲನ್ ಮಾಲಿಂದ ಆಚೆ ಬರ್ತಾ ಇದ್ವಿ. ಆಯಾಗ ಆಚೆ ಬರ್ತಾ ಇದ್ವಿ. ಅಲ್ಲಿ ನಿಮ್ ಹುಡುಗ ನೋಡಿ, ಅವನೇ ಅಕ್ಕಪಕ್ಕ ತುಂಬಾ ಜಾಗ ಇದ್ರು ಏನ್ ಮಾಡ್ದ, ಹಿಂದೆಯಿಂದ ಬಂದು ಕುತ್ಕೊಂಡು ಹೋಗ್ಬಿಟ್ಟ. ಗೊತ್ತಾಗ್ಲಿಲ್ವಾ? ತೋರಿಸ್ತೀನಿ. ನಾನು ನಮ್ಮ ಹುಡುಗಿ, ನಿಮ್ ಹುಡುಗ ಹಿಂದೆಯಿಂದ ಬಂದು ಡಮಾರ್ ಅಂತ ಗುದ್ಬಿಟ್ಟ. ನಮ್ಮ ಹುಡುಗಿ ಕೋಪ ಬರುತ್ತೆ ಬರಲ್ವಾ? ಹಾ, ಬರುತ್ತೆ ಅಷ್ಟೇ. ಆ ಕೋಪದಲ್ಲೇ ನಿಮ್ ಹುಡುಗನ್ಗೆ ರಾಸ್ಕಲ್ ಅಂದ್ಬಿಟ್ಲು. ಏನಂದ್ಲು? ಕ್ಲಾಸ್ಕಲ್. ಏನ? ಕ್ಲಾಸ್ಕಲ್. ಸರಿ, ಅದೇ ಅಷ್ಟಕ್ಕೆ ನಿಮ್ ಹುಡುಗ ಸುಮ್ನಾಗ್ಬೇಕಿತ್ತು. ಅವ್ನು ಸುಮ್ನಾಗ್ಲಿಲ್ಲ. ಏನ್ ಮಾಡ್ದ? ತಿರ್ಗಾ ಬಂದ ತಪ್ಪದ ಕುತ್ಕೊಂಡೋದ. ನಾನು ಅಷ್ಟೊತ್ತರೆಗೂ ಸುಮ್ನಿದ್ದೆ. ಬುದ್ಧಿ ಹೇಳ್ದೆ, ಕೇಳಲಿಲ್ಲ. ನನಗೂ ಕೋಪ ಬಂತು. ನಿಮ್ಗಲ್ಲ ಅವನಿಗೆ ಹೊಡೆದಿದ್ ಏಟ್ಗೆ ನಿಮ್ ಹುಡುಗ ಗ್ಲಾಸ್ ಗೀಸ್ ಎಲ್ಲ ಕಿತ್ಕೊಂಡು ಇದನ್ನ ಮತ್ತೆ ಮನಸ್ಸಲ್ಲಿ ಇಟ್ಕೊಂಡು ನಾನು ನೀವು ಕಿತ್ತಾಡೋದು ಹೊಡೆದಾಡೋದು ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಯಾಕಂದ್ರೆ ನಿಮ್ಗೂ ನಿಮ್ದೇ ಆದ ಲೈಫ್ ಇದೆ, ನನಗೂ ನಂದೇ ಆದ ಲೈಫ್ ಇದೆ, ಲವ್ ಇದೆ, ಎಲ್ಲ ಇದೆ. ಇದನ್ನಿಗೆ ಬಿಟ್ಬಿಡೋಣ. ಸೊ ಸರಿ ಹೋಯ್ತು ಅನ್ಕೋತೀನಿ. ಬೋಲು ಕಲಾಕಾರ ನನ್ ಮಗನಪ್ಪ ನೀನು. ಇದು ನೀನು ನಿಮ್ ಹುಡುಗಿ, ಇದು ನಮ್ ಹುಡುಗ. ಹಿಂಗೆಲ್ಲ ಆಡ್ಕೊಂಡ್ ಡ್ಯಾಶ್ ಹೋಗ್ಬಿಟ್ಟ, ಹೊಡೆದ್ಬಿಟ್ಟ. ಏನೂ ಆಗ್ಲಿಲ್ಲ. ಏನಿಲ್ಲ, ಚೌಕದಲ್ಲಿ ಚಪ್ಪಲಿ ಹೊಡ್ಬಿಟ್ಟು ಓಣಿ ಒಳಗ್ ಬಂದ್ಬಿಟ್ಟು ಏನೂ ಆಗ್ಲಿಲ್ಲ ಅಂತ ನೀನು ಸಮಾಧಾನ ಮಾಡ್ಕೊಂಡ್ಬಿಟ್ರೆ ನನ್ನ ಬಜಾರ್ ಬಿದೋಯ್ತಲ್ಲ. ಅದನ್ನ ಯಾವನ ಕಟ್ಕೊಡೋದು? ಅದಕ್ಕೆ ನಾನೇನ್ ಮಾಡ್ಲಿ? ನಿಮ್ ಜಾಗದಲ್ಲಿ ಹೊಡೆದ್ರೆ ಇವನ್ ಹೀರೋ ಆಗ್ಬಿಡ್ತಾನೆ. ನಿಮ್ ಹುಡ್ಗಂಗೆ ಯಾವ ಜಾಗದಲ್ಲಿ ಹೊಡೆದ್ನೋ ಆ ಜಾಗಕ್ಕೆ ಬಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳಕ್ ಹೇಳಿ. ನನ್ ಮಗನಪ್ಪ ಮೇಷ್ಟ್ರು, ನೀನು ಕ್ಷಮೆ ಕೇಳ್ಬೇಕು. ಕೇಳ್ಕೊಂಡ್ಬಿಟ್ರೆ ಕ್ಷಮಿಸ್ಬಿಡ್ತೀನಿ. ಯಾರನ್ನ ಕೇಳ್ಬೇಕು? ನನ್ನ. ಯಾಕೆ ಹೊಡೆದಿದ್ದ ಅವನ್ಗಲ್ವಾ? ಆದ್ರೂ ಅವ್ರನ್ನೇ ಕೇಳ್ಬೇಕು. ಸರಿ, ಕೇಳ್ತೀನಿ. ಬರ್ಲಾ? ಆಮೇಲೆ ಯಾರೀ ಹುಡುಗಿ? ನನ್ ತಂಗಿ. ಯಾಕೆ ಹುಡುಗ ಇಷ್ಟ ಇಲ್ವಾ? ಅಯ್ಯ ನೀನೆ ಹೋಗಲೇ ಹೋಗ. ಯಾಕೋ ಡಲ್ಲಾ ಕೂತಿದ್ರಲ್ಲ ಅಂತ ಕೇಳ್ದ. ಹೋಗ ಅಂತಂದ್ರೆ ಹೋಗಲೇ ಹೋಗ. ಅಯ್ಯ ಸರ್, ಯೋಚನೆ ಮಾಡಿ. ಪಾಪ ಒಂದು ಹುಡುಗಿ ಮಾಡು. ಅಯ್ಯೋ ನಿನ್ನ ತಗೊಳ್ರ, ರಿಪೀಟ್ ತಗೊಳ್ರ ಸುಟ್ಟ. ಅಣ್ಣ ಒಬ್ನೇ ಬಂದಿದ್ದ, ಅವನು ಬಿಡಬಾರ್ದಾಗಿತ್ತು. ಈಗ ಅವನು ಒಂಟಿ ಅಲ್ಲ, ಕಾಪು ಮಗ. ನಾಳೆ ಕಾಪು ಮಗ ಬಂದು ಪಬ್ಲಿಕ್ ಅಲ್ಲಿ ಕಾಲಿಗೆ ಬಿದ್ದ ಅಂದ್ರೆ ಮಾರ್ಕೆಟ್ ರೇಸ್ ಆಗೋದು ಯಾರಿಗೆ? ಮೇಟ್ರೆ ಏನ್ ತಲೆ ನಿಮ್ದು? ನನ್ ವಿಶೇಷರ ಆದ್ಮೇಲೆ ನಿಮ್ಮನ್ನೇ ನೋಡಿದ್ದು. ಈ ಅಣ್ಣ ಮಾತಕ್ ಮುಂಚೆ ನನ್ ಕಂಡ್ರೆ ಪ್ರಾಣ ಪ್ರಾಣ ಅಂತಾರೆ. ಆದ್ರೆ ಈ ಮದ್ವೆ ನಂಗೆ ಇಷ್ಟಲ್ಲ ಅಂತ ಯಾಕೆ ಅರ್ಥ ಆಗ್ತಲ್ಲ? ಯಾರೋ ಬಂದ, ನೋಡಿದ ತಕ್ಷಣ ನನ್ ಮನ್ಸನ್ನ ಅರ್ಥ ಮಾಡ್ಕೊಂಡ. ಇದ್ ನಮ್ಮ ಅಣ್ಣಂಗೆ ಯಾಕೆ ಅರ್ಥ ಆಗಲ್ಲ? ಹಾಗಾದ್ರೆ ನಿಮ್ ಅಣ್ಣಂಗೆ ನಿನ್ ಪ್ರೀತಿ ವಿಷಯನ ನೀನೇ ಹೇಳ್ಬಿಡು. ಆಗ ಅಣ್ಣ ನಮ್ಮನ್ನ ಉಳಿಸ್ತಾನಾ? ನಿನ್ಮೇಲಿರೋ ಪ್ರೀತಿಗೆ ನಿನ್ನನ್ನ ಉಳಿಸಿದ್ರು ನಿನ್ ಲವರ್ನ ಖಂಡಿತ ಉಳಿಸೋದಿಲ್ಲ. ಯೋಚನೆ ಮಾಡು ಕುಸುಮ. ಬದುಕಿದ್ರೆ ಅವನ್ನ ನೋಡ್ಕೊಂಡಾದ್ರೂ ಸಂತೋಷ ಪಡಬಹುದು. ಸರ್, ನಿನ್ ಟೈಮ್ ಚೆನ್ನಾಗೈತ್ ಕಣ, ಅದಕ್ಕೆ ಬದುಕೋಲಿ ಅಂತ ಬಿಡ್ತಾ ಇದೀನಿ. ಬಂದು ನನ್ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳಿ ಎಕ್ಕಡ ತಗೊಂಡ್ ಕಣ್ಗೊತ್ಕೋ, ಬಿಟ್ಬಿಡ್ತೀನಿ. ಬಾ. ಲೋ ಶುಕ್ಲಾಚಾರಿ, ನಿನ್ ಮುಂದೆ ತಲೆ ತೆಗಿಸ್ಬೇಕಾಗಿರೋ ನನ್ನ ಮಗನೇ ಆದ್ರೂ ನೀನಿಟ್ಟಿರೋ ಗುರಿ ನನ್ ತಲೆಗೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ಇವನ್ ಕ್ಷಮೆ ಕೇಳಿದ ತಕ್ಷಣ ನಿನ್ ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಡಾನ್ ಆಗಿ ಹೋಗ್ತೀನಿ ಅನ್ಕೊಂಡಿದ್ಯಾ? ಏಯ್ ಶುಕ್ಲಾ, ನಿನಗಿರೋದು ಒಂದ್ ಕಣ್ಣು, ಕಾಣಿಸೋದು ಅರ್ಧ ಕನಸು ಮಾತ್ರ. ನೋಡಿ, ಇದು ನನ್ನ ಅವರ ಮಧ್ಯೆ ಇರೋ ಸಮಸ್ಯೆ. ದಯವಿಟ್ಟು ನೀವು ಇದ್ರಲ್ಲಿ ತಲೆ ಹಾಕ್ಬೇಡಿ. ನಿನ್ನ ನನ್ನ ಮಧ್ಯೆ ಯಾವುದೇ ಸಂಬಂಧ ಇಲ್ಲದೆ ಇದ್ರೆ ನಾನು ಖಂಡಿತ ತಲೆ ಹಾಕ್ತಿರ್ಲಿಲ್ಲ. ನೀನು ನನ್ನ ಮಗ ಯಾವನೋ ಕೆಲ್ಸಕ್ಕೆ ಬಾರ್ದವನ ಹತ್ರ ಕ್ಷಮೆ ಕೇಳೋದು ಯಾವ ತಂದೆನೂ ಸಹಿಸೋದಿಲ್ಲ. ನಿಮ್ಮಿಬ್ಬರು ಜಗಳದಲ್ಲಿ ನನ್ನನ್ನು ಎಳಿಬೇಡಿ ಪ್ಲೀಸ್. ನನಗೆ ನನ್ನ ಜೀವನ, ನನ್ನ ಪ್ರೀತಿ ಮುಖ್ಯ. ನನಗೆ ನನ್ನ ಗೌರವ ಮುಖ್ಯ. ಏಯ್ ಪ್ರಕಾಶ, ಇದನ್ನ ಇಲ್ಲಿಗೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಕಣ್ಣಿಗೆ ಗುನ್ನ ಇಟ್ಬಿಡ್ತೀನಿ. ಏಯ್ ಕಾಶಿ ಕಾಶಿ, ನೋಡ್ರೋ ಇನ್ನೊಬ್ನೇ ಕಣ್ಸಂತೆ ನಾವೆಲ್ಲ ತುಯ್ಯ. ಏಯ್, ಇಷ್ಟು ದಿನ ನಿನ್ನ ಮಗ ಒಬ್ಬ ಕ್ಷಮೆ ಕೇಳಿದ್ರೆ ಸಾಕು ಅಂತಿದ್ದೆ. ಇನ್ನು ಮೇಲೆ ನಿಮ್ಮಿಬ್ಬರ ಜೊತೆ ನಿಮ್ಮಪ್ಪ ಅಂದ್ರೆ ನಿಮ್ ತಾತನ ಕಾಲೇಜ್ ಮಟ್ಟಕ್ಕೆ ತರ್ಲಿಲ್ಲ. ಅಪ್ಪೋಡ ಪ್ರಕಾಶ್ ಅಪ್ಪೋಡನೇ ಅಲ್ಲ. ಶುಕ್ಲನ್ಗೆ ಬದುಕೋ ಆಸೆನೇ ಇಲ್ಲ. ಕೇಳಿಸ್ಕೊಂಡೆ ಮರ್ಯಾದೆ ಇಲ್ದ ಬದುಕಕ್ಕಿಂತ ಸಾಯದ ಆಸೆ. ಏಯ್, ಕ್ಷಮೆ ಕೇಳ್ಬಿಟ್ಟು ಮಗನ್ ನೋಡಿಸ್ಕೊತೀಯೋ, ಮಾನ ಮರ್ಯಾದೆ ಅಂತ ಮಂತನ ಹಾಳು ಮಾಡ್ಕೋತೀಯೋ? ಯೋಚನೆ ಮಾಡೋ. ಕ್ಷಮೆ ಕೇಳಿದ್ರೆ ಉಳಿಯೋದ್ ಪ್ರಾಣ, ಇಲ್ಲ ಉರುಳೋದು ಏಣ. ಗೊತ್ತಲ್ಲ ನಾವೆಂತ ಡೇಂಜರ್ಸ್ ರೆಡ್ಸ್ ಅಂತ. ನಾವು ಅಷ್ಟೇ. ಬಸ್ಸು, ಅಮ್ಮ. ಹಾಯ್, ಯಾವಾಗ ಬಂದೆ? ಒಂದೇ ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲ. ಅದು ಅಷ್ಟೇ ಅಲ್ಲ, ಅವನ ಫ್ಯಾಮಿಲಿ ಬಗ್ಗೆನೂ ಸರಿಯಾದ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಪ್ಪ, ಇವನಿಗೆ ತಂದೆ ಇದ್ದಾನೆ, ಕಾಪು ಅಲಿಯಾಸ್ ಕಾಶಿನಾಥ್ ಪುರುವಂತೆ. ಅಂದ್ರೆ ಬೆಂಗಳೂರಿನ ಆಳ್ತಾ ಇರೋ ಭೂಗತ ದೊರೆ. ಸರ್, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್. ಈಗ ಗೊತ್ತಾಯ್ತಲ್ಲ. ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಸರ್. ಹಾಗಂತ ನಾವು ನಿಮ್ ಸಂಬಂಧ ಬೆಳೆಸೋದಕ್ಕೆ ತಯಾರಿಲ್ಲ. ಇನ್ನು ಬೆಳಗಾದ್ರೆ ಅವ್ರ ಮೇಲೆ ಕೇಸ್ ಬರ್ಕೊಂಡು ನನ್ನ ಸರ್ವಿಸ್ ಮುಗೋದಕ್ಕೆ ಮುಂಚೆ ಒಂದೇ ಒಂದು ದಿವಸ ಅವನ್ನ ಜೈಲಿಗೆ ಕಳಿಸ್ಬೇಕು ಅಂತ ಕನಸು ಕಾಣ್ತಾ ಇರೋ ನಾನು ಅದೇ ಕಾಪು ಮನೆ ಕನ್ಯಾದಾನ ಮಾಡ್ಕೊಟ್ರೆ ಕಾನೂನು ಕಾಕಿಗೆ ಮಾತ್ರ ಅಲ್ಲ, ನನ್ನ ಕ್ಯಾರೆಕ್ಟರ್ಗೆ ಅವಮಾನ. ಅಪ್ಪ ಪ್ಲೀಸ್ ಹಾಗೆ ಹೇಳ್ಬೇಡಿ. ಅಪ್ಪ ಕೆಟ್ಟವನು ಅಂತ ಮಗನು ಕೆಟ್ಟವನಾಗ್ತಾನೆ ಅಂದ್ರೆ ಹೇಗ್ ಸರ್? ಕೆಸರಲ್ಲಿ ಹೂ ಬಿಡಲ್ವಾ? ಅಲ್ಲಮ್ಮ, ನಮ್ಮ ಮನ್ಸಿನಲ್ಲಿ ಪ್ರೀತಿ ಹುಟ್ಟಿದ ತಕ್ಷಣ ನಿಮ್ಗೆ ಹೇಳಿದ್ವಿ ತಾನೆ, ಅದಕ್ಕೆ ನೀರ್ ಹಾಕಿ ಬೆಳೆಸಿದ್ದು ನೀವೇ ತಾನೆ. ಅದು ಆವತ್ತಿನ ಕಥೆ. ಅಕಸ್ಮಾತ್ ನಾಳೆ ಅವರಪ್ಪ ಒಳ್ಳೆಯವರಾದ್ರೆ? ನೂರಾರು ಕೊಲೆ ಮಾಡಿದ್ದ ಪೂಲನ್ ದೇವಿಗೆ ಕ್ಷಮಿಸಿ ಕ್ಯಾಬಿನೆಟ್ ಸ್ಥಾನ ಕೊಡಬಹುದು, ಆದ್ರೆ ನನ್ನಿಂದ ಸಾಧ್ಯ ಇಲ್ಲ. ಹಾಗ್ ನೀವ್ ಹೇಳಿದ ತಕ್ಷಣ ವಿವೇಕ್ ನ ಮರೆಯೋಕ್ಕಾಗಲ್ಲ. ತಕ್ಷಣ ಆಗದಿದ್ರೇನಂತೆ, ಟೈಮ್ ತಗೋ. ವಾರ, ತಿಂಗಳು, ವರ್ಷ ಆದ್ರೂ ಪರವಾಗಿಲ್ಲ. ಆಗಲ್ಲ ಅಂದ್ರೆ ನಾವು ನಿನ್ನ ಮರೆಯೋಕ್ ಪ್ರಯತ್ನ ಪಡ್ತೀವಿ. ಅಲ್ಲಮ್ಮ ಬಸ್ಸು ಪ್ಲೀಸ್, ಇವ್ರು ಯಾರು ಬಲವಂತ ಮಾಡ್ಬೇಡ. ಯಾಕಂದ್ರೆ ನಾವೀಗ ಏನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಅವ್ರಿಲ್ಲ. ಕಾಲ ಬದಲಾದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಅದ್ರ ಆಸೆನೂ ಇಟ್ಕೋಬೇಡ. ಗಾಯತ್ರಿ, ಇವ್ನು ಹೋದ್ಮೇಲೆ ಮನೆಯೆಲ್ಲ ಚೆನ್ನಾಗಿ ತೊಳೆದು ಬಿಡು. ಕುಡಿತಾ ಕೂತಿದ್ದೀರಾ? ಫಸ್ಟ್ ಕಾನ ಪೀನ, ಮಿಕ್ಕಿದೆಲ್ಲ ಆಮೇಲೆ ಕುಡಿಲಿ. ಏಯ್ ಏಯ್, ನನ್ಗೆ ಗೊತ್ತಿಲ್ಲದೆ ಕೇಳ್ತೀನಿ, ನಿಮ್ ಈ ತರ ದಿನಾ ಕುಡಿತೀರಲ್ಲ ಯಾಕೆ? ಜೀವನದಲ್ಲಿ ಏನೂ ಸಾಧನೆ ಮಾಡ್ಲಿಲ್ಲ, ಮೋಸ ಹೋದ್ವಿ ಅನ್ನೋ ದುಃಖದಲ್ಲಿ ಮುಟ್ಟಾಳ್ರು ಕುಡಿದ್ರೆ, ಬೇರೆಯವ್ರ ಮನೆ ಹಾಳು ಮಾಡಿ ಸಂಪಾದನೆ ಮಾಡಿದ್ವಿ ಅನ್ನೋ ಸಂತೋಷದಲ್ಲಿ ಮನೆ ಹಾಳ್ರು ಕುಡಿತಾರೆ. ಸೊ ಮೈ ಫ್ರೆಂಡ್ಸ್, ಈ ಕಡೆ ಕೂತಿರೋರೆಲ್ಲ ಮನೆ ಹಾಳ್ರು, ಈ ಕಡೆ ಕೂತಿರೋರೆಲ್ಲ ಮುಟ್ಟಾಳ್ರು. ನಾನು ಮನೆ ಹಾಳ ಅಲ್ಲಲೇ. ಮತ್ತ ಅಲ್ಲಿ ಯಾಕೆ ಕೂತಿದ್ಯಾ? ಈ ಕಡೆ ಬಂದು ಕೂತ್ಕೊಳ್ಳೋ ಮುಟ್ಟಾಳ. ಬಿಸ್ಕಿಗೆ ನೀರ್ ಹಾಕೋ ಕುಡಿದ್ರೆ ಲಿವರ್ ಪ್ರಾಬ್ಲಮ್, ಬ್ರ್ಯಾಂಡಿ ಏನಾರು ನೀರ್ ಹಾಕೋ ಕುಡಿದ್ರೆ ಬ್ರೈನ್ ಡ್ಯಾಮೇಜ್ ಆಗ್ಬಿಡ್ತದೆ. ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಕುಡಿತಾನೆ ಇದೆಯಲ್ಲ ಲೇ. ನೀರ್ ಹಾಕೊಳ್ಳೋದ್ನೇ ಸ್ಟಾಪ್ ಮಾಡ್ಬಿಟ್ಟಿದ್ದೀರಲ್ಲ ಗುರು. ಒಳ್ಳೆ ನೀರೆಲ್ಲ ಪಕ್ಷ ಚೀಟಿ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಬೋರ್ ವಾಟರ್ ರೆಸಿಲ್ ಶಬ್ದ. ನನ್ನ ಮಗನ ಇಲ್ಲೇ ಬಿಟ್ರೆ ಹಿಂಗೆ ಮಲ್ಕೊಂಡ್ಬಿಡಂಗ ಅವನ. ನಡಿ ಗುರು, ಗೃಹ ಪ್ರವೇಶ ನಡ್ತಾನ. ಸಾಕಿದೆ ಸಾಕಿದೆ. ಚೆನ್ನಾಗಾಯ್ತಲ್ವಾ? ಬರೇ ಯಾರ್ದು ಮನೆ? ಇದು ಯಾರ್ದು? ಇದು ನಂದವ್ರಪ್ಪನ 2
ಎಷ್ಟು ಮನೆ ಇದೆ? 8. ಎಲ್ಲ ಬಾಡಿಗೆ ಕೊಟ್ಟಿದ್ದೀರಾ? ಎಲ್ಲ 15 ದುಡ್ಡಮ್ಮ. ಹಾಫ್ ಇಂಚ್ ಸ್ಟಾರ್ ಹಾಕಿ 6 ಇಂಚ್ ಲೆಕ್ಕ ಕೊಟ್ರೆ ದೇವ್ರು ಸುಮ್ನೆ ಇರ್ತಾನ? ಇಟ್ಟ ನೋಡು ಬತ್ತಿ. ಬಾಡಿಗೆ ಮನೆ ಕೊಟ್ರೆ ನೀನ್ ಸತೋಯ್ತ್ಯ ಅಂತ ಹೇಳಿ ಅಂಡರ್ಲೈನ್ ಮಾಡಿ ಜಾತಕ ಬರ್ದ. ಫಿನಿಶ್. ಮತ್ ನನಗೆ? ಫ್ರೀ ಗುರು, ಎಂಜಾಯ್ ಮಾಡು. ನಾಳೆಯಿಂದ ನಮ್ಮ ಅಡ್ಡ ಈ ಮನೆಯಿಂದ JP ನಗರ್ ಮನೆಗೆ ಶಿಫ್ಟ್. ಫ್ರೆಂಡ್, ಯು ಬಿ ಹ್ಯಾಪಿ. ಓಕೆ, ಗುಡ್ ನೈಟ್, ಬಾಯ್. ಗುರು, ಮನೆ ಓಕೆನಾ? ಓಕೆ. ಯಾರಿಗೂ ಹೇಳ್ಬೇಡ, ಎಲ್ಲಾರು ಫ್ರೀ ಮನೆ ಕೇಳಿ ನಾನೆಲ್ಲಿಂದ ಕೊಡ್ಲಿ? ಹಲೋ ತಾತ, ನಾನು. ಹಾ, ಗೊತ್ತಾಯ್ತು. ಏನಾಯ್ತು ಅಲ್ಲಿ? ಏನಿಲ್ಲ, ತಪ್ಪನ್ ತಿದ್ಕೊಳಕ್ ಬಂದೆ. ಇನ್ನೊಂದು ಪ್ರಾಬ್ಲಮ್ ಶುರುವಾಯ್ತು. ಯಾಕ? ನಾನು ಒಂದು ಹುಡುಗಿ ವಿಷಯ ಹೇಳಿದ್ನಲ್ಲ, ಅವ್ರ ಮನೇಲಿ ನಮ್ಮ ಪ್ರೀತಿನ ಒಪ್ಕೋತಿಲ್ಲ. ಯಾಕಂತೆ? ನಾನು ಅಲ್ಲಿಗೆ ಬರ್ತೀನಿ ತಾಳು. ತಾತ, ಏನ್ ಬೇಡ ತಾತ, ನೀವ್ ಆರಾಮಾಗಿರಿ. ಇದನ್ನ ನಾನೇ ಸರಿ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ. ಅಲ್ವಾ? ನೀನೊಬ್ನೇ? ಏನು ಭಯ ಇಲ್ಲ, ಏನು ಭಯ ಇಲ್ಲ. ಇದೆಲ್ಲ ಫ್ರೆಂಡ್ಸ್ ಇದಾರೆ, ಏನು ತೊಂದರೆ ಇಲ್ಲ. ಅಜ್ಜಿಗೂ ಹೇಳ್ಬಿಡಿ. ಓಕೆ? ಆಮೇಲೆ ಇನ್ನೇನಂದ್ರು ನಿಮ್ಮಪ್ಪ? ಅವ್ರ ವಿಷಯ ಬಿಡು. ನಿನ್ ದೃಷ್ಟಿಲಿ ಲವ್ ಅಂದ್ರೇನು? ಹೋಗ್ಲಿ, ನನ್ ಬಗ್ಗೆ ನಿನ್ ಒಪಿನಿಯನ್ ಆದ್ರೂ ಏನು? ಇದೇನಿದು ಹೊಸ ಪ್ರಶ್ನೆ? ನಮ್ ಪ್ರೀತಿ ಬಗ್ಗೆ ನಮ್ ತಂದೆ ಹತ್ರ ನಾನ್ ಅಷ್ಟೆಲ್ಲ ಕೂಗಾಡ್ತಿದ್ರು ನೀನ್ ಸುಮ್ನೆ ನಿಂತಿದ್ಯಲ್ಲ. ಲವ್ ಇರೋದು ಟೈಮ್ ಪಾಸ್ಗಾ ಅಥವಾ ನಾನ್ ಲವ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ಗಾ? ವಸು, ಪ್ಲೀಸ್. ಹಾಗಾದ್ರೆ ನಿನ್ ದೃಷ್ಟಿಲಿ ದೊಡ್ಡವ್ರನ್ನ ಎದುರಿಸಿ ನಿಲ್ಲೋದೇ ಪ್ರೀತಿನಾ? ಅಟ್ಲೀಸ್ಟ್ ಅದ್ರಲ್ಲಿ ಪ್ರೀತಿನ್ ಗೆಲ್ಲೋ ಪ್ರಯತ್ನನಾದ್ರೂ ಕಾಣಿಸುತ್ತೆ. ಅದನ್ನು ಮಾಡದೆ ಹೋದ್ರೆ ನಿನ್ ಪ್ರೀತಿನ್ ಹೇಗ್ ನಂಬೋದು? ಸರಿ, ಹಾಗಾದ್ರೆ ಯಾರಿಗೂ ಹೇಳದ್ ಬೇಡ. ಸೀದಾ ರಿಜಿಸ್ಟರ್ ಆಫೀಸ್ಗೆ ಹೋಗೋಣ, ಮದುವೆ ಆಗ್ಬಿಡೋಣ. ರಿಜಿಸ್ಟರ್ ಮ್ಯಾರೇಜಾ? ಬೇಡ ಅಂದ್ರೆ ಪರವಾಗಿಲ್ಲ. ದೇವಸ್ಥಾನ, ಚರ್ಚು, ಮಸೀದಿ ಎಲ್ಲಾದ್ರೂ ಓಕೆ. ಆದ್ರೂ ಮನೆಯವ್ರನ್ನೆಲ್ಲ ಬಿಟ್ಟು ನೋ. ನಿಮ್ ಮನೆಯವ್ರು ಒಪ್ತಿಲ್ವಲ್ಲ? ಒಂದ್ ಕೆಲ್ಸ ಮಾಡೋಣ, ಯಾವ್ದಾರ ಕೆರೆಗೋ ಬಾವಿಗೋ ಬಿದ್ದು ಸತ್ತೋಗೋಣ. ಸಾಯೋದಾ? ಅಂಥದ್ ನಮ್ಗೇನಾಗಿದೆ? ಮತ್ ನೀನೇ ತಾನೆ ಏನೋ ಆಗೋಗಿರೋ ತರ ತಲೆ ಕೆಡ್ಸ್ಕೊಂಡಿರೋದು. ಈಗ ನಾನು ಇಷ್ಟೊತ್ತವರೆಗೂ ಹೇಳಿದ್ನಲ್ಲ, ಇದನ್ನೆಲ್ಲ ತಪ್ಪು ಮಾಡಿದವರು ಹೇಡಿಗಳು ಮಾಡುವಂತ ಕೆಲಸ. ಆದ್ರೆ ಪ್ರೀತಿಸೋದು ಅಪರಾಧನೂ ಅಲ್ಲ, ಪ್ರೇಮಿಗಳ ಅಪರಾಧಿಗಳೂ ಅಲ್ಲ. ನಿಮ್ ತಂದೆ ಕೋಪ ಇರೋದು ನನ್ ಮೇಲೋ ನಮ್ ಪ್ರೀತಿ ಮೇಲೋ ಅಲ್ಲ, ನಮ್ ತಂದೆ ಮೇಲೆ. ಅದಕ್ಕೆ ಮಾತಿನಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಅನ್ನಿಸ್ದಾಗ ಮೌನವಾಗಿದ್ಬಿಡೋದು ಒಳ್ಳೇದು ಅಂತ ನಮ್ ತಾತ ಹೇಳ್ತಾರೆ. ಯಾಕಂದ್ರೆ ಮೌನವಾಗಿ ಯೋಚನೆ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಂತೆ. ಈಗೇನ್ ಪರಿಹಾರ ಸಿಕ್ಕಿದೆ? ನಮ್ ಟೈಮ್ ಚೆನ್ನಾಗಿಲ್ದಿದ್ದಾಗ ನಾವೇನ್ ಮಾಡ್ತೀವಿ? ನವಗ್ರಹ ಪೂಜೆ ಮಾಡಿಸ್ತೀವಿ, ಶನಿ ಶಾಂತಿ ಮಾಡಿಸ್ತೀವಿ, ದಾನ ಕೊಡ್ತೀವಿ. ನಮ್ಮನ್ ಯಾವ ಶನಿನೂ ಕಾಡ್ತಿಲ್ವಲ್ಲ? ಯಾಕಿಲ್ಲ, ಯಾಕಿಲ್ಲ. ಇದನಲ್ಲ ಪ್ರಕಾಶ್ ಅಪ್ಪೋಡ, ಅವನೇನ್ ಗುರುನ ಶುಕ್ರನ, ಜೊತೆಗೆ ನಿಮ್ಮ ಅಪ್ಪ ಬೇರೆ. ಅವ್ರ ಶಾಂತಿಗೊಪ್ಪದೆ ಹೋದ್ರೆ ಕ್ರಾಂತಿನಾ? ನೋ, ಓನ್ಲಿ ಪ್ರೀತಿ. ಹಾಯ್ ಸರ್, ನಮಸ್ಕಾರ. ಇಲ್ಲಿಗೆ ಯಾಕೋ ಬಂದೆ ನೀನು? ಮೊನ್ನೆ ಅಪ್ಸೆಟ್ ಆಗೋಯ್ತಲ್ಲ, ಅದಕ್ಕೆ ಸಾರಿ ಕೇಳೋ ಪ್ರೋಗ್ರಾಮ್ ಯಾವಾಗ ಅಂತ. ಅಲ್ಲೇ ನಿಂತ್ಕೋ, ಅಣ್ಣ ಬರ್ತಾರೆ. ಹೇಳ್ರಿ ನೀವು. ಸರ್, ನಮ್ದಕ್ಕೆ ರೋಡ್ಗೆ ಟಾರ್ ಹಾಕೋದು ಕೆಲಸ. ಸರ್ಕಾರದವರು 1 ಮೀಟರ್ಗೆ 12 ರಿಂದ 15 ಸಾವಿರ ಕೊಡ್ತಾರೆ. ಈಗ ಆ ಕೆಲಸ ಇವ್ರು ತಗೊಂಡಿದ್ದಾರೆ. ಟೋಟಲ್ ಆಗಿ 62 ಕಿಲೋಮೀಟರ್ ಸರ್. ನಾವಿಬ್ರು ಕಿತ್ತಾಡೋದು ನೋಡಿ ನಮ್ದಕ್ಕೆ ಬಿಲ್ ಪೆಂಡಿಂಗ್ ಇಟ್ಟಿದ್ದಾರೆ. ಅಣ್ಣನ್ಗೆ ಬಂದು ಸೆಟಲ್ಮೆಂಟ್ ಮಾಡಕ್ ಹೇಳಿ. ಅವ್ರಿಗೆ ಏನ್ ಬೇಕು ಅದು ನಾವು ಕೊಡ್ತಾವ್. ಬೇಕಾದ್ರೆ 1 ಮೀಟರ್ಗೆ 2,500 ರೂಪಾಯಿ ಕೊಡ್ತಾವ್. ಅದಕ್ಕೆ ಅಪ್ಪೋಡನ್ವರೆಗೂ ಬರ್ಬೇಕಾ? ಇದನ್ನೆಂತ ದಡ್ಡನಾದ್ರೂ ಸಾಲ್ವ್ ಮಾಡ್ತಾರೆ. ಅದು ಹೇಗಂತ ನಮ್ದಕ್ಕೆ ಹೇಳಿ. ಏ ಗೂಬೆ, ಟೆಂಡರ್ ಪಾಸ್ ಮಾಡಕ್ಕೆ ಎಷ್ಟು ಕೊಟ್ರಿ? ಮೀಟರ್ಗೆ 500 ರೂಪಾಯಿ ಕೊಡ್ತಾವ್. ಕಿಲೋಮೀಟರ್ಗೆ 50,000 ರೂಪಾಯಿ. 62 ಕಿಲೋಮೀಟರ್ಗೆ 31 ಲಕ್ಷ ರೂಪಾಯಿ. ಈ ಹಣ್ಣಿಗೆ 2,500 ರೂಪಾಯಿ ಅಂತ ನೀವೇನಾದ್ರೂ 4.25 ಕೋಟಿ ರೂಪಾಯಿ ಕೊಟ್ರೆ ನಿಮಗೂ ಲಾಭ ಬೇಕು ಅಂತ 4 ಕೋಟಿ ರೂಪಾಯಿ ಇಟ್ಕೊಳಲ್ವಾ? ಅಲ್ಲಿಗೆ ಉಳಿದ ಲೆಕ್ಕದಂಗೆ 9,000 ರೂಪಾಯಿ ನೀವೇನಾದ್ರೂ ಟಾರ್ ಹಾಕಿದ್ರೆ ಒಂದೇ ಒಂದು ಮಳೆ ಬಂದು ರೋಡ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಅವಾಗ ಏನಾಗುತ್ತೆ? ಬಿಲ್ ಪೆಂಡಿಂಗ್ ಅಲ್ಲಿ ಇರುತ್ತೆ. ಕಾಮಗಾರಿ ಸರಿ ಇಲ್ಲ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಿಮ್ದೇ ತಪ್ಪು ಅಂತ ಗೊತ್ತಾದ್ರೆ ತೆಗೆದು ಜೈಲ್ಗೆ ಹಾಕ್ತಾರೆ. ಅದ್ರ ಬದಲು ನೀವೇ ಹಂಚ್ಕೊಂಡ್ರೆ ಲಾಭ ಕರೆಕ್ಟ್ ಆಗಿ ಸಿಗುತ್ತಾ? ಕೆಲಸ ಚೆನ್ನಾಗಾಗುತ್ತಾ? ಇವನಿಗೆ ದುಡ್ಡು ಕೊಟ್ಟು ಗವರ್ಮೆಂಟ್ ಮೋಸ ಮಾಡೋದಕ್ಕಿಂತ ಗವರ್ಮೆಂಟ್ಗೆ ನೀವು ನಿಯತ್ತಾಗಿದ್ರೆ ಸಾಯೋವರೆಗೂ ನಿಮಗೆ ಕೆಲಸ ಕಾಯಂ. ಬೇಡವಾ? ಬೇಡ ಅಂದ್ರೆ ಪರವಾಗಿಲ್ಲ, ಬಿಟ್ಬಿಡಿ. ಅಯ್ಯಯ್ಯೋ, 100% ಓಕೆ. ನಮ್ದಕ್ಕೆ ಬರ್ತಾವ್. ಓಕೆ, ಚಲೋ ರೇ, ಜಾಯಂಗೆ ಹಮಾರಾ ಕಾಮ್ ಹುವಾ. ಜೈ ರಾಮ್ ಜಿ ಕಿ. ನಮಸ್ಕಾರ. ರಾಮ್ ರಾಮ್. ಬರ್ತೀವಪ್ಪ. ಮೇಷ್ಟ್ರೆ, ಎಲ್ರಿ ಡಾಡಾಸು? ಎಲ್ಲ ಹೋದ್ರು. ಮತ್ತೆ ಡೀಲ್ಸು ಎಲ್ಲ ಇವನ್ ಹಾಳು ಮಾಡ್ಬಿಟ್ನಲ್ಲ. ತಿರ್ಗಾಕ ಬಂದೆ ನೀನು? ಕ್ಷಮೆ ಕೇಳ್ತೀನಿ, ಅದಕ್ಕೊಂದು ಮುಹೂರ್ತ ಫಿಕ್ಸ್ ಮಾಡಿ ಅಂತ ಕೇಳ್ಕೊಳಕ್ಕೆ.
ನನಗೂ ನಮ್ಮ ತಂದೆಗೂ ಯಾವ ಸಂಬಂಧನೂ ಇಲ್ಲ, ಅದನ್ನ ಅವ್ರಿಗೂ ಹೇಳ್ಬಿಟ್ಟಿದ್ದೀನಿ. ಯಾವಾಗ ಇಟ್ಕೊಳ್ಳೋಣ? ನಮ್ಮ ಅಮ್ಮನ್ ಸತ್ತೋಗ ನಿನ್ನ ಒಂದೇ ಸಲ ಬಿಡ್ತೀನಿ. ನನ್ನ ಸಾಯಿಸ್ತೀರಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ನನಗೆ 85 ವರ್ಷ ಆಯಾಸಂತೆ. ನನ್ನ ಹೆಂಡತಿ ಜಾತಕದ ಪ್ರಕಾರ ಇನ್ನು 7 ವರ್ಷ ಜಾಸ್ತಿ ಅಂತೆ. ಅದೇನೋ ಈಗ ಸದ್ಯಕ್ಕೆ ಶನಿ ಕಾಟ ಅಂತ ಹೇಳ್ತಿದ್ದಾರೆ, ಮುಂದಕ್ಕೆ ಅದು ಸರಿ ಹೋಗ್ಬಿಡುತ್ತಂತೆ. ಏಯ್ ನನ್ ತಲೆ ಕೆಡಿಸ್ಬಿಡ. ಇಲ್ಲ ನಿನ್ ಯಾವಾಗ ಎತ್ಬೇಕು ನನ್ ಗೊತ್ತು ಕಣ. ಏಯ್ ಅಯ್ಯೋ ಸರ್ ನನ್ನ ಮಾತು ಸ್ವಲ್ಪ ಕೇಳಿ ಸರ್. ಸರ್ 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 ಬರೀ ಮೇಸ್ತೆ ಬರ್ರಿ ಸರ್. ಅಯ್ಯೋ ನಾನು ಹೋಗ್ಬಿಟ್ರೆ ಸಾರಿ ಕೇಳೋರು ಯಾರು? ಹಲೋ, ಎಂಗೇಜ್ಮೆಂಟ್ ಅಲ್ಲಿ ನೀವೇ ಅಲ್ವಾ ಡಲ್ ಆಗಿ ಕೂತಿದ್ದು? ಇವತ್ತು ತುಂಬಾ ಖುಷಿಯಾಗಿದ್ದೀರಾ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತಾ? ವೆರಿ ಗುಡ್ ವೆರಿ ಗುಡ್, ಆಲ್ ದಿ ಬೆಸ್ಟ್. ಏಯ್ ಅದ್ಬಿಡಿ ಸರ್. ಈಗ ನಮ್ಮ ಸಾರಿ ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಟ್ರೆ ಟೆನ್ಷನ್ ಕ್ಲಿಯರ್ ಆಗ್ಬಿಡುತ್ತೆ. ಯಾಕೆ ಕಿರ್ಚ್ತೀರಾ? ಏ ದಡ್ ಕೊಡಿ, ನಾನು ಹಿಂಗ್ ಹೇಳಿದ್ದೇನು? ಹಾಯ್ ಅಂಕಲ್. ಮುಚ್ಕಳ ನಿನ್ನ ಮಾತ್ ಕೇಳ್ಬಿಟ್ಟು ಸಾಯ್ಸಕ್ ಹೋಗ್ತಿಲ್ಲ, ಸಮಯನ ಕೇಳ್ತಿಲ್ಲ. ನೋಡ್ರಿ ಒಂದ್ ಕಣ್ಣಲ್ಲಿ ನೋಡಕ್ಕಾಗಲ್ಲ ನೋಡ್ರಿ. ವೆರಿ ಗುಡ್. ಇದೇನಿದು ಬಾಲ? ಚೆನ್ನಾಗಿ ಕಲರ್ ಮಾಡು. ಓಕೆ ಬಾಯ್ 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 ಬಾಯ್. ದಿಕ್ ಶಾ ದಿಕ್ ದಿಕ್ ಶಾ ದಿಕ್. ಸರ್ ಹೇಳ್ ಕಳ್ಸಿ ಸರ್, ನೀವು ಸ್ವಲ್ಪ ಹೇಳಿ. ದಿಕ್ ಶಾ ದಿಕ್ ಶಾ. ಮೇಟ್ರೆ ನೋಡ್ರಿ ನೋಡ್ರಿ, ವದೆ ತಿಂದಿರ ನಮ್ಮನು ಟೆನ್ಷನ್ ಆಗ್ತಿರ ನನಗೆ. ಇವನೊಳ್ಳೆ ನೆಂಟ್ರು ಬಂದಂಗ್ ಬಂದೋಯ್ತಾನಲ್ರಿ. ಎಷ್ಟ್ ಇರ್ಬೇಕು ಇವನ್ಗೆ ಪಿಟ್ಸು ಧೈರ್ಯ. ಪಿಟ್ಸ್ ಅಲ್ಲ, ಗಟ್ಸು. ನೀವ್ ಇದ್ಕೇನ್ ಕಮ್ಮಿ ಇಲ್ಲ, ಅವಾಗ ಪ್ರಾಕ್ಟೀಸ್ ಕೊಡ್ತಾನೆ ಇರಿ ನೀವು. ಲೆಕ್ಚರು. ಬಾಯಪ್ಪ. ಹೊಸು ಸಂಜೆ ಬೇಗ ಬಂಬ, ನೀನ್ ನೋಡಕ್ ಗಂಡಿನ ಕಡೆಯವ್ರು ಬರ್ತಾರೆ. ನನ್ನೊಂದ್ ಮಾತ್ ಕೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ? ಕೇಳಿದ್ರೆ ಬರೋದು ಇಲ್ಲ ಅನ್ನೋ ಉತ್ತರ ತಾನೆ. ನೀವು ಬಲವಂತ ಮಾಡಿದ್ರೆ ನಾನ್ ಮನೆಗೆ ಬರಲ್ಲ. ಹೊಸು, ಮನೆಯವ್ರಿಗೆ ಇಷ್ಟ ಆಗ್ತಿರೋ ಹುಡುಗನ ಪ್ರೀತಿಸಿದಾಗ ಯಾರೇ ಆದ್ರೂ ಅವಳನ್ನ ರೂಮಲ್ಲಿ ಕೂಡಕ್ಕೆ ಬಾಲ್ ಹಾಕ್ತಾರೆ. ನಾನು ಹಾಗೆ ಮಾಡಲ್ಲ. ಯಾಕೆ ಗೊತ್ತಾ? ನನ್ನ ಮಗಳ ಮೇಲೆ ನನಗಿರೋ ನಂಬಿಕೆ. ಪ್ರೀತಿ ನಂಬಿಕೆ ಅನ್ನೋ ಹೆಸರಲ್ಲಿ ವಿಷ ತಿನ್ಸೋ ಪ್ರಯತ್ನ ಮಾಡ್ತಿದ್ದೀರಾ. ಪ್ರೀತಿಯಿಂದ ತಿನ್ಸಿದ್ರೆ ವಿಷನೂ ಅಮೃತ ಆಗತ್ತಮ್ಮ. ಒಟ್ನಲ್ಲಿ ನಮ್ ಪ್ರೀತಿಗೆ ಸಮಾಧಿ ಕಟ್ಟೋ ನಿರ್ಧಾರ ಮಾಡಿದೀರಾ ಅಲ್ಲ? ಎಲ್ಲಾರ ಪ್ರೀತಿನೂ ಪವಿತ್ರ ಅಮರ ಆಗ್ಬಿಟ್ಟಿದ್ರೆ ಗಲ್ಲಿಗೊಂದು ತಾಜ್ ಮಹಲ್ ಇರೋದು. ಹೋಗ್ಬಿಟ್ ಬೇಗ ಬಾ. ಇನ್ನೇನ್ ಮಾಡೋದು? ನಮ್ ಮನೆಯವ್ರಿಗೆ ಪ್ರೀತಿ ಅರ್ಥ ಆಗುತ್ತೆ ಅನ್ನೋ ನಂಬಿಕೆನೆ ಹೊರಟೋಯ್ತು. ಬರೀ ನಿನ್ನ ನೋಡ್ಬಿಟ್ರೆ, ತಾಂಬೂಲ ಬದಲಾಯಿಸ್ಕೊಂಡ್ಬಿಟ್ರೆ ಮದ್ವೆ ಆಗೋಗಲ್ಲ. ತಾಳಿ ಕಟ್ಟೋರ್ಗು ಟೈಮ್ ಇದೆ. ಆದ್ರೂ ನಿನ್ನ ಮನ್ಸಿನಲ್ಲಿ ಇಟ್ಕೊಂಡು ಬೇರೆಯವ್ರ ಮುಂದೆ ಹೇಗೆ? ಅದಕ್ಕಿಂತ ಸಾಯೋದೇ ಒಳ್ಳೇದು. ವಸು ವಸು ಪ್ಲೀಸ್. ವಸು ಸಾವು ನಮ್ಮನ್ನ ಆರಿಸ್ಕೋಬೇಕು ವಸು, ನಾವ್ ಅದನ್ನ ಆರಿಸ್ಕೋಬಾರ್ದು. ಅಲ್ಲಿವರೆಗೂ ಬದುಕಿರ್ಬೇಕು, ಬಂದ ಕಷ್ಟನೆಲ್ಲ ಎದುರಿಸಿ ಗೆಲ್ಬೇಕು. ಅದು ನಮ್ ಧರ್ಮ, ನಮ್ ಕರ್ತವ್ಯ. ಅದು ನನ್ನಿಂದ ಸಾಧ್ಯ ಇಲ್ಲ. ಸಾಧ್ಯ ಇದೆ. ನೀನ್ ಇವಾಗ ನೇರ ಮನೆಗೆ ಹೋಗಿ ಯಾರಿಗೂ ಬೇಜಾರು ಮಾಡ್ದೇನೆ ಎಂಗೇಜ್ಮೆಂಟ್ ಅಟೆಂಡ್ ಮಾಡು. ನೋ ವಸು ವಸು ಪ್ಲೀಸ್. ಅದರಿಂದ ನಿನಗೇನು ಮೈಲ್ಗೆ ಆಗೋದಿಲ್ಲ. ಅಕಸ್ಮಾತ್ ಬಂದವರು ನಿನ್ನ ನೋಡಿ ಒಪ್ಕೊಂಡ್ರು ಪರವಾಗಿಲ್ಲಮ್ಮ. ವಿವೇಕ್ ಪ್ಲೀಸ್ ಪ್ಲೀಸ್ ನೋಡು, ನಿನ್ನ ಹೆತ್ತೋರು ಹಸೆ ಮನೆ ಹತ್ತೋವರೆಗಾದ್ರೂ ಸಂತೋಷವಾಗಿರ್ಲಿ. ಆಗ್ಲೂ ನಾವ್ ಒಂದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮಿನಿಟ್ ನೀನ್ ನನ್ ಹೆಣ ನೋಡ್ಬೇಕಾಗತ್ತೆ. ನಮ್ಮ ಅಜ್ಜಿ ತಾತ ನನಗೆ ಪ್ರೀತಿಸೋದನ್ನ ಹೇಳ್ಕೊಟ್ಟಿದ್ದಾರೆ. ಪ್ರೀತಿ ಅನ್ನೋದು ಪ್ರಾಣ ತೆಗೆಯೋದಿಲ್ಲ, ಕೊಡುತ್ತೆ. ಅಂದ್ಮೇಲೆ ಪ್ರೀತಿಸಿದವ್ರ ಕೈ ಬಿಡುತ್ತಾ? ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನೀನ್ ಮತ್ತೆ ನನ್ನ ಈ ಸ್ಥಿತಿಲಿ ನೋಡಲ್ಲ. ನಿನಗೆ ನನ್ ಮೇಲೆ ನಂಬಿಕೆ ಇದೆಯಾ? ಇದೆ ತಾನೆ? ಹೋಗ್ಬಾ, ಡೋಂಟ್ ವರಿ, ಹೋಗ್ಬಾ. ಒಂದೇ ಒಂದು ಏಟು ಇಷ್ಟ ಆಟ ಆಡಿಸ್ತಿದೆ. ನೋಡು ವಸು, ಬಂದೋರ್ ಮುಂದೆ ಹೀಗೆ ಮುಖ ಊದಿಸ್ಕೊಂಡಿರ್ಬೇಡ. ಅಮ್ಮ, ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ? ಏನದು? ಎಂಗೇಜ್ಮೆಂಟ್ ಆದ್ಮೇಲೆ ಆ ಹುಡ್ಗಾನೋ ಅವ್ನ ಫ್ಯಾಮಿಲಿನೋ ಸರಿ ಇಲ್ಲ ಅಂತ ಗೊತ್ತಾದ್ರೆ ಅವನು ಮರಿಬೇಕಾಗತ್ತಲ್ವಾ? ಸಂಸಾರ ಮಾಡೋಳು ನಾನು, ಸಂಬಂಧ ಒಪ್ಪಿಗೆ ಆಗ್ಬೇಕಾಗಿರೋದು ನಿಮ್ಗೆ. ನನ್ನಂತ ಅದೃಷ್ಟವಂತೆ ಯಾರೂ ಇಲ್ಲ. ವಸು, ಚಿಕ್ಕಂದಿನ ನೀನು ಇಷ್ಟಪಟ್ಟಿದ್ದೆಲ್ಲ ಕೊಟ್ಟಿದ್ದೀನಿ. ವಸ್ತುನ್ ಕೊಟ್ರಿ, ವ್ಯಕ್ತಿನ ಕೊಡ್ಲಿಲ್ಲ. ಅಂದ್ಮೇಲೆ ಅದಕ್ಕೊಂದು ಬಲವಾದ ಕಾರಣ ಇದೆ ಅಂತಾನೆ ಅರ್ಥ. ನನ್ನ ಆಸೆ ಒಂದೇ,
ನೀನ್ ಚೆನ್ನಾಗಿರ್ಬೇಕು ಅಷ್ಟೇ. ಖಂಡಿತ ನಿಮ್ಮ ಆಸೆ ನೆರವೇರಲ್ಲ. ಸರ್ ತುಂಬಾ ಲೇಟ್ ಆಗೋಯ್ತು, ನಾವಿನ್ ಬರ್ತೀವಿ. ಹೊರಟ್ರ? ಆಯ್ತು ಸರ್. ನಮಸ್ಕಾರ. ನಮಸ್ಕಾರ. ಹೋಗ್ಬರ್ತೀವಿ ಸರ್. ಬರ್ತೀವಿ ಸರ್. ಸರ್ ನಮಸ್ಕಾರ. ಹುಡುಗಿ ನೋಡೋದಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರಿ. ಅಲ್ಲ, ಅದು ಈ ಸಂಬಂಧ ಮುಂದುವರೆದೇ ಇರೋದೇ ಒಳ್ಳೇದು. ಯಾಕೆ ಸರ್? ಹುಡುಗಿ ಬಗ್ಗೆ ಏನಾದ್ರು? ಛೇ 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 ಅಂತದ್ದೇನಿಲ್ಲ. ಕಾಪು ಅನ್ನೋರು ಫೋನ್ ಮಾಡಿದ್ರು, ಮದ್ವೆಗೆ ಮುಂಚೆನೆ ಹೀಗಾದ್ರೆ ಮದ್ವೆ ಆದ್ಮೇಲೆ ಹೇಗೆ ನೆಮ್ಮದಿ ಆಗಿರೋದು ಅಂತ. ಏನಂತೀರಿ? ಕಾಪು ಫೋನ್ ಮಾಡಿದ್ನಂತೆ. ಬೀಗರು ಸಂಬಂಧನ ಬೇಡ ಅಂದ್ರು. ಈಗೇನ್ರಿ ಮಾಡೋದು? ನಾವು ಈ ಊರಲ್ಲಿದ್ದು ಹೊಸ ಮದುವೆ ಮಾಡಕ್ ಸಾಧ್ಯನೇ ಇಲ್ಲ. ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದೇ ಒಳ್ಳೇದು. ನಮಸ್ಕಾರ. ನಾನ್ ನಿಮ್ಮನ್ನ ನೋಡಿಲ್ಲ, ಇದೇ ಫಸ್ಟ್ ಟೈಮ್. ಕೂತ್ಕೊಮ್ಮ. ಹೇಳಮ್ಮ. ನಂದೊಂದು ಪ್ರಶ್ನೆ. ನಿಮ್ಗೆ ನಿಮ್ ಮಗನ್ ಕಂಡ್ರೆ ಪ್ರೀತಿ ಇಲ್ವಾ? ಯಾರು ಹೇಳಿದ್ದು? ನಿಮ್ ತಂದೆ ತಾಯಿ. ಅವನ್ ನನ್ನ ಪ್ರಾಣ ಅಮ್ಮ. ನನ್ ಬಗ್ಗೆ? ನೀ ನನ್ ಸೊಸೆ ಆಗ್ಬೇಕು, ಅದಕ್ಕೆ ತಾನೇ ನಿನ್ ಎಂಗೇಜ್ಮೆಂಟ್ ತಡೆದಿದ್ ನಾನು. ನಿಮಗೆ ನಾವೆಲ್ಲ ಬೇಕು ಅನ್ನೋ ಆಸೆ ಇದೆ ಅಂದ್ಮೇಲೆ ನಮಗೋಸ್ಕರ ಈ ರೌಡಿಸಮ್ ಯಾಕೆ ಬಿಡಬಾರ್ದು? ಇಷ್ಟು ವರ್ಷ ನಿಮ್ಗೋಸ್ಕರನೇ ಬದುಕಿದ್ದೀರಾ. ಇನ್ಮುಂದಾದ್ರೂ ಒಳ್ಳೆ ದಾರಿ ನಡೆದು ಹೆತ್ತೋರ್ ಋಣ ತೀರ್ಸೋ ಪ್ರಯತ್ನ ಯಾಕೆ ಮಾಡಬಾರ್ದು? ನಿಮ್ಗೊಂದು ಒಳ್ಳೆ ನಿರ್ಧಾರ ನಿಮಗೆ ನಿಮ್ ತಂದೆನ, ವಿವೇಕ್ಗೆ ಅವನ್ ತಂದೆನ ತಂದ್ಕೊಡುತ್ತೆ. ಸಂಬಂಧಗಳು ಬೇಕು ಅನ್ನೋ ಆಸೆಯಲ್ಲಿ ನಾನೇನಾದ್ರೂ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಈಗ ವಿವೇಕ್ ಬೆನ್ ಹಿಂದೆ ಬಿದ್ದಿರೋ ಸಾವು ನನ್ನ ಹಿಂದೆ ಬೀಳುತ್ತೆ. ಸ್ವಲ್ಪ ಕಣ್ಮುಚ್ಚಿದ್ರು ಒಟ್ಟಿಗೆ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತಾರೆ. ಈ ರೌಡಿಸಂ ಮೇಲೆ ನಿಮ್ಗೆ ಯಾಕೆ ಇಷ್ಟು ಪ್ರೀತಿ? ಈ ಸೊಸೈಟಿಲಿ ಅನಾಥರು ಎಷ್ಟೋ ಜನ ಇದ್ದಾರೆ. ಅವ್ರು ಎಲ್ರು ಒಂದ್ಸಲ ಅವ್ರ ಅಪ್ಪ ಅಮ್ಮನ ನೋಡ್ಬೇಕು ಅನ್ಕೋತಾರೆ. ಆದ್ರೆ ವಿವೇಕ್ಗೆ ಅಪ್ಪ ಯಾರು ಅಂತ ಗೊತ್ತಾಗಿದ್ರಿಂದ ಕೈಯಲ್ಲಿದ್ದ ಪ್ರೀತಿ ಕನಸಾಗೋಯ್ತು. ಈ ಪರಿಸ್ಥಿತಿ ಬೇರೆ ಯಾರಿಗೆ ಬಂದಿದ್ರು ಚಾಕು ಚೂರಿ ಹಿಡಿದು ಹೊಡೆದಾಡಿರೋರು. ಆದ್ರೆ ಇವತ್ತಿಗೂ ವಿವೇಕ್ ಹೋರಾಟ ಮಾತ್ರ ಮಾಡ್ತಿದ್ದಾನೆ. ನನ್ನ ರಿಕ್ವೆಸ್ಟ್ ಒಂದೇ, ಪ್ಲೀಸ್ ನೀವು ಬದಲಾಗಿ. ಇದರಿಂದ ನನಗೆ ನನ್ನ ಪ್ರೀತಿ ಸಿಗೋ ಗ್ಯಾರಂಟಿ ಇಲ್ಲ. ಕಡೆ ಪಕ್ಷ ಒಬ್ಬ ಒಳ್ಳೆ ಮಗನ್ಗೆ ಒಳ್ಳೆ ತಂದೆನಾದ್ರೂ ಸಿಗ್ಲಿ. ದಯವಿಟ್ಟು ಈಡೇರಿಸ್ಕೊಡ್ತೀರಾ ಮಾವ? ಯೋಚನೆ ಮಾಡ್ತೀನಮ್ಮ, ನೀನ್ ಹೋಗು. ವಸು, ಡೋಂಟ್ ವರಿ. ನಮ್ ಲವ್ನ ಯಾರಿಂದನೂ ಹಾಳು ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿನ್ನ ಎಂಗೇಜ್ಮೆಂಟ್ ನ ಹಾಳು ಮಾಡಿದ್ನಲ್ಲ ದೇವ್ರು, ಅದೇ ತರ ಇದನ್ನು ಹಾಳು ಮಾಡ್ತೇನೆ ಬಿಡು. ಅಷ್ಟಾದ್ರೆ ಸಾಕು. ಸರ್ ಸರ್, ಡೋಂಟ್ ವರಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ದೇನ್ ಡೀಲು? ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಅದಕ್ಕೆ? ಆಕ್ಚುಲಿ ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಗುಡ್ ಗುಡ್, ವೆರಿ ಗುಡ್, ಕರೆಕ್ಟ್. ಪ್ರಪಂಚದಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿಸ್ಬೇಕು, ಆಗ್ಲೇ ಒಳ್ಳೇದು. ಥ್ಯಾಂಕ್ ಯು ಸರ್. ಆದ್ರೆ ಅದಕ್ಕೆ ಆ ಹುಡುಗಿ ಅಣ್ಣನೇ ವಿಲನ್ ಆಗಿದ್ದಾನೆ. ಅಲ್ಲವ್ರ ಅಣ್ಣನ? ನಮಗೆ ಇಲ್ಲಿ ಇವ್ರಪ್ಪ. ಪ್ಲೀಸ್ ಸರ್, ಇದಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ನನ್ನ ಲವ್ವೇ ಲೂಸರ್ ಕಟ್ ಸಾಯ್ತಾ ಇದೆ,
ನಿನ್ ಲವ್ ಆಕ್ಸಿಜನ್ ಕೊಡು ಅಂತಿದ್ಯಾ. ಏನ್ ಹೇಳಿ? ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ನಾವಿಬ್ರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದೀವಿ. ಅದಿರ್ಲಿ. ಯಾರವನು? ಪ್ರಕಾಶ್ ಅಪ್ಪೋಡ. ಅಪ್ಪೋಡ? ಹೌದು ಸರ್. ಅಪ್ಪೋಡ? ನೀನೇನು ನನ್ ತಿಥಿ ಕಾರ್ಡ್ ಪ್ರಿಂಟ್ ಮಾಡ್ಸಕ್ ಬಂದಿದ್ಯಾ? ಒಗ ನಿನ್ನ. ಪ್ಲೀಸ್ ಸರ್ ನಿಮ್ಮನ್ನ ಅಪ್ರೋಚ್ ಮಾಡು ಅಂತ ಅವ್ರ ತಂಗಿನೇ ಹೇಳಿದ್ದು. ಏನ? ಅಪ್ಪೋಡ ಅವ್ರ ತಂಗಿನೇ ಹೇಳಿದ್ದು. ಓ, ಅದಕ್ಕೆ ಅವತ್ತು ಎಂಗೇಜ್ಮೆಂಟ್ ದಿನ ಅಮ್ಮೋರು ಫುಲ್ ಡಲ್ ಆಗಿದ್ದು. ನೆಕ್ಸ್ಟ್ ಡೇ ನಗ್ನಗ್ತಾ ಇದ್ಲು. ನೀವೇನ್ ಯಜಮಾನ್ರು? ಎಸ್ ಸರ್. ಸರಿ, ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಸರಿನಾ? ಏನ್ ಸರಿ? ಮೊದ್ಲು ನಮ್ ಬಗ್ಗೆ ಯೋಚನೆ ಮಾಡು. ಅದಕ್ಕೆ ದೇವ್ರಿದಾನೆ, ಅವನಿಗೆ ನಾವೇ ದೇವ್ರು. ಅದಕ್ಕೇನ್ ಮಾಡ್ತೀಯಾ? ಏನಿಲ್ಲ, ಸದ್ಯಕ್ಕೆ ಊರಲ್ಲಿ ನಡಿಬೇಕಾಗಿದ್ದ ಷಷ್ಠಿ ಪೂರ್ತಿನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತೀನಿ. ಯಾರು ಹೇಳ್ಕೊಟ್ರು ಪುಟ ನಿಂಗಿದು? ಇನ್ಯಾರು? ಬಂದಲ್ಲಪ್ಪ ಗ್ರಹ. ನಮಸ್ಕಾರ. ಅಯ್ಯ, ಖಂಡಿತವಾಗ್ಲೂ ಈಗ ನಿಮ್ಮ ಹತ್ರ ಸಾರಿ ಕೇಳಕ್ ಬಂದಿಲ್ಲ ಸರ್. ಅದು ನಮ್ಮ ಮನೇಲಿ ನಮ್ಮ ಅಜ್ಜಿಗೂ ತಾತಂಗೂ ಷಷ್ಠಿ ಪೂರ್ತಿ ಮಾಡ್ತಾ ಇದ್ದೀವಿ. ಬರಲ್ಲ. ಬರೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಹಾಯ್. ಚೆನ್ನಾಗಿದ್ದೀರಾ? ಫೈನ್. ನಿಮ್ಮ ಅಕ್ಕನು ತುಂಬಾ ಲಕ್ಷಣವಾಗಿದ್ದಾರೆ. ಅಕ್ಕ ಅಲ್ಲ, ಅತ್ತಿಗೆ. ಸರಿ, ಒಬ್ಬ ಒಳ್ಳೆಯವನಾಗಿ ಒಂದು ಒಳ್ಳೆ ಕಾರ್ಯಕ್ಕೆ ಎಲ್ಲರನ್ನೂ ಕರೆಯೋದು ನನ್ನ ಕರ್ತವ್ಯ. ಒಳ್ಳೆಯವರಾಗಿದ್ರೆ ನೀವು ಬನ್ನಿ. ಅಮ್ಮ, ನೀವು ದಯವಿಟ್ಟು ಮಿಸ್ ಮಾಡಬೇಡಿ, ಬರ್ಬೇಕು. ದೀಕ್ಷಾ, ಅಮ್ಮನ ಜೊತೆ ಬಾಪುಟ. ಟಾಟಾ, ಬಾಯ್. ಸರ್, ನೀವು ಕೆಟ್ಟವರು ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ಬರಬೇಡಿ. ಯಾಕಂದ್ರೆ ನಮ್ಮನೆ ನಂದಗೋಕಲ ಇದ್ದ ಹಾಗೆ, ಅಲ್ಲಿ ನವಿಲ್ಗಳು ಕುಣಿಬೇಕು, ನಾಯಿಗಳಲ್ಲ. ನವಿಲ. ಏ ರಮೇಶ, ಅಣ್ಣ, ಏಯ್, ಅವನ್ ಇನ್ವಿಟೇಷನ್ ಕೊಟ್ಟಿರೋದು ಷಷ್ಠಿ ಪೂರ್ತಿಗಲ್ಲ, ಮಸಾಣದಲ್ಲಿ ಹಳ್ಳ ತೋಡಕ್ಕೆ. ತಾತ, ಮಗ, ಮೊಮ್ಮಗ ಎಲ್ಲ ಸೇರ್ತಾರೆ, ಒಬ್ಬನು ಉಳಿಬಾರ್ದು. ಬಾ. ಏನಾಯ್ತು? ಮುಗಿಸ್ಬಿಟ್ರ? ಅಣ್ಣ, ಅಕ್ಕವ್ರಲ್ಲಿ ಬಂದಿದಾರಣ್ಣ. ಅಕ್ಕನ? ಅವಳಕ್ಕ ಬಂದ್ಲಲ್ಗೆ? ಬಂದ್ಬಿಟ್ರ? ಹೊಡೆದಾಕು ಅಂದ್ರೆ ಲೇ, ಅವ್ರ ಜೊತೆ ನನ್ನ ಹೆಂಡ್ರ ಮಕ್ಕಳು ಎತ್ಬಿಡ್ತೀರೇನೋ? ಬರೋ. ಕೂತ್ಕೊಳ್ಳಿ. ಹೇಳಕ್ ಮುಂಚೆ ಗಂಡು ಹೆಣ್ಣು ಇಬ್ರು ಹೆಸರು ಹೇಳೇ ಎದ್ದೇಳ್ಬೇಕು. ಎಂತ ಹೆಸರಾಗ? ಅವೆಲ್ಲ ಗೊತ್ತಿಲ್ಲ ತಾತ, ಹೆಸರು ಹೇಳಲೇಬೇಕು. ಏನ್ರಪ್ಪ? ಹೇಳೇನೆ ಲೇ ಅಂತ ಕರೆದ್ರೆ ರೀ ಅಂತ ಅಬ್ರ ಮಾಡ್ತಾಳೆ ಶಕುಂತಲ. ಅಜ್ಜಿ, ನೀವು ಹೇಳಬೇಕು. ಹೇಳಿಮಾ. ಹಬ್ಬ ಹರಿದಿನಗಳಲ್ಲಿ ಬಾಗಿಲಿಗೆ ಕಟ್ಟುವುದು ತಳಿರು ತೋರಣ. ಶಿವಪ್ಪನವರ ಹೆಸರು ಹೇಳಲು ಷಷ್ಠಿ ಪೂರ್ತಿಯೇ ತಾತ, ಖುಷಿನಾ? ತಾತ, ಯಾಕೆ ಈ ವಯಸ್ಸಿನಲ್ಲಿ ನಾವು ನಿಮ್ ಮದುವೆ ಮಾಡ್ಬೇಕು ಕಣೋ. ಅದು ಬಿಟ್ಟು ನೀವು ನಮ್ ಮದುವೆ ಮಾಡಿ ನಮ್ಮ ಹೆತ್ತವರನ್ನ ಜ್ಞಾಪಿಸಿದ್ರಿ. ಹೆದರ್ಬೇಡವಾ, ನಿಮ್ಮ ಪ್ರೀತಿಗೆ ಆಸರಿಯಾಗಿ ನಾವಿದ್ದೀವಿ. ಥ್ಯಾಂಕ್ಸ್ ತಾತ. ಹೌದು, ಆ ಪ್ರಕಾಶನ್ ಹೆಂಡತಿ ಮತ್ತು ತಂಗಿ ಯಾಕೆ ಬಂದಿದ್ದಾರೆ? ಓ, ಅದಾ? ಬನ್ನಿ. ಹೇಗೋ ಒಟ್ನಲ್ಲಿ ವಿ ನೀಡ್ ಟು ಬಿ ಗ್ರೇಟ್ಫುಲ್ ಟು ವಿವೇಕ್ ಹೆಲ್ಪ್ ಮಾಡಿದ್ದಕ್ಕೆ. ನಾವಿಬ್ರು ಈ ರೀತಿ ಕದ್ದು ಮುಚ್ಚಿ ಮೀಟ್ ಮಾಡಿ ರೊಮ್ಯಾನ್ಸ್ ಮಾಡೋ ಹಾಗಾಯ್ತು ಅಲ್ಲ? ನೋಡ್ದ ತಾತ, ನೋಡು. ನಿನ್ನ ಒಳ್ಳೆತನ ಖಂಡಿತ ನಿಮ್ಮಿಬ್ಬರು ಪ್ರೀತಿಯನ್ನ ಕಾಪಾಡತ್ತೆ ಕಣ. ಏನ್ ಒಳ್ಳೆತನ ತಾತ, ನಿಜ ಹೇಳ್ಬೇಕಂದ್ರೆ ಅದೆಲ್ಲ ಇರೋದು ನಿಮ್ಮಲ್ಲೇ. ಅದಕ್ಕೆ ನೀವ್ ಏನೂ ಬಯಸದೆ ಹೋದ್ರು ನಿಮ್ಗೆಲ್ಲ ಸಿಗ್ತಾ ಹೋಗುತ್ತೆ. ನೀವು ನನಗಿಂತ ಒಳ್ಳೆಯವರು. ನಿಮ್ಮ ಪ್ರೀತಿ ಬಾಡಿ ಹೋಗ್ತಾ ಇದ್ರು ಇನ್ನೊಬ್ಬರ ಪ್ರೀತಿಯನ್ನು ಅರಳಿಸೋದಕ್ಕೆ ನೋಡ್ತಾ ಇದ್ದೀರಾ. ದೇವರು ನಿಮ್ಮಂತ ನಿಸ್ವಾರ್ಥಿಗಳಿಗೆ
ಬಯಸಿದ್ದನ್ನು ಮಾತ್ರವಲ್ಲ, ಬಯಸದೇ ಇರೋ ಭಾಗ್ಯ. ಅಣ್ಣ ಅದಕ್ಕೆ ಯಾಕೆ ಹೊಡಿತ್ಯಾ? ಲವ್ ಮಾಡಿದ್ದು ನಾನು. ನೀನು ಹೋಗಮ್ಮ, ಹೋಗ್ 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 ಹೋಗ್. ಏಯ್, ಎಲ್ಲಾರ್ಗೂ ಸುಳ್ಳಿನ ಕಣ್ಣು ಸತ್ಯದ ಕಣ್ಣು ಅಂತ 2 ಕಣ್ಣಿರುತ್ತೆ. ನನಗೆ ಸುಳ್ಳಿನ ಕಣ್ಣಿಲ್ಲ, ಇರದೇ ಸತ್ಯದ ಕಣ್ಣು. ನನಗೆ ಯಾರು ಮೋಸ ಮಾಡಕ್ಕಾಗಲ್ಲ. ನೀನು ನನ್ನ ಹೆಂಡತಿಗಿಂತ ಹೆಚ್ಚಾಗಿ ನನ್ನ ಮಗಳಿಗೆ, ನನ್ನ ತಂಗಿಗೆ ಕಾವಲುಗಾರ್ತಿ. ಅರ್ಥ ಆಯ್ತಾ ಮಹಾರಾಣಿ? ಅದಕ್ಕೆ ನಾನಿನ್ನು ಈ ಮನೆಯಲ್ಲೇ ಇರೋದು. ಇಲ್ದೆ ಹೋಗಿದ್ದಿದ್ರೆ ಈ ನಿಮ್ಮ ಅವತಾರಕ್ಕೆ ಯಾವತ್ತೋ ಬಿಟ್ಟು ಹೋಗಿರ್ತಿದ್ದೆ. ಓ ಓ ಓ ಓ, ಏನು ಕೊಬ್ಬೆ ನಿನಗೆ! ಆಹಾ, ಏಯ್, ನಿನ್ ಹಿಂಗೆ ಬಿಟ್ಬಿಟ್ರೆ ನನ್ನ ತಂಗಿ ತಲೆ ಕೆಡಿಸಿ ಯಾವೊಂದು ಜನ ಓಡೋಗಂತ ಹೇಳ್ಕೊಟ್ಬಿಡ್ತೀಯ. ಆಹಾ, ಏನಂದೆ? ಆ ಬಿಟ್ಟೋಗ್ಬಿಡ್ತೀಯಾ? ಅದಕ್ಕೂ ಮುಂಚೆ ನಂಗೆ ಕಟ್ಟಿರೋ ತಲೆನ ಬಿಚ್ಕೊಟ್ಬಿಟ್ಟು ಹೋಯ್ತಾ ಇರೋ. ನೀವೇ ತಾನೇ ಕಟ್ಟಿರೋದು, ನೀವೇ ಬಿಚ್ಕೊಳ್ಳಿ. ಬುದ್ಧಿವಂತ ಕಣೆ ನೀನು, ಕಲಾಕಾರ್ತಿ. ಗೊತ್ತು ಕಣೆ ನನಗೆ. ಇದನ್ನ ಯಾರು ಕಲ್ಸಿದಾರೆ, ಯಾಕೆ ಕಲ್ಸಿದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಕಲಾಕಾರರು, ಇನ್ನೊಬ್ಬ ಇವಳ ಲವರ್ಸ್. ಇವರಿಬ್ಬರನ್ನು ಮುಗಿಸ್ಬಿಟ್ರೆ ನೀವಿಬ್ರು ಮೂಲೆಯಲ್ಲಿ ಇರ್ತೀರ. ಹೌದು, ಈ ಬೊಕ್ಸೇಲಿ ಏನಿದೆ? ಕೆನ್ನೆ ತಟ್ಟಿ ಪ್ರೀತಿ ತುಂಬೋ ಶಕ್ತಿ ಇದೆ. ಹಾಗೆ ಹರಿಯೋ ಕಣ್ಣೀರ್ನ ಒರೆಸಿ ಸಾಂತ್ವನ ಹೇಳೋ ಸ್ಫೂರ್ತಿ ಇದೆ. ಅದ್ರ ಜೊತೆಗೆ ಇಲ್ಲದನ್ನ ಬೇಡಿ ಪಡ್ಕೊಂಡು ಇದ್ದದನ್ನ ದಾನ ಮಾಡೋಂಥ ಪ್ರೀತಿ ಇದೆ. ಈಗೇನಿದೆ? ಸಾಗರದಷ್ಟು ಪ್ರೀತಿ ಈಗೇನ್ ಅನ್ನಿಸ್ತಾ ಇದೆ. ನಿನ್ ಪ್ರೀತಿಲಿ ಮುಳುಗ್ತಿದ್ದೀನಿ ಅನ್ನಿಸ್ತಾ ಇದೆ. ರೌಡಿಸಮ್ ಅಂದ್ರೆ ಸೀರೆ ಅಂಗಡಿ ವ್ಯಾಪಾರ ಕೆಟ್ಟೋಗ್ಬಿಡ್ತೇನಲ್ಲೇ. ಆ ಒಂದ್ ಸೀರೆ ಕೊಟ್ಬಿಟ್ಟು ಒಂದ್ ಬ್ಲೌಸ್ ನ ಫ್ರೀ ಕೊಡಕ್ಕೆ ಒಂದೇ ಒಂದೇಟು ಫುಲ್ ಆಫ್ ಲಾಸಸ್. ಕಾಪು ಬಂದವನೇ. ಕಾಪು ಕಾಪು ಏ ಶುಕ್ಲಾಚಾರಿ, ಏಯ್, ನನ್ ಮಗನ ಪ್ರಾಣಿಕ್ಕೇನಾದ್ರೂ ತೊಂದರೆ ಆಗಿದ್ರೆ ಇವನ್ ಜಾಗದಲ್ಲಿ ನೀನಿರ್ತಿದ್ದೆ, ಆದ್ರೆ ಬದುಕಿರ್ತಿರ್ಲಿಲ್ಲ. ಇದೇ ಕೊನೆ. ಇನ್ನೊಂದ್ಸಾರಿ ನಿನ್ ಕಣ್ಣೇನಾದ್ರೂ ನನ್ನ ಮಗನ ಮೇಲೆ ಬಿದ್ರೆ ಗೊತ್ತಲ್ಲ, ದೇವರು ನಿನ್ನ ಒಂದು ಕಣ್ಣಿಗೆ ಹೂವ ಇಟ್ಟಿದ್ದಾನೆ, ನಾನು ಇನ್ನೊಂದು ಕಣ್ಣಿಗೆ ಮುಳ್ಳು ಚುಚ್ಚಿಬಿಡ್ತೀನಿ. ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೋ, ಅವನು ನನ್ನ ಪ್ರಾಣ. ಏಯ್, ಗೊತ್ತಾ ಹಳೆ ಕಾಲದಲ್ಲಿ ರಾಜರ ಪ್ರಾಣ ಪೈಲಟ್ಸ್ ಅಲ್ಲಿ ಇರ್ತಾ ಇತ್ತಲ್ಲ? ಪೈಲಟ್ ಅಲ್ಲ, ಪ್ಯಾರೆಟ್ ಅಂದ್ರೆ ಗಿಣಿ. ಅವನು ನಿಂಗೆ ಪ್ಯಾರೆಟ್ಸಾ? ಅವನ ಹಣ್ಣು ಹಂಪಲು ತಿಂತ್ಕೊಂಡು, ಅವನ ಏಂಜಲ್ ನೀನ್ ತಿಂತ್ಕೊಂಡು ನೀವೆಲ್ಲ ಸಂತೋಷವಾಗಿ ಇರ್ಬೇಕು ಅಂದ್ರೆ ನಿನ್ ಮಗ, ನೀನು, ನಿಮ್ಮಪ್ಪ, ಈ 3 ತಲೆಯಲ್ಲಿ ಯಾವ್ದಾದ್ರು ಒಂದ್ ತಲೆ ನನ್ನ ಲೆಗ್ಸ್ಗೆ ನೆತ್ತಿನ ಒತ್ಕೊಳ ಕೇಳು. ಇದಕ್ಕೋಸ್ಕರ ನಾನೆಲ್ಲಾರನ್ನು ಬಲಿ ಕೊಡ್ತೀನಿ. ನೀನು ಫ್ಯಾಮಿಲೀಸ್ ಬೇಕಲ್ವಾ? ಅಂದ್ಮೇಲೆ ಕೇರ್ ಫ್ರೀ. ಅಯ್ಯೋ, ಕೇರ್ಫುಲ್ ಏನ? ಕೇರ್ಫುಲ್ ಫುಲ್. ಏಯ್, ನಾನ್ ನಿಂತರ ಎಲ್ಲಾರನ್ನು ಬಲಿ ಕೊಡಲ್ಲ, ನಿನ್ನೆ ಬಲಿ ತಗೋತೀನಿ. ನೀವು ತುಂಬಾ ಲಕ್ಕಿ. ಸ್ವಲ್ಪ ಪಕ್ಕಕ್ಕೆ ಬಿದ್ದಿದ್ರು ಬುಲೆಟ್ ನೇರವಾಗಿ ಎದೆಗೆ ಹೋಗಿರೋದು. ನಾನು ಸಾಯಲ್ಲ ಡಾಕ್ಟರ್. ನನ್ನ ಜಾತಕದ ಪ್ರಕಾರ 85 ಇಯರ್ಸ್ ಗ್ಯಾರಂಟಿ. ಈಗ್ಲೂ ತಮಾಷೆನಾ? ಡಾಕ್ಟ್ರೇ, ನೀವು ಪರ್ಮಿಷನ್ ಕೊಟ್ರೆ ಪೇಷಂಟ್ ಇಂದ ಒಂದು ಸ್ಟೇಟ್ಮೆಂಟ್ ತಗೊಳ್ಬೇಕು. ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು.
ಆ ಶೂಟ್ ಮಾಡಿದ ವ್ಯಕ್ತಿನ ನೀವು ನೋಡಿದ್ರ? ಸರ್, ನನಗೆ ಯಾವ ಅಪಾಯನೂ ಆಗಿಲ್ಲ, ಕಂಪ್ಲೇಂಟು ಕೊಟ್ಟಿಲ್ಲ. ಅಂದ್ಮೇಲೆ ಇದೆಲ್ಲ ಯಾಕೆ ಸರ್? ನೋಡಿ ಮಿಸ್ಟರ್ ವಿವೇಕ್, ನಿಮಗೆ ಮೊದಲೇ ಗೊತ್ತಾ? ನೋಡಿ, ನಮ್ಮನೆ ಬಿಟ್ಟು ಪಕ್ಕದ ಮನೆ ಕಾಂಪೌಂಡ್ ಅಲ್ಲಿ ಪಟಾಕಿ ಹೊಡೆದ್ರು ಕಾನೂನು ಸುಮ್ಮನಿರಲ್ಲ. ಸರ್, ನನಗೆ ಖಂಡಿತ ಗೊತ್ತಿಲ್ಲ ಸರ್. ಹಾಗೆ ಇದನ್ನೆಲ್ಲ ಬೆಳೆಸ್ಕೊಂಡು ಹೋಗೋಕ್ಕೂ ನನಗೆ ಇಷ್ಟ ಇಲ್ಲ. ಆದ್ರೆ ಕೊನೆಯದಾಗ ಒಂದು ಪ್ರಶ್ನೆ, ಇದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಇನ್ನೇನು? ಲವ್ ಸರ್, ಪ್ರೀತಿನ ಇಷ್ಟಪಡದೇ ಇರೋರು ತಡೀತಾರೆ, ಪ್ರೀತಿ ಬೆಲೆ ಗೊತ್ತಿಲ್ದಿರೋರು ಹೊಡಿತಾರೆ. ಎನಿವೆ, ಐ ವಿಶ್ ಯು ಸ್ಪೀಡಿ ರಿಕವರಿ. ಗುಡ್ ಲಕ್ ಫಾರ್ ಯುವರ್ ಲವ್. ಬನ್ರಿ. ಈಗ ಆರಾಮಿದೆಯೇನಪ್ಪ? ತಾತ. ಈಗಲಾದ್ರೂ ಗೊತ್ತಾಯ್ತಾ? ನಿನ್ ಜೊತೆ 1 ಗಂಟೆ ಓಡಾಡಿದ್ರೆ ಎಷ್ಟು? ಇನ್ ಮದುವೆನೇ ಆಗ್ಬಿಟ್ರೆ ನಿಮ್ ತಂದೆ ಮೇಲಿನ ದ್ವೇಷಕ್ಕೆ ನನ್ನ ಮಗಳು ವಿಧವೆನೇ ಆಗ್ಬಿಡ್ತಾಳೆ. ಮತ್ತೆ ಹೇಳ್ತಾ ಇದ್ದೀನಿ, ನಿನಗೆ ನನ್ನ ಮಗಳನ್ನ ಖಂಡಿತ ಕೊಡಲ್ಲ. ನಿಮ್ ತಂದೆನಾ ಇವರು? ಬರೀ ನಮ್ಮ ಅಪ್ಪ ಮಾತ್ರ ಅಲ್ಲ, ನಮ್ ಲವ್ಗೆ ವಿಲನ್. ಪುಂಡ್ರು ಪೋಖರಿಗಳನ್ನೇ ತಡೆಯಕ್ಕಾಗ್ಲಿಲ್ಲ ಅಂತವ್ರು ನಿಮ್ಮ ಪವಿತ್ರವಾದ ಪ್ರೀತಿಯನ್ನು ತಡಿತಾರೇನಮ್ಮ? ನನಗೇನೋ ಅನುಮಾನವೇ. ಪ್ರೀತಿ ಬಗ್ಗೆ ನಿಮ್ಗೆ ಇಷ್ಟೊಂದು ನಂಬಿಕೆ ಇದೆಯಲ್ಲ, ನಿಮ್ದು ಲವ್ ಮ್ಯಾರೇಜ್ ತಾತ? ಪ್ರೀತಿ ಬಗ್ಗೆ ನನಗೂ ಅಷ್ಟೊಂದು ಜಾಸ್ತಿ ವಿಷಯ ಗೊತ್ತಿಲ್ಲಪ್ಪ. ಒಬ್ಬರ ಮನಸ್ಸನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೀವಿ, ಒಬ್ಬರ ಭಾವನೆಗಳನ್ನ ಇನ್ನೊಬ್ರು ಗೌರವಿಸ್ತಾ ಬಂದಿವಿ. ಬಹುಶಃ ಪ್ರೀತಿ ಅಂದ್ರೆ ಇಷ್ಟ ಇರ್ಬೋದೋ ಏನೋಪ್ಪ. ಇರ್ಬೋದು ಅಲ್ಲ ತಾತ, ಪ್ರೀತಿ ಅಂದ್ರೆ ಅದೇ. ಅಜ್ಜಿ, ನೀವು ತುಂಬಾ ಲಕ್ಕಿ. ನೋಡಿ ನೋಡಿ, ಎಲ್ಲಾನು ಬಿಟ್ಟು ಸನ್ಯಾಸಿ ಆಗೋಂದ್ರಲ್ಲ ನೋಡಿ. ನಾನು 1 ನಿಮಿಷ ಕಣ್ಣು ಮುಚ್ಚಿದಕ್ಕೆ ಈ ಅನಾಹುತ ಆಯ್ತು. ಇನ್ನೆಲ್ಲ ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಮ್ಮೆಲ್ಲರಿಗೂ ಸರಿ ಶಂಕ ಊದ್ ಬಿಡ್ತಾನೆ ಆ ನನ್ನ ಮಗ. ಈಗೇನಂತೀಯ ವಿವೇಕ್? ಇದು ಆಸ್ಪತ್ರೆ. ಆಸ್ಪತ್ರೆಯಲ್ಲಿ ಪ್ರಾಣ ಉಳಿಸುವ ಡಾಕ್ಟರ್ಗಳಿರ್ತಾರೆ. ಅವ್ರ ಮಧ್ಯೆ ಪ್ರಾಣ ತೆಗೆಯೋ ರಾಕ್ಷಸರು ಇರ್ಕೊಡ್ದು. ಈಗಲೂ ಬುದ್ಧಿ ಬಂದಿಲ್ವಾ ನಿಮಗೆ? ಮನುಷ್ಯರಾಗಿದ್ದೀವಿ, ಮನುಷ್ಯತ್ವ ಬಿಟ್ಟು ಬೇರೆ ಯಾವ ಬುದ್ಧಿನೂ ನಮಗೆ ಬೇಕಿಲ್ಲ. ಸಾವಿನ ಹೊರಡ್ಬಹುದು. ಅಲ್ಲ, 1 ನಿಮಿಷ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಏನ್ ಬೇಕು ನಿಂಗೆ? ಏನ್ ಬೇಕು? ನನ್ ಪ್ರಾಣ ಬೇಕಾ? ಅಲ್ಲ, ಒಬ್ಬನ ಪ್ರಾಣ ಕಾಪಾಡಬೇಕು. ಅವನ ಹೆಸರು ಹರೀಶ್, ಸಾಫ್ಟ್ವೇರ್ ಇಂಜಿನಿಯರ್. ಅಷ್ಟೇ ತಾನೆ? ಹಾಗಂತ ಕಂಡವ್ರ ಮೇಲೆಲ್ಲ ಎಗರಾಡಬಾರ್ದು. ಅವನ ನಿಮ್ಮನೇಲಿ ಇಟ್ಕೊಂಡು ನೀವೇ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕು. ಕಡೆಗೂ ಆ ರೂಢಿ ಸಹಾಯ ಕೇಳಿದ್ಯಲ್ಲ ತಾತ. ಈಗ ಕೆಲಸ ಕೊಟ್ಟಿದ್ರಿಂದ ಅವ್ರ ಮನೆ ಆಚೆ ಬರೋದಿಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ. ಸ್ವಲ್ಪ ದಿನನಾದ್ರೂ ಅವ್ರ ದಂಧೆನ ಬಂದ್ ಮಾಡಿರ್ತಾರೆ, ಸುಮ್ನಿರು. ಎಲ್ ಫಾರ್ ಲಾಂಗ್. ಎಲ್ ಫಾರ್ ಲಾಂಗ್ ಅಲ್ಲ, ಎಲ್ ಫಾರ್ ಲರ್ನಿಂಗ್, ಕಲಿಯೋದು ಅಂತ. ಹೌದು, ನೀನ್ ಇಂಗ್ಲಿಷ್ ಕಲ್ತಿ ಏನ್ ಮಾಡ್ಬೇಕು? ನನ್ ಮಗಳನ್ನ ಸೋಮಪ್ಪನ್ ಸ್ಕೂಲ್ ಸೇಸವ ಅಂದ್ಬಿಟ್ಟು. ಸೋಮಪ್ಪನ್ ಸ್ಕೂಲ್ ಅಲ್ಲ, ಸೋಫಿಯಾ. ಎಲ್ಲಿಗೆ? ಸೋಫಿಯಾ. ಅತ್ತೆ, ಮಕ್ಕಳು ಪಾರ್ಲಿಮೆಂಟ್ ಓದ್ತಾ ಇದ್ರೆ ನಮಗೂ ಸ್ವಲ್ಪ ಡೀಸೆಂಟ್ರಿ ಬರ್ತದೆ ಅಂತ. ಡೀಸೆಂಟ್ರಿ ಅಲ್ಲ, ಡೀಸೆನ್ಸಿ. ನೀನ್ ಡೀಸೆನ್ಸಿ ಕಲಿಯಲ್ಲ, ಆ ಸ್ಕೂಲಲ್ಲಿ ಸೀಟ್ ಕೊಡಲ್ಲ. ಕೊಡ್ಲಿಲ್ಲ ಅಂದ್ರೆ ಮಚ್ಚಿಕ್ ಬಿಟ್ಟು ಸೀಟ್ ತಗತೀನಿ. ಈ ಸಂಪತ್ ಯಾಕೆ ಬೇಕು? ನೀನ್ ಇಂಗ್ಲಿಷ್ ಕಲಿಯೋದು. ಅಯ್ಯ. Johnny, yes, Papa. Eating sugar, no, Papa. Telling lies, no, Papa. Open your mouth. Open your mouth. ಅವನೇನಾ ತಿರ್ಗಾ ಯಾಕೆ ಬಂದ ಇವನು? ನಮ್ಮವ್ರ ಕಣ್ಣು ಸರಿ ಇಲ್ಲ, ಗುರಿನೂ ಸರಿ ಇಲ್ಲ. ನಾನಾಗಿದ್ರೆ ಉಳಿತಾ ಇರ್ಲ, ಹೋಗ್ಬಿಡ್ತಾ ಇದೆ. ಹಲೋ ಹಲೋ ಹಲೋ, ನಾನೇನ್ ಹೇಳ್ದೆ? 85 years, ಏನು ಮಾಡಕ್ಕಾಗಲ್ಲ. ಸಾಲದಕ್ಕೆ ನನ್ನ ಹೆಂಡತಿ ಜಾತಕದ ಪ್ರಕಾರ ಬೇರೆ ಬೈ ವುಡ್ ಬಿ
ವುಡ್ ಬಿ ಏನಂಗಂದ್ರೆ ಓ ನಿನಗೆ ಇಂಗ್ಲಿಷ್ ಬೇರೆ ಬರೋದಿಲ್ಲ. ಕನ್ನಡಿಗ. ನನ್ನ ಹೆಂಡತಿ ಆಗವಳು. ಹೆಂಗೆ ನೆಟ್ಟೆ ಹೋಗ್ಬಿಡ್ತೀಯ ಎಂಟ್ರು ಬೇರೆನಾ? ಸೂಪರ್. ಥ್ಯಾಂಕ್ ಯು ಅದ್ ಸರಿ. ಹಲೋ, ನಿನಗೆ ನನ್ನ ಮೇಲೇನೋ ಕೋಪ ಆಯ್ತು, ನನ್ನ ಸಾಯ್ಸಕ್ ಪ್ರಯತ್ನ ಪಟ್ಟೆ, ಅರ್ಥ ಮಾಡ್ಕೋತೀನಿ. ನಿನ್ ತಂಗಿ ಏನ್ ತಪ್ಪು ಮಾಡಿದ್ಲು ಪಾಪ? ಅಲ್ಲ, ಅವಳನ್ನ ಲವ್ ಮಾಡಿದ ತಪ್ಪಿಗೆ ಅವಳ ಲವರು ಆ ಹುಡುಗನ್ನೇ ಸಾಯಿಸ್ಬಿಟ್ರಲ್ಲ. ಹರಿ ಸತ್ತೋದ. ಕುಸುಮ, 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 ಇದೇನಮ್ಮ? ಕುಸುಮ, ಫೋನ್ ಮಾಡ್ರಿ, ಪೊಲೀಸ್ ಸ್ಟೇಷನ್ ಸೂಚಿ ಕೊಡ್ತಾರಲ್ಲ ಅವ್ರಿಗೆ. ಫೈರ್ ಬ್ರಿಗೇಡ್ಗೆ ಮಾತ್ರೆ ಕೊಡಪ್ಪ. ಟೆಲಿಫೋನ್ ಎಕ್ಸ್ಚೇಂಜ್. ಅಯ್ಯೋ ಇಷ್ಟು ಮಾರ್ಕ್ ಪ್ಲಸ್ ಮಾರ್ಕಲ್ಲ ನಾನು ಕಪ್ಪ ಅನ್ಗ ಕಪ್ಪದಲ್ಲಪ್ಪ ಬಿಳಿಯೋದು. ಆಂಬುಲೆನ್ಸ್ ಬರ್ರಿ ಹೆಂಗ ನಾ ಕಣ್ಣಾರ ಬಿಡ್ತೀವಿ ಮಾತಾಡ್ಸಿ. ಅಯ್ಯೋ ಮಾತಾಡಪ್ಪ. ಮಾಡ್ತೀನಿ ನಿನಗೆ. ಲೋ ಮಂಜಾ, ಲೋ ಸಿನಾ, ಲೋ ತಿಕ್ಲ ಮಿಯಾ, ಎಲ್ಲಪ್ಪ ಇದ್ದೀರಾ? ಆ ಕಲಾಕಾರ ನನ್ನ ಮಗ ಕುಸ್ಮನ್ನ ಮಾತಲ್ಲ ಹೊಡೆದು ಬೀಳಿಸ್ಬಿಟ್ನಪ್ಪ. ಆಮೇಲೆ ಎಲ್ಲವನಪ್ಪ ಅಯ್ಯಪ್ಪಂಗೆ ಏನೋ ಕೆಲಸ? ಇಲ್ಲಿಗೆ ಬರಕ್ಕೆ ಹೇಳ್ರಪ್ಪ ಇಲ್ಲಿಗೆ. ಕುಸುಮ, ಹರೀಶ್, ನಿಂಗೇನು ಆಗಿಲ್ವಾ? ನನಗೇನು ಆಗಿಲ್ಲ ಕುಸುಮ. ವಿವೇಕ್ ತಂದೆ ನನ್ನ ಜೋಪಾನವಾಗಿ ನೋಡ್ಕೊಂಡಿದ್ದಾರೆ. ಮತ್ತೆ ನೀನ್ ಸತ್ತೋದೆ ಅಂತ ಹೇಳಿದ್ರು. ಮತ್ತೆ ನಾನು ಆತರ ಹೇಳ್ದೆ ಹೋಗಿದ್ರೆ ನೀನ್ ಇಲ್ಲಿಗೆ ಬರಕ್ ಆಗ್ತಿತ್ತಾ? ನಿಮ್ ಹುಡುಗನ ಮೀಟ್ ಮಾಡಕ್ ಆಗ್ತಿತ್ತಾ? ಹೇಗಿತ್ತು ಶಾಕು? ಒಂದ್ 2-3 ದಿನ ಇಲ್ಲೇ ಹಾಯಾಗಿರಿ. ವಿಸಿಟಿಂಗ್ ಅವರ್ಸ್ ಅಲ್ಲಿ ನಿಮ್ ಮನೆಯವ್ರು ಬರ್ತಾರೆ, ಬಾಕಿ ಟೈಮಲ್ಲಿ ಇವನಿರ್ತಾರೆ. ಒಂದ್ ಸ್ವಲ್ಪ ದಿವಸ ಅಷ್ಟೇ. ನಿಮ್ ಅಣ್ಣನ ತಲೆಗೆ ಪ್ರೀತಿ ಅನ್ನೋದು ಹತ್ತೋವರೆಗೂ ಈ ಕಣ್ಣ ಮುಚ್ಚಲಾಟೆ ನಡೀತಾ ಇರ್ಲಿ. ಹುಷಾರು, ಇದೆಲ್ಲ ಸೆಟ್ಲ್ ಆಗೋವರೆಗೂ ದಯವಿಟ್ಟು ನೀವಿಬ್ರೇ ಇರಿ. ಆತರ ಪಟ್ಟ ಏನಾದ್ರು 3 ಜನ ಆಗ್ಬಿಟ್ರೆ ನನಗೆ ಟೆನ್ಷನ್ ಆಗ್ಬಿಡುತ್ತೆ. ಅವ್ರನ್ನ ಬಿಟ್ಟು ನಾವು ಹೋಗೋಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಹೋಗೋಣ ಬಾ. ಇದನ್ನ ಹಾಸ್ಪಿಟ್ಲು ಮಾಯ ಬಜಾರಮ್ಮ ನಿಂತ್ಕೊಳ್ಳಮ್ಮ. ಹಿಂಗಾಸಿ ಓದ್ತೀಯ ಹಂಗಾಸಿ ಬತ್ತೀಯ. ಆ ನೀರಿನ ಬಾಟ್ಲು ಸೂಜಿ ಎಲ್ಲ ಒಟ್ಟಿಗೆ ತಗೊಳಕ್ಕಾಗಲ್ವಾ? ನೋಡಿ ಡಾಕ್ಟ್ರೆ, ಕಿಡ್ನೀಸು, ಲಿವರ್ಸು, ಆಲ್ಟ್ಸು, ಬ್ರೈನ್ಸು, ಗುರ್ದಾಸು ಏನೇ ಹಾಳಾಗೋರು ಪ್ರೆಸ್ ಹಾಕಿ ನಮ್ಮ ಹುಡುಗರು ಕೊಡ್ತಾರೆ. ಏನ್ರಾ ಅಂತದೇನಿಲ್ಲ, ಹುಷಾರಾಗಿದ್ದಾಳೆ. ಸರಿ, ನಾನ್ ಮನೆಗೆ ಹೋಗಿ ಊಟ ತಗೊಂಡ್ ಬರ್ತೀನಿ ಡಾಕ್ಟರ್. ಓಕೆ. ನಮ್ ತಂಗಿ ಲವರ್ಸ್ ಎತ್ಬಿಟ್ರೇನೋ? ಅಟ್ಯಾಕ್ ಮಾಡಿದ್ವಣ್ಣ, ಆದ್ರೆ ಬಾಡಿ ಸಿಕ್ಕಿಲ್ಲ. ಓಲಿ ಬಿಡ್ರ, 1-2 ದಿನ ಹತ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಪ್ಯೂರ್ ಗರ್ಲ್ ಕಣ ಅಣ್ಣ, ಪ್ಯೂರ್ ಗರ್ಲ್. ನಾವ್ ಹೇಳಿದೀನೇನೋ, ನನ್ನ ಮಕ್ಕಳ ಬಿಟ್ರೆ ಎಲ್ಲರೂ ಬೇಸ ಬಿಡ್ತೀರಾ. ಪ್ಯೂರ್ ಗರ್ಲು. ವಿವೇಕ್, ನಾವೇನ್ ತಪ್ಪು ಮಾಡಿದೀವಿ? ಏನಿಲ್ಲ. ಯಾಕೆ? ಪ್ರಕಾಶ್ ಅಪ್ಪೋಡ ಕೆಟ್ಟವನು ಅಂತ ಎಲ್ಲರಿಗೂ ಗೊತ್ತು. ಆದ್ರೂ ಅವನ್ ತಂಗಿ ಪ್ರೀತಿಗೆ ನೀನ್ ಸಪೋರ್ಟ್ ಮಾಡ್ತಾ ಇದ್ಯಾ. ಅದಕ್ಕೆ ನಮ್ಮನೇಲಿ ಎಲ್ಲರೂ ಒಳ್ಳೆಯವ್ರೆ, ಆದ್ರೆ ನಮಗ್ ಯಾರ್ ಸಪೋರ್ಟು ಇಲ್ವಲ್ಲ. ಭಯ ಆಗ್ತಿದ್ಯಾ? ನೋಡು, ಹರಿಯೋ ನೀರಿಗೆ ಡ್ಯಾಮ್ ಕಟ್ಟಿ ಸ್ವಲ್ಪ ದಿನ ಮಾತ್ರ ತಡೆಯಕ್ಕಾಗುತ್ತೆ. ಒಂದಲ್ಲ ಒಂದಿನ ಗೇಟ್ ತೆಗಿಲೇಬೇಕು, ಇಲ್ಲಾಂದ್ರೆ ಡ್ಯಾಮ್ ಒಡೆದೋಗುತ್ತೆ. ಅಯ್ಯೋ ದಡ್ಡ, ಅದಲ್ಲ ಕಣೋ. ಹಲೋ, 1 ನಿಮಿಷ ಅಣ್ಣ. ಪ್ಯಾರಲಾಲ್ ಯಾವ್ದೋ ಡೀಲ್ ಇದೆ ಅಂತ ಹೇಳಿದ್ರಂತಲ್ಲ. ಲೋ ರಮೇಶ, ನಮ್ಮ ಅಮ್ಮ ಸತೋಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಡ್ರಿ ಕಣ್ರು. ಈಗ ಆಗಲ್ಲ ಅಂತ ಹೇಳಪ್ಪ. ಈಗ ಆಗಲ್ಲಂತಾರೆ. ಇದು ಹಾಸ್ಪಿಟ್ಲ್ ಮೆತ್ತಗ್ ಮಾತಾಡು. ಅಣ್ಣ, ಅದ್ಯಾವ್ದೋ 6 ಕೋಟಿ ಡೀಲ್ ಅಂತೆ, ನೀವೇ ಹೇಳಿದ್ರಂತಲ್ಲ. ಲೋ, ನಮ್ ತಂಗಿ ಲೈಫ್ಸ್ಗಿಂತ ದೊಡ್ಡದೇನ್ರು? ಯಾಕ್ರೋ? ಆಯ್ತು ಬೇಡ, ಆಗಲ್ಲ ಅಂತ ಹೇಳ್ತೀನಿ. ಅಣ್ಣವರು ಯಾವ್ದೋ ಟೆನ್ಷನ್ ಇದಾರೆ. ಬ್ರೈನ್ ಸ್ಪೀಕರ್ ಕೊಡ್ಬಿಟ್ಟು ಕೇಳ್ರಿ. 1 ನಿಮಿಷ ಅಣ್ಣ. ಏನ? ನೀವ್ ಆಗಲ್ಲ ಅಂದ್ರೆ ಅವ್ರು ಬೇರೆಯವ್ರ ಹತ್ರ ಹೋಗ್ತಾರಂತೆ. ಹೋಗ್ಲಿ ಅಂತ ಹೇಳೋ. ಅಲ್ಲ, ಇದು ಆಸ್ಪತ್ರೆ, ಸೈಲೆಂಟ್ ಆಗಿರ್ತೀರಾ? ಅಣ್ಣವ್ರು ಯಾರು ಗೊತ್ತಾ? ಪ್ರಕಾಶ್ ಅಪ್ಪೋಡ. ನಾನ್ ಯಾರು ಗೊತ್ತಾ? ಎಂಟೇರ್ ಹಾಸ್ಪಿಟ್ಲ್ ಕುರಿಯ. ಒಂದ್ ಎಕ್ಸ್ಪೈರಿ ಡೇಟ್ ಆಗಿರೋ ಇಂಜೆಕ್ಷನ್ ಮಾತ್ರೆ ಕೊಟ್ರೆ ಅಪ್ಪೋಡನ್ ತಂಗಿನೋ ಟಿಕೆಟ್ ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೇಸ್ ಗೆಲ್ಲಕ್ಕಾಗಲ್ಲ. ಅಣ್ಣ, ನನ್ನ ತಂಗಿ ಲೈಫ್ ಜೊತೆ ಗೇಮ್ಸ್ ಆಡ್ತೀರೇನೋ? ನನ್ನ ಹೆಸರೆಲ್ಲ ಹೇಳ್ಬಿಟ್ಟು ಮಾರ್ಕೆಟ್ ಸ್ಟಾರ್ಟ್ ಮಾಡ್ತೀರಾ? ಕ್ಲಾಸ್ಕಲ್. ಏನ್ ಸ್ವಾಮಿ? ಕ್ಲಾಸ್ಕಲ್. ಓಹೋ, ರಾಸ್ಕಲ್. ಹಲೋ, ಅಣ್ಣವ್ರೀಗ ಫುಲ್ ಟೆನ್ಷನ್ ಅಲ್ಲಿ ಇದಾರೆ. ನಾನು ಆಮೇಲೆ ಹೇಳ್ತೀನಿ.
ಹೆಂಗವಳು ನನ್ ತಂಗಿ? ಭಯ ಪಡುವಂತದ್ದೇನೂ ಇಲ್ಲ. ಇನ್ನೊಂದ್ 2 ದಿನದಲ್ಲಿ ನಾರ್ಮಲ್ ಆಗ್ತಾಳೆ. ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ. ಆದ್ರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅಯ್ಯೋ ನಾನು ಅವಳು ಲ್ಯಾಂಡ್ ಸ್ಮೆಲ್ ಬಿಡೋದಿಲ್ಲ, ಬೇಕಾದ್ರೆ ಒತ್ಕೊಂಡು ಓಡಾಡ್ಬಿಡ್ತೀನಿ. ಈಗ ನನ್ ತಂಗಿ ನೋಡ್ಬೋದಾ? ವಿಸಿಟಿಂಗ್ ಅವರ್ಸ್ ಅಲ್ಲಿ ಮಾತ್ರ ನೋಡ್ಬೇಕು. ಸುಮ್ಮನೆ ನೀನು ನೋಡ್ತಾ ನೀನ್ ಅಮೌಂಟ್ಸ್ ಏನಿದೆಯಲ್ಲ ಅದೆಲ್ಲ ತಗೊಂಡ್ಬಿಡು. ಒಂದೇ ಒಂದ್ಸಲ ನನ್ನ ತಂಗಿ ನೋಡ್ತೀನಿ. ನೋ ನೋ ನೋ, ನಿಮಗ್ ಪರ್ಮಿಷನ್ ಕೊಟ್ರೆ ಬೇರೆಯವ್ರು ಗಲಾಟೆ ಮಾಡ್ತಾರೆ. ಐ ಆಮ್ ಸಾರಿ. ತಾಯಿ ತಾಯಿ ನೋಡೋ ನನ್ನ ಮಾತು ಕೇಳಲಿ ಒಂದೇ ಒಂದ್ಸಲ. ನನ್ ತಂಗಿ ನೋಡ್ಬೇಕಲ್ಲ. ತಗ ಏ ಬಾರೆ. ಶಕುನ ಎಲ್ಲ ಚೆನ್ನಾಗೇ ಇದೆ. ನೆನ್ನೆವರೆಗೂ ನಿಮ್ ತಂಗಿ ಟೆನ್ಷನ್ ಅಲ್ಲಿ ನೀವಿದ್ರಿ, ನಾನು ಅದೇ ಟೆನ್ಷನ್ ಅಲ್ಲಿ ಇದ್ದೆ. ಈಗೆಲ್ಲ ಕ್ಲಿಯರ್ ಆಗಿ ಹೋಗಿದೆ. ಸೊ ಇವಾಗ ನಮ್ ಸಾರಿ ಕೇಳೋ ಪ್ರೋಗ್ರಾಮ್ ಯಾವಾಗ? ಸರ್ ನನ್ ಮಾತು ಕೇಳಿ ಸರ್. ಅಮ್ಮ ನೀವಾದ್ರೂ ಹೇಳಿ ಮಾ. ಸರ್ ಸರ್ ಬಾಳೆನೆಲ್ಲ ತಿಂದಿರಮ್ಮ. ಒಳ್ಳೇದಮ್ಮ ಒಳ್ಳೇದಮ್ಮ. ರೆಸ್ಟ್ ತಗೊಳ್ಳ. ಯಾರಿಲ್ಲ ರೀ, ಯಾರಿಲ್ಲ. ಅದೇ ಗ್ರಹ. ಸರ್ ಸಾರಿ ಪ್ರೋಗ್ರಾಮ್ ಹೋಗಲಿ. ಸಾರಿ ಸಾರಿ ಸರ್, ಥ್ಯಾಂಕ್ ಯು. ಸಾರಿ ಪ್ರೋಗ್ರಾಮ್. ಸಾರಿ ಕೇಳ್ತೀನಿ. ಲವರ್ಸಾ? ಎಸ್. ಅಪ್ಪ ಕೊನೆಗೂ ನಾ ಗೆದ್ದೆ. ಆದ್ರೆ ನಾವು ಸೋತ್ವಿ. ಅದೇ ಹೇಗೆ? ಇನ್ನೂ ಯುದ್ಧನೇ ಮುಗ್ದಿಲ್ಲ. ನಮ್ಮ ಅಪ್ಪಂಗೆ ಟ್ರಾನ್ಸ್ಫರ್ ಆಯ್ತು. ಇನ್ 2 ದಿನದಲ್ಲಿ ನಾವೆಲ್ಲ ಶಿಫ್ಟ್ ಆಗ್ತಾ ಇದೀವಿ. ನೀನು ತಂದೆಯಾಗಿ ಅದೇ ನೋವನ್ನು ಅನುಭವಿಸಿದ ಮೇಲೆ ಅಲ್ವಾ ಈ ತಿಳುವಳಿಕೆ 22 ವರ್ಷಕ್ಕೆ ಮುಂಚೆನೆ ಆಗಿದ್ರೆ ಸೊಸೆನೂ ಇವತ್ತು ನಮ್ಮ ಜೊತೆಗೆ ಇರ್ತಿದ್ಲಲ್ಲ. ಮಾಡಿದ ತಪ್ಪಿಗೆ ನಾನು ಆಗ್ಲೇ ಸಾಕಷ್ಟು ಶಿಕ್ಷೆ ಅನುಭವಿಸ್ಬಿಟ್ಟಿದ್ದೀನಿ. ಮತ್ತೆ ಶಿಕ್ಷೆ ಕೊಡ್ಬೇಡಿಯಪ್ಪ. ವಿವೇಕ್ ಏನಂತೀಯಪ್ಪ? ತಾತ ಇದ್ರ ಹಿಂದೆ ಯಾವ ನಾಟಕ ಇರ್ತೋ ಯಾರಿಗ್ ಗೊತ್ತು? ಅಪ್ಪ ನನ್ ನಂಬಿ ನಿಮ್ಮ ಮನೆಗೂ ನಿಮಗ್ ಕಾಲು ಬೀದ್ ಕೇಳ್ಕೊತೀನಪ್ಪ. ನನ್ನ ನಂಬಿ. ನೀನು ಹೋಗೋ ದಾರಿಲಿ ಹಣ ಸಿಗುತ್ತೆ, ನೆಮ್ಮದಿ ಸಿಗಲ್ಲ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲಪ್ಪ, ಗೌರವನು ಸಿಗಲ್ಲ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನಾನ್ ಮಾತ್ರ ಇವ್ರ ತಂದೆ ಅಂತ ಒಪ್ಕೊಳಕ್ ತಯಾರಿಲ್ಲ. ಯಾಕೋ? ಬರೀ ತಪ್ಪು ಒಪ್ಕೊಂಡ್ರೆ ಸಾಲದು, ಕಾನೂನು ಪ್ರಕಾರ ಅದಕ್ಕೆ ಶಿಕ್ಷೆನೂ ಅನುಭವಿಸ್ಬೇಕು. ಅಲ್ಲಿವರೆಗೂ ವಿವೇಕ್ ಅಪ್ಪ ಅಂತ ಒಪ್ಕೊಳ್ಳೋದಿಲ್ವೇನೋ? ಖಂಡಿತ ಇಲ್ಲ. ಆದ್ರೆ ಸದ್ಯಕ್ಕೆ ಮನುಷ್ಯ ಅಂತ ಮಾತ್ರ ಒಪ್ಕೋತೀನಿ. ಏನಪ್ಪ ಇದು? ಒಪ್ಕೋ. ನನ್ನ ಹಾಗೆ ನೀನು ನೋವನ್ನು ಅನುಭವಿಸೋದು ತಪ್ಪುತ್ತೆ, ಒಪ್ಕೋ. ಬಾರ ಇಲ್ಲಿ. ನಾನ ಯಾಕೆ ಏನೋ ಒಂದ್ ಕಣ್ ಕಾಣಲ್ವಲ್ಲ ಅಂತ ಮರ್ಯಾದೆ ಕೊಟ್ರೆ ನಮ್ಗೆ ಆವಾಜ ಗೊತ್ತಲ್ಲ. ಇದೇನಪ್ಪ ಇದು? ಬ್ಲೇಡು. 2 ರೂಪಾಯಿ ಒಂದೇ ಗೆರೆ ಹೋಗ್ಬಿಡ್ತೀಯ. ಯಾವ ಡಾಕ್ಟರ್ ಸ್ಟಿಚಿಂಗ್ಸ್ ಹಾಕ್ಲೇಬಾರ್ದು. ನನ್ನ ಮಗನೇ ಎಂಟೈರ್ ಹಾಸ್ಪಿಟ್ಲಿಗೆ ನೀನ್ ಕುರಿಯನ? ಏಯ್ ಈಚೆಗೆ ಬಾ, ನಿನ್ ಕುರಿ ಕತ್ತರಿಸಲ್ಲ. ನನ್ನ ನೇಮ್ ಚೇಂಜಸ್ ಮಾಡ್ಬಿಡು. ಬೇರೆ
ಇನ್ನೊಂದು 2 ಡೇಸಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ. ಓಕೆ ಡಾಕ್ಟರ್. ನಮೋ ನಮಸ್ಕಾರ. ನನ್ನ ತಂಗಿನ ಯಾವಾಗ ಡಿಸ್ಚಾರ್ಜಸ್ ಮಾಡ್ತೀರಾ? ನಾಡಿದ್ದು ಕರ್ಕೊಂಡು ಹೋಗ್ಬೋದು. ಅಯ್ಯೋಯ್ಯೋ 10 ಸ್ವರ್ಗೋಗಿದೆಯಲ್ಲಮ್ಮ, ನನ್ ಕ್ಷಮಿಸ್ಬಿಡಮ್ಮ. ಹೋಗ್ಲಿ ಬಿಡೋಣ. ಆದ್ರೆ ನೀನ್ 3 ದಿವಸದಿಂದ ಕಣ್ಣೀರ್ ಸುರಿಸಿದಕ್ಕೆ ಬೆಲೆನೇ ಸಿಕ್ದಂಗ ಆಗ್ಲಿಲ್ವಲ್ಲಮ್ಮ, ಅದಕ್ಕೆ ನಿನ್ ಲವರ್ಸ್ ಹರಿಸನ್ನ ಎತ್ತು ಬಿಡೋಣ ಅಂತ. ಅವಾಗ್ಲೇ ಅಲ್ವಾ ನೀನ್ ಸುರಿಸಿದ ಕಣ್ಣೀರಿಗೆ ಬೆಲೆ ಸಿಕ್ದಂಗ ಆಗೋದು. ಎಲ್ರು ಸೇರ್ಕೊಂಡು ನನ್ ಕಣ್ಗೆ ಮಣ್ಣಿರ್ತೀರಾ? ಈಗಾಗ್ಲೇ ಒಂದ್ಸರಿ ಸತ್ತೋಗ್ಬಿಟ್ಟಿದ್ಯಾ, ಇನ್ನೊಂದ್ಸರಿ ಸತ್ರೆ ನೀನ್ ಯಾರು ಕೇಳಲ್ಲ. ಹೋಗು ಹೋಗು, ಮೇಲೆ ಕಂಗೆ ಹತ್ರ ಇದೆಯಾ, ಹೋಗು. ಕಾಪಾಡಿ, ಕೈ ಮುಗಿದಿರಿ, ಕಾಪಾಡಿ ಕಾಪಾಡಿ. ಹೆಂಗೆ ಅವ್ನ್ ಬರೀ ನಿನ್ ದುಶ್ಮನ್ ಅಲ್ಲ ಕಣೋ, ನಿನ್ ತಂಗಿ ಜೀವ, ಅವಳು ಕುಂಕುಮ, ಅದನ್ನೇ ಅಳಿಸ್ತೀಯಾ? ಅವಳು ನನ್ನ ನಂಬಿಕೆಗೆ, ಅವಳ ಮೇಲೆ ಇಟ್ಟಿದ್ದ ಪ್ರೀತಿಗೆ ಬೆಂಕಿ ಇಟ್ಲಲ್ಲೋ. ನೋಡು, ತಮ್ಮ ಪ್ರೀತಿ ಕೈ ಬಿಟ್ಟು ಹೋಗುತ್ತೆ ಅನ್ನಿಸ್ದಾಗ ಅದನ್ನ ಕಾಪಾಡ್ಕೊಳಕ್ಕೆ ಒಂದು ಸುಳ್ಳು ಹೇಳಿರ್ತಾರೆ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಅವನ್ನ ಬಿಟ್ಬಿಡು. ಬಿಡದೇ ಇದ್ರೆ ಏನ್ ಮಾಡ್ತೀಯಾ? ಸಾಯಿಸ್ಬಿಡ್ತೀಯಾ? ಇಲ್ಲ, ಪ್ರೀತಿನ ಉಳಿಸ್ತೀನಿ, ಪ್ರೀತಿನ ಗೆಲ್ಲಿಸ್ತೀನಿ. ಮೊದ್ಲು ಅವನ್ ನೋಡಿಸ್ಕೊ, ಆಮೇಲೆ ಪ್ರೀತಿ ಉಳಿಸ್ಕೊ. ಆಗಲೇ ಇನ್ನೊಬ್ಬರು ಪ್ರಾಣ ಜೊತೆ ಆಟ ಆಡ್ಬೇಕಾದ್ರೆ ಪ್ರಾಣದ ಬೆಲೆ ಈಗ ಗೊತ್ತಾಯ್ತಾ ನಿನ್ಗೆ? ಹೇಳೋ, ಬಿಟ್ಬಿಡ, ಹೇಳೋ. ಅವ್ರು ನಿಮ್ಮ ಅಣ್ಣ ಕಣೆ. ಪ್ರಕಾಶ್ ಬಿಟ್ಬಿಡು, ಬಿಡ್ಕೊಳ್ಳಿ, ಬಿಡ್ಕೊಳ್ಳಿ. ಕುಸುಮ ಬೇಕಾದ್ರೆ ನೀವು ಸಾಯಿಸ್ಕೊಳ್ಳಿ. ಕುಸುಮ ಬೇಡ, ನಾನು ಬಿಡಲ್ಲ. ಕುಸುಮ ಅವ್ರು ನನ್ ಕುಂಕುಮ ಬಿಟ್ಬಿಡೆ. ನನ್ ಪಾಲ್ಗು ಹರೀಶ ಹಾಗೆ ತಾನೆ. ನಿನ್ ಕುಂಕುಮ ಉಳಿಸ್ಕೊಳಕ್ಕೋಸ್ಕರ ನನ್ ಕುಂಕುಮ ಬಲಿ ಕೊಡ್ಬೇಕಾ? ಬೇಡ. ಏನ್ರಿ ಇದೆಲ್ಲ?
ನಿಮ್ಗೇನೂ ಆಗಿಲ್ಲ ತಾನೆ? ಕೈ ಕೊಡಿ. ಬನ್ನಿ. ತುಂಬಾ ನೋವಾಗ್ತಿದ್ಯಾ? ಇರ್ಲಿ ಬಿಡಿ, ನನ್ನ ತಂಗಿ ಸಾಯಿಸ್ಬಿಡು ಅಂದ್ಮೇಲೆ ಇರ್ಬಾರ್ದು ಕಡೆ. ನಡಿ ಹೋಗಲ್ಲ. ಏನಮ್ಮ, ತಂದೆ ಸ್ಥಾನದಲ್ಲಿ ನಿಂತಿನ ಸಾಕ್ತೆ, ಕೇಳಿದ್ದನ್ನೆಲ್ಲ ಕೊಡುತ್ತೆ. ನೀ ತಪ್ಪಾಡಿದ್ರು ಆ ಕೋಪನೆಲ್ಲ ಇವಳ ಮೇಲೆ ತೀರಿಸ್ಕೊಂಡೆ. ಆದ್ರೂ ಇವಳಿಗೆ ನನ್ ಬೇಕು. ನಿನಗೆ ಯಾಕೆ ಬೇಜಾರಾಗ್ತಿದ್ಯಾ? ನಿನ್ ತಂಗಿ ಪ್ರೀತಿ ಸಿಗ್ಲಿಲ್ಲ ಅಂತ ನಿನ್ಗೆ ಎಷ್ಟು ಬೇಜಾರಾಗುತ್ತೋ, ನನ್ ಪ್ರೀತಿ ಸಿಗದೆ ಹೋದ್ರು ನನಗೂ ಅಷ್ಟೇ ನೋವಾಗುತ್ತೆ ಅಂತ ಈಗ ಗೊತ್ತಾಯ್ತಾ? ನೀನು ಬರೀ ನಿನಗೆ ಬೇಕಾದವ್ರನ್ನ ಮಾತ್ರ ಪ್ರೀತಿಸ್ತೀಯಲ್ಲ, ಅದು ನಿಜವಾದ ಪ್ರೀತಿ ಅಲ್ಲ. ಬೇರೆಯವರು ನಿನ್ನ ಪ್ರೀತಿಸ್ಬೇಕು, ಅದು ನಿಜವಾದ ಪ್ರೀತಿ. ಅದನ್ನ ಈ ರೌಡಿಸಮ್ ಇಂದ ಪಡೆಯಕ್ ಆಗಲ್ಲ. ಈ ಚಾಕು ಚೂರಿಂದ ತೀವ್ದು ಕೊಂದ್ಬಿಟ್ರೆ ಒಂದೇ ನಿಮಿಷ ಅಮ್ಮ ಯಾವನ್ ಬೇಕಾದ್ರೂ ರೌಡಿ ಆಗ್ಬೋದು. ಆದ್ರೆ ಹೇಳ್ತೀನಿ ಕೇಳು, ನಮ್ ಜವಾಬ್ದಾರಿಗಳನ್ನ ತಿಳ್ಕೊಂಡು ಸೊಸೈಟಿಗೆ ಹೆಲ್ಪ್ ಆಗುತ್ತೆ ಅಂತ ಬದುಕ್ತಾರಲ್ಲ ಡಾಕ್ಟರ್ಸು, ಪೊಲೀಸು, ಲಾಯರ್ಸ್, ಇಂತ ಇನ್ನು 100 ಕೆಲಸಗಳಿದಾವೆ. ಆದ್ರೆ ಇದ್ಯಾವುದು ದೇವರಾಣೆ ನಿನ್ ಕೈಲಿ ಮಾಡಕ್ ಆಗಲ್ಲ. ನನ್ನ ಪ್ರೀತಿ ನನ್ ಕೈ ಬಿಟ್ಟು ಹೋದಾಗ್ಲೇ ನೀನ್ ಹಿಡ್ಕೊಂಡು ಕುದ್ದಾಕ್ಬಿಡ್ತಿದ್ದೆ, ಅಷ್ಟು ಕೋಪ ಬಂದಿತ್ತು. ಆದ್ರೆ ನಿನ್ ಶಿಷ್ಯನ್ ಹೊಡೆದಿದ್ರಿಂದ ನಮ್ ತಾತಂಗೆ ಮತ್ತೆ ಮನುಷ್ಯನಾಗಿ ಅವ್ರ ಮಗ, ಅಪ್ಪನೇ ಇಲ್ಲ ಅನ್ಕೊಂಡಿದ್ ನನಗೆ ಅಪ್ಪ ಸಿಕ್ಕಿದ್ರು. ಅದಕ್ಕೆ ಹೋಗು. ವಸು ಬಾ, ಊರ್ಗ್ ಹೋಗ್ಬೇಕು. ವಸು, ಕಡೆಗೂ ನಮ್ ಪ್ರೀತಿ ನಮ್ ಪಾಲ್ಗೆ ಮರೀಚಿಕೆನೆ ಆಗೋಯ್ತು. ವಿವೇಕ್, ನನ್ನ ನಿನ್ನಿಂದ ದೂರ ಮಾಡಬಹುದು, ಆದ್ರೆ ನಿನ್ ಪ್ರೀತಿಯಿಂದ ಸಾಧ್ಯನೇ ಇಲ್ಲ. ರೀ ಅಶೋಕ್, ಈಕೆ ನಿಮ್ಮ ಮಗಳ? ವೆರಿ ಗುಡ್, ಒಳ್ಳೆ ಹುಡುಗನ್ನೇ ಸೆಲೆಕ್ಟ್ ಮಾಡಿದಾಳೆ. ಯಾಕ್ರಿ ಇಷ್ಟು ದಿನ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ವಿ? ಈ ಪ್ರಕಾಶ ಕಾಪು ಮೇಲೆ ಬರೀ ಕಂಪ್ಲೇಂಟ್ ಬರೀತಾ ಕೂತ್ವಿ. ಆದ್ರೆ ಈ ಪ್ರೀತಿ ತಾನೇ ಇವ್ರನ್ನ ಮನುಷ್ಯರನ್ನಾಗಿ ಮಾಡಿದ್ದು. ಅಂದ್ರೆ ಪ್ರೀತಿ ಒಳ್ಳೆ ತಾನೆ? ಈ ಪ್ರೀತಿ ಗೀತಿ ಎಲ್ಲ ನನಗಿಷ್ಟ ಇಲ್ಲ ಸರ್. ಪಕ್ಕ ಪೊಲೀಸ್ ಬುದ್ಧಿ ತೋರಿಸ್ಬೇಡ್ರಿ. ಏನ್ ಜೀವನ ಅಂದ್ರೆ ಸರ್ಕಾರಿ ನೌಕರಿ, ಸಂಬಳ ಗಿಂಬಳ, 30-40 ಸೈಟು, ಒಂದ್ ಸ್ಕೂಟ್ರು, ಇಷ್ಟೇನಾ ರೀ? ನಿಮ್ ಜೀವನ ಎಲ್ಲ ಹುಡುಕರು ಇಂತ ಹಳೆಯನ್ನು ಕರ್ಕೊಂಬರಕ್ ಸಾಧ್ಯ ಆಗುತ್ತೇನ್ರಿ ನಿಮ್ಗೆ? ಸಿಗದೆ ಹೋದ್ರೂ ಪರವಾಗಿಲ್ಲ ಸರ್. ನೋಡಮ್ಮ, ನಿಮ್ಮಪ್ಪ ಚಿಲ್ಲರೆ ಬುದ್ಧಿ ಬಿಡಲ್ಲ. ಒಂದ್ ಕೆಲಸ ಮಾಡಿ, ನೀನು ಅವನ್ನೆಲ್ಲಾದ್ರೂ ಓಡೋಗಿ, ನಿಮ್ಮಪ್ಪ ಬಂದು ಕಂಪ್ಲೇಂಟ್ ಕೊಡ್ತಾರೆ, ನಾನ್ ನಿಮ್ಮಿಬ್ರು ಸ್ಟೇಷನ್ ಕರೆಸ್ತೀನಿ. ನೀವು ಮೇಜರ್ ಅಂತ ಗೊತ್ತಾಗುತ್ತೆ. ಆಮೇಲೆ ನಾನೇ ನಿಮ್ಮಿಬ್ಬರಿಗೂ ನಿಂತು ಮದುವೆ ಮಾಡಿಸ್ತೀನಿ. ಸಾಹೇಬ್ರು ಪೊಲೀಸ್ ಡ್ಯೂಟಿ ಜೊತೆಗೆ ಪುರೋಹಿತರ ಕೆಲಸನೂ ಮಾಡ್ತಾರೆ ಅಂತ ಆಯ್ತಾ? ನಮಗೇನು ಒಪ್ಪಿಗೆ? ಒಪ್ಕೊಳ್ದಿದ್ರೆ ಹೇಳಿ, ನಾನು ಒಪ್ಪಿಸ್ತೀನಿ. ಇನ್ನೊಂದು ಎಕ್ಸ್ಟ್ರಾ ಕೇಸಸ್ ಅಷ್ಟೇ. ಏನಂತೀಯ? ಪ್ರೀತಿಗ್ ತಾನೆ? ಓಕೆ. ಸಾರಿ. ಯಾಕ ಸಾರಿ ಕೇಳೋಣ ಅಂತ ಬೆಂಗಳೂರಿಗೆ ಬಂದ ನಾನು. ಕೇಳ್ತಿರೋದು ಯಾರು? ಎಲ್ಲ ನಮ್ಮ ಆವಾಜ್ ಮಹಿಮೆ. ಹಾಗಾದ್ರೆ ನಮ್ಮ ಪ್ರೀತಿಗೆ ಯಾಕೆ ತಡ? ಕ್ಯಾಲ್ಕುಲೇಷನ್. ಹಾಗಂದ್ರೆ ಚೆನ್ನಾಗಿರ್ಲಿ, ಒಂದಾಗಿರ್ಲಿ, 100 ವರ್ಷ ಬಾಳ್ಲಿ ಅಂತ. ಓ, ಕಂಗ್ರಾಚುಲೇಷನ್. ಏನ ಕಂಗ್ರಾಚುಲೇಷನ್? ಏನಾನು ಹೇಳಿದ್ದು ಅದೇ. ಕಣ್ಣಲ್ಲಿ ಬಚ್ಚಿಕ್ಕೋ, ನಿನ್ನಲ್ಲಿ ಬಚ್ಚಿಕ್ಕೋ, ಹಚ್ಚಿ ಹಾಗೆ ಮೈಗೆ ಹಚ್ಚಿಕ್ಕೋ. ಕಣ್ಣಲ್ಲಿ ಬಚ್ಚಿಕ್ಕೋ, ನಿನ್ನಲ್ಲಿ ಬಚ್ಚಿಕ್ಕೋ, ಹಚ್ಚಿ ಹಾಗೆ ಮೈಗೆ ಹಚ್ಚಿಕ್ಕೋ. ಸಾರಿ ಸಾರಿ ನಾ ಹೇಳುವೆನು,